ಒಪ್ಪಿಗೆ ಕೊಟ್ಟಿದ್ದಾರೆ. ಪ್ರಶ್ನೋತ್ತರಕ್ಕೂ ಅವಕಾಶ ಇದೆ. ಇನ್ನು ನೀವುಂಟು, ಪ್ರಕಾಶ್ ಬೆಳವಾಡಿ ಉಂಟು, ಆಮೇಲೆ ಮಾತಾಡೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕ್ಷಮೆ ಇರಲಿ, ನನ್ನ ತಲೆಯಲ್ಲಿ 11 ಗಂಟೆಗೆ ಇತ್ತು ಇವತ್ತು ಅಂತ ಅಂದ್ಕೊಂಡೆ ನಾನು. ಅವರು ನಮ್ಮ ಕೃಷ್ಣನ್ ರಂಗರಾಜು ಅವರು ಫೋನ್ ಮಾಡಿದ್ಮೇಲೆ ನಾನು ನೋಡ್ಕೊಂಡಿದ್ದೆ. ಅವರು ಫೋನ್ ಮಾಡಿದಾಗ ನಾನು ಭಾಳ ಆರಾಮಾಗಿ ಹೇಳಿದೆ, ಒಂದು 10 ನಿಮಿಷದಲ್ಲಿ ಬರ್ತೀನಿ ಅಂತಂದೆ ಅವ್ರಿಗೆ. ಆಮೇಲೆ ನೋಡಿದ್ರೆ 10:15 ಅಂತಿತ್ತು. ನಾವು ಹಿಂದೆ ಇಲ್ಲಿ ಪ್ರತಿ ಭಾನುವಾರ ಸೃಷ್ಟಿ ಸಮುದಾಯ ಅಂತ ನಾವು ಮಾಡ್ತಾಯಿದ್ವಿ ಸುಚಿತ್ರಾದಲ್ಲಿ. ಪ್ರತಿ ಭಾನುವಾರ ಕ್ರಿಯೇಟಿಂಗ್ ಕಮ್ಯುನಿಟೀಸ್ ಅಂತ ಅದು ಉಪನ್ಯಾಸ ಮಾಲೆನೇ ಅದೂ. ಆದರೆ ಅದು ಬರೀ ಸಿನಿಮಾ ಕುರಿತಂತೆ ಇರ್ತಿರಲಿಲ್ಲ. ನಾವು ಹಲವು ವಿಷಯಗಳ ಬಗ್ಗೆ, ಅಂದರೆ ಒಂದು ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ನಾವು ಚರ್ಚೆ ಮಾಡ್ತಾಯಿದ್ವಿ. ಈಗ ಆನಂದ್ ಸಭಾಪತಿಯವರು ಕೇಳ್ಕೊಂಡಿದ್ದಕ್ಕೆ ಒಂದು ಸಿನಿಮಾ ಬಗ್ಗೆ ಒಂದು ಸರಣಿಯನ್ನು ನಾವು 1 ವರ್ಷ ಮಾಡಬೇಕು. ಪ್ರತಿ ತಿಂಗಳು ಒಂದು ಉಪನ್ಯಾಸವನ್ನು ನಾನೇ ಮಾಡಬೇಕಂತಿಲ್ಲ, ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅಂದರೆ ಅದು ನಾನೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು. ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಇದು ಭಾಳ ಸಿನಿಮಾ ಬಗ್ಗೆ ಬುದ್ಧಿವಂತರು ಮಾತಾಡುವಂಥದ್ದಾಗಿರ್ಕೊಡೋದು ಅಂತ ತಿಳ್ಕೊಳ್ತೀನಿ ನಾನು. ಭಾಳ ದೊಡ್ಡ ಕಷ್ಟ ಇದೆ. ಹಿಂದೆ ಕಲ್ತಿದ್ದಲ್ಲ ಏನು ಪ್ರಯೋಜನ ಇಲ್ಲ ಅನ್ನೋ ಥರ ಕಾಲ ಬಂದಿದೆ ಈಗ. ಅದಕ್ಕೆ ಸ್ವಲ್ಪ ನಮ್ಮ ಕಷ್ಟಗಳನ್ನ ಹಂಚ್ಕೊಳ್ಳೋ ಥರದ್ದು ಏನಾರು ಆಗಬೇಕು ಅಂತ ನಾನು ಅಂದ್ಕೊಂಡೆ. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಒಂದು 40 ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ. 40 ಜನ ಇಲ್ಲ ಅನಿಸುತ್ತೆ. ಇಲ್ಲಿ ನನಗೇನು ಅನಿಸುತ್ತೆ, ಸಿನಿಮಾ ಮಾಡೋರು ಇದ್ದೀವಲ್ಲ ನಾವು, ಯಾರು ಅಂದರೆ ಸಿನಿಮಾದಲ್ಲಿ ತೊಡಗಿಸ್ಕೊಂಡವರು ಯಾರಿದ್ದೀವಿ ನಾವು, ನಾವು ಒಬ್ಬರೊಬ್ಬರ ಅಭಿಪ್ರಾಯನ ಕೇಳುವ ಸಹನೆ ಈಗಿಲ್ಲ ಅಂತ ಅನಿಸುತ್ತೆ. ನಾನು 3 ರೀತಿಯಲ್ಲಿ ಇವಾಗಿರುವ ಕಷ್ಟಗಳನ್ನ ನಾನು ನಿಮ್ಮ ಮುಂದೆ ನಾನು ಬಿಡಿಸಿರೋ ಪ್ರಯತ್ನ ಮಾಡ್ತೀನಿ. ವೆಂಕಟಸ್ವಾಮಿಗಳು ಇಲ್ಲೇ ಕೂತ್ಕೊಳ್ಳಿ. ಹಾಂ, ನಾನು ಸುಮಾರು ಒಂದು 30 ನಿಮಿಷ ಮಾತಾಡ್ತೀನಿ ನಾನು, 40 ನಿಮಿಷ. ಆಮೇಲೆ ಸ್ವಲ್ಪ ಪ್ರಶ್ನೋತ್ತರಕ್ಕೆ ಅವಕಾಶ ಇರಲಿ ಅಂತ. ಮೊದಲನೇದು ನಾನು ಮೂರು ದೃಷ್ಟಿಯಿಂದ ನಾನು ಹೇಳೋಕ್ಕೆ ವಿವರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದೇನೆಂದರೆ ಸಿನಿಮಾದ ಕಾಲ, ಅಂದರೆ ಒಂದು ಚಲನಚಿತ್ರದ ಅವಧಿ ಎಷ್ಟಿರುತ್ತೆ ಅಂತ, ಅದು ಒಂದು. ಎರಡನೇದೇನಿದೆ ಅಂದರೆ ನಾವು ಯಾರಿಗಾಗಿ ಮತ್ತು ಯಾಕೆ ಸಿನಿಮಾ ಮಾಡ್ತೀವಿ ಅನ್ನೋದು ಬರುತ್ತೆ. ಮೂರನೇದು ಅದಕ್ಕಿಂತ ಹೆಚ್ಚು ಗೊಂದಲಮಯವಾದದ್ದು ಏನಂದರೆ ಸಿನಿಮಾಗೆ ಭಾಷೆ ಅನ್ನೋದು ಮುಖ್ಯನಾ ಅನ್ನೋದು ಬರುತ್ತೆ. ಈಗ ಸಿನಿಮಾಗೆ 90 ನಿಮಿಷ ಇರಬೇಕು, ಅಥವಾ 120 ನಿಮಿಷ ಇರಬೇಕು, ಅಥವಾ 130 ನಿಮಿಷ ಇರಬೇಕು, ಈ ಥರದ್ದೇನೋ ಇರೋದಿಯಲ್ಲ. ಹಿಂದೆ ಇನ್ನು ಸ್ವಲ್ಪ ಇತ್ತು, 3 ಗಂಟೆ. ಅಷ್ಟು ದುಡ್ಡು ಕೊಟ್ಟೋದ್ಮೇಲೆ 3 ಗಂಟೆ 3.5 ಗಂಟೆ ಯಾರು ಇರಬೇಕಿಲ್ಲದ್ರೆ ಏನು. ನಮ್ಮ ಅಜ್ಜಿ ಹೇಳೋರು, ನಾನು ಹೇರ್ ಕಟ್ ಮಾಡ್ಕೊಂಡು ಬಂದರೆ ಅಷ್ಟೊಂದು ದುಡ್ಡು ತೊಳ್ತಾನಲ್ಲ, ಅಷ್ಟೇ ನಾನು ಕಟ್ ಮಾಡಿರೋ ಅಂತ ಕೇಳೋರು ಅವರು. ಆದರೆ ಈ ಥರ ಯಾತಕ್ಕೆ ಅಷ್ಟು ಟೈಮ್ ಇರಬೇಕು ಸಿನಿಮಾ ಅನ್ನೋದು ಪ್ರಶ್ನೆ ಇದೆ ಈಗ. ಯಾಕೆ ಇರಬೇಕು ಸಿನಿಮಾಗೆ? ಯಾಕೆ ಕಾದಂಬರಿಗೆ 600 ಪುಟ, 700 ಪುಟ, 300 ಪುಟ, 120 ಪುಟ ಏನೇ ಇರ್ಬೋದು, ಸಿನಿಮಾಗೆ ಯಾಕೆ 2 ಗಂಟೆ, 2.5 ಗಂಟೆ, 3 ಗಂಟೆ ಇರಬೇಕು ಅನ್ನೋದು ಬರುತ್ತೆ. ನಿಮಗೆ ಯಾರು ಟೆಕ್ನಿಕಲಿ ಸ್ವಲ್ಪ ಆಸಕ್ತಿ ಇರುತ್ತೋ ಅವ್ರಿಗೆ ಹೇಳ್ತಿದ್ದೀನಿ ನಾನು. ಈಗ 16:9 ರೇಷಿಯೋ ಯಾಕಿದೆ ಈಗ? ಅದು ಸೀಕ್ರೆಟ್ ಜಾಮೆಟ್ರಿ ಅಲ್ಲ. ನೋಡಿ, ಶಶಿಧರ್ ಅವರು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಅವರು ಕೋರ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿನ ಹಿರಿಯರು ನರಹರಿ ರಾವ್ ಕೂತಿದ್ದಾರೆ. ಜಗತ್ತಿನ ಎಲ್ಲ
ಅತ್ಯುತ್ತಮ ಚಲನಚಿತ್ರಗಳನ್ನು ವೀಕ್ಷಿಸೋರಲ್ಲ ಅವರೊಬ್ಬರು ಅಂತ ತಿಳ್ಕೊಳ್ತೀನಿ ನಾನು. 16:9 ರೇಷಿಯೋ ಯಾಕಿದೆ? ಎಷ್ಟೊಂದು ರೇಷಿಯೋ ಟ್ರೈ ಮಾಡಿದ್ವಿ. ಇವರು ಜಾಫರ್ ಶರೀಫ್ ಅವರು ಎಲ್ಲ ಇಡೀ ದೇಶದ ರೈಲ್ನ ಬ್ರಾಡ್ಗೇಜ್ ಮಾಡಬೇಕು ಅನ್ನೋದಾಗ ಅವ್ರಿಗೆ ಆಘಾತ ಆಗಿದ್ದೇನೆಂದರೆ, ಆಗಿನ ರಾಜರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವ್ರ ಜೊತೆ ಸೇರಿಕೊಂಡು ಒಬ್ಬೊಬ್ಬರು ರಾಜರು ಒಂದೊಂದು ಹಳೆಯ ಅಗಲವನ್ನು ತೀರ್ಮಾನ ಮಾಡಿದರು. ದೆರ್ ವರ್ 9 ಗೇಜಸ್ ಇನ್ ಇಂಡಿಯಾ. ಡು ಯು ನೋ ಅಟ್ ದಟ್ ಟೈಮ್ 9 ಗೇಜಸ್, 9 ಕಂಪ್ಲೀಟ್ಲಿ ರಿಡಿಕ್ಯುಲಸ್. ನಮ್ಮ ಬೆಂಗಳೂರು ನಮ್ಮ ಮೆಟ್ರೋ ಮಾಡಬೇಕಾದ್ರೆ ಎಷ್ಟಿರಬೇಕಾದ್ರದ್ದು ಗೇಜ್ ಅನ್ನೋದು ಪ್ರಶ್ನೆ ಬಂತು. ಆಮೇಲೆ ಯಾರೋ ಹೇಳಿದ್ರು ಅದು ಇಂಟಿಗ್ರೇಟ್ ಆಗಬೇಕು ರೈಲ್ವೆ ನೆಟ್ವರ್ಕ್ ಜೊತೆ, ಬ್ರಾಡ್ ಗೇಜ್ ಎಷ್ಟು ಬಿಡ್ತಿರ್ಬೇಕು ಅಂತ ಶ್ರೀಧರನ್ ಅವರು ಹೇಳಿದ್ರು. ಅದಕ್ಕೊಂದು ಲಾಜಿಕ್ ಇದೆ. ಏನಂದರೆ, ಇಫ್ ಯು ವಾಂಟ್ ಟು ಇವ್ಯಾಕ್ಯುಯೇಟ್ ಎ ಸಿಟಿ, ಒಂದು ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಭಯ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಮೆಟ್ರೋ ರೈಲ್ ನೆಟ್ವರ್ಕು ನ್ಯಾಷನಲ್ ನೆಟ್ವರ್ಕ್ ಜೊತೆ ಲಿಂಕ್ ಆದರೆ ಬೇಗ ಇವ್ಯಾಕ್ಯುಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲಾಜಿಕ್ ಹೇಳಿದ್ರು. ನಾವು ಎಕ್ಸೆಪ್ಷನ್ಗೆ ನಾವು ನಮ್ಮ ದೇಶದಲ್ಲಿ ಭಾಳ ಕಷ್ಟದಲ್ಲಿ ಯಾವಾಗೂ ಬದುಕ್ತೀವಲ್ಲ, ನಾವು ಅವಕಾಶ ಮಾಡ್ಕೊಳ್ಳಲ್ಲ ಎಕ್ಸೆಪ್ಷನ್ಗೆ. ಈಗ ಒಂದು ನದಿ ಇರುತ್ತೆ, ಕಾವೇರಿ ನದಿ. ಕೊಡಗಲ್ಲಿ 2 ವರ್ಷ ಎಷ್ಟು ಮನೆಗಳನ್ನು, ಫಾರ್ಮ್ ಹೌಸಸ್ ಅದನ್ನೆಲ್ಲ ಉರುಳಿಸ್ತದು. ಯಾಕೆಂದರೆ ನದಿಯ ನೆನಪು ಬೇರೆ ಇರುತ್ತೆ. ಒಂದು 2-3 ಸಾವಿರ ವರ್ಷದ ನೆನಪಿರುತ್ತೆ ಅದಕ್ಕೆ. ದೊಡ್ಡ ಮಳೆ ಬಂದಿದ್ದ ವರ್ಷ ನೆನಪಿರುತ್ತೆ. ನಮ್ಮ ಜೀವಿತ ಅವಧಿಯಲ್ಲಿ, ಮನುಷ್ಯನ ಜೀವಿತ ಅವಧಿಯನ್ನು ಮೀರಿದ ನೆನಪು ಅದಕ್ಕಿರುತ್ತೆ. ನಾವು 20 ವರ್ಷ ಮಳೆ ಬಂದಾಗ ನೀರು ಹರಿದಿದ್ದಿಷ್ಟೇ ಅಂತ ಇಟ್ಕೊಂಡು ನಾವು ಅದನ್ನು ಕಟ್ಟಿದಾಗ 1 ವರ್ಷ ಯಾವಾಗ ಬಂದಾಗ ವಿಚಿತ್ರ ಆಗುತ್ತದು. ನದಿ ನೆನಪು ಬೇರೆ ಇರುತ್ತೆ. ಹಿಂದೆಲ್ಲ ಅದಕ್ಕೆ ರಿಡೆಂಡೆನ್ಸಿ ಇರಬೇಕು ಅಂತ ಹಿಂದೆ ಮಾತಾಡ್ತಾಯಿದ್ದು. ಈಗ ಹೇಳ್ತಾರೆ ಯು ಶುಡ್ ಕ್ರಿಯೇಟ್ ರಿಡೆಂಡೆನ್ಸಿ, ಅಂದರೆ ಎಕ್ಸೆಪ್ಷನ್ಗೆ ಅವಕಾಶ ಮಾಡಿಕೊಳ್ಬೇಕು. ಎಕ್ಸೆಪ್ಷನ್ ಇಸ್ ಡಿಸಾಸ್ಟ್ರಸ್. ಕೋವಿಡ್ ಇಸ್ ಎ ಡಿಸಾಸ್ಟರ್. ಇಟ್ಸ್ ಟೆರಿಬಲ್ ಅದು ಬಂದಾಗ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ನಮಗೆ ದೊಡ್ಡ ಕಷ್ಟ ಆಗಿರೋದೇನೆಂದರೆ, ವಿಚಿತ್ರವಾದದ್ದನ್ನು ಸೀಕ್ರೆಟ್ ಮಾಡ್ಕೊಂಡಿದ್ದೀವಿ. ಸುಚಿತ್ರನ ಸ್ಥಾಪನೆ ಮಾಡಿದವರಲ್ಲಿ ಇಂಜಿನಿಯರ್ಸು, ರಾಘವೇಂದ್ರ ರಾವ್ ಕೂತಿದ್ದಾರೆ, ನರೇಂದ್ರ ರಾವ್ ಅವರಿದ್ದಾರೆ, ಎಲ್ಲ ಇಂಜಿನಿಯರ್ಸ್ ಮಾಡಿದ್ದು. 16:9 ratio is there because it's the most efficient way to fit pixels and lines in a frame. It's not for any artistic reason. ಯಾಕೆ ಹೇಳ್ತೀನಿ ಅದು? ವೆನ್ ಯು ವರ್ಕ್ ಫಾರ್ ಅ ಮಾರ್ಕೆಟ್, ದ ಮಾರ್ಕೆಟ್ ಡಿಟರ್ಮಿನ್ಸ್ ದ ಲಾಜಿಕ್. ಯಾಕೆ 2 ಗಂಟೆ ಕಾಲ ಇರಬೇಕು, 90 ನಿಮಿಷ ಇರಬೇಕು ಅಂದರೆ ದ ಮಾರ್ಕೆಟ್ ಡಿಟರ್ಮಿನ್ಸ್ ಇಟ್. ಅಂದರೆ ಒಂದು ಎಕ್ಸಿಬಿಟರ್ ಏನು ಮಾಡ್ತಾರೆ, ನಾವು ಸಿನಿಮಾನ ತೋರಿಸೋದಕ್ಕೆ ಇಂಟರ್ವಲ್ಸ್ ಇಟ್ಕೊಂಡು ಒಂದು ದಿನದಲ್ಲಿ 5 ಶೋ ಅಥವಾ 4 ಶೋ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಇರಬೇಕು ಅಂತ ಮಾಡ್ಕೊಂಡಿರ್ತಾರೆ ಅವರು. ಅಂದರೆ ಅವ್ರು ಟರ್ನ್ ಓವರ್ ಜಾಸ್ತಿ ಮಾಡಬೇಕು. ಒಂದು ದಿನ ಅವರು ಸಿನಿಮಾಗೆ ಟೈಟಾನಿಕ್ಗೂ ಅಷ್ಟೇ ಟಿಕೆಟು, ನಾನು ಪಿಕ್ಚರ್ ಮಾಡಿದ್ರೆ ಅಷ್ಟೇ ಟಿಕೆಟ್ ಇಡ್ತೀವಿ. ವಿಚಿತ್ರ ಇರುತ್ತೆ ಸಿನಿಮಾಗಲ್ವಾ. ವಾಟ್ ಎವರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ದ ಕಾಸ್ಟ್ ಅಟ್ ರಿಟೇಲ್ ಇಸ್ ದ ಸೇಮ್ ಫಾರ್ ಬಿಗ್ ಫಿಲ್ಮ್ ಆರ್ ಸ್ಮಾಲ್ ಫಿಲ್ಮ್. ಈಗ ನೀವು ಒಂದು 200 ಜನ ಬಂದು ಒಂದು 9 ಗಂಟೆ ಪಿಕ್ಚರ್ ನೋಡ್ತೀರ ಅಂತ ಇಟ್ಕೊಳ್ಳಿ. ಈಗ ನಾನು ಪರ್ವ ನಾಟಕನ ನಡೀತಾ ಇದೆ ಮೈಸೂರಲ್ಲಿ. ನೀವು ಬೆಳಗ್ಗೆ ಬಂದರೆ 9 ಗಂಟೆ ಅಲ್ಲಿ ಕೂತ್ಕೊಂಡು ಹೋಗ್ಬೇಕು, ಅಷ್ಟು ದೊಡ್ಡದು ನಾಟಕ ಅದು. ಆ ಥರ ಬಂದರೆ 150 ರೂಪಾಯಿ ಕೊಟ್ಬಿಟ್ಟು ಇಡೀ ದಿನ ನೀವು ಆಕ್ಯುಪೈ ಮಾಡಿಕೊಂಡ್ರೆ, ಒಂದು ಮಲ್ಟಿಪ್ಲೆಕ್ಸ್ ಅಲ್ಲ ಅಥವಾ ಒಂದು ಸಿಂಗಲ್ ಸ್ಕ್ರೀನ್ ಸಿನಿಮಾ ಆಕ್ಯುಪೈ ಮಾಡಿಕೊಂಡ್ರೆ ಅವ್ರಿಗೇನು ಸಿಗುತ್ತೆ? ಅವ್ರಿಗೆ ಆ್ಯಕ್ಚುಲಿ ಮಾರ್ಕೆಟ್ ಲಾಜಿಕ್ ಅದು. ನೀವು ಯಾಕೆ ಅದಕ್ಕೆ ಬದ್ಧವಾಗಿರ್ತೀರ ನೀವು? ಯಾರೋ ಹೇಳಿದ್ರು, ಅಯ್ಯೋ ನಿಮ್ಮ ನಾಟಕ ಅಷ್ಟು ಉದ್ದ ಮಾಡ್ತೀರಾ, ಜನ ನೋಡ್ತಾರಾ ಅಂತ. ಭಾರತದ 6 ಲಕ್ಷ ಹಳ್ಳಿಗಳಲ್ಲಿ ಜನ ಅದನ್ನೇ ನೋಡೋದು. 2011ರಲ್ಲಿ ರಂಗಶಂಕರದಲ್ಲಿ ಒಂದು ಸೆಮಿನಾರ್ ನಡೆಸಿದ್ದೆ ನಾನು. ಅಂದರೆ ದೇಸಿ ಮಂದಿ ಯಾವುದು, ಮಾರ್ಗ ಯಾವುದು, ಅಂದರೆ ವಾಟ್ ಈಸ್ ಕ್ಲಾಸಿಕಲ್, ವಾಟ್ ಈಸ್ ಮಾಡರ್ನ್, ವಾಟ್ ಈಸ್ ಫೋಕ್, ವಾಟ್ ಈಸ್ ಟ್ರೆಡಿಷ್ನಲ್, ವಾಟ್ ಈಸ್ ಕಂಟೆಂಪ್ರರಿ, ಈ ಥರದ್ದೆಲ್ಲ ಪ್ರಶ್ನೆಗಳಿದೆಯಲ್ಲ, ಅದ್ರ ಮೇಲೆ ಒಂದು ಸೆಮಿನಾರ್ ಮಾಡಿದ್ದೆ. ಹ್ಯಾನಾ ಡಿ ಬ್ರೂನ್ ಅವ್ರನ್ನ ಕರೆಸಿದ್ದೆ ನಾನು. ಅವರು ಜರ್ಮನ್ ಲೇಡಿಯವರು, ಅಂದರೆ ತೆರಕುಟ್ಟದು ಕಂಚಿಪುರ ಮಾತ್ರ ಅವರೊಂದು ರೆಪರ್ಟ್ರಿನ ಮಾಡ್ತಾರೆ. ಅಂದರೆ ನಮ್ಮ ಫಾರ್ಮನ್ನು ಅಭ್ಯಾಸ ಮಾಡ್ಕೊಂಡು ಮಾಡಿದ್ದಾರೆ.
ಅವ್ರು ಹೇಳಿದ್ರು ನೀವೆಲ್ಲ ಏನು ಚರ್ಚೆ ಮಾಡ್ತೀರಾ ಈ ರಂಗಶಂಕರ್ ಆಡಿಟೋರಿಯಮಲ್ಲಿ ಕೂತ್ಕೊಂಡು, ಇಲ್ಲಿ ಮ್ಯಾಕ್ಸಿಮಮ್ ಒಂದು 250-300 ಸೀಟ್ ಇರ್ಬೋದು, ನೀವು ಮೇನ್ ಸ್ಟ್ರೀಮ್ ಯಾವುದು ಸ್ಲಿಪ್ ಸ್ಟ್ರೀಮ್ ಯಾವುದು ಅಂತ ನೀವು ಯಾಕೆ ಮಾತಾಡ್ತೀರಾ? ಇಡೀ ಭಾರತದಲ್ಲಿ ಇರೋದು ಮೇನ್ ಸ್ಟ್ರೀಮು ಈ 9 ಗಂಟೆ 10 ಗಂಟೆ ಆಗೋ ಆಟನೇ. ಪಾರಿಜಾತ ಇರ್ಬೋದು, ಅಥವಾ ದೊಡ್ಡಾಟ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ತಾಳಮದ್ದಳೆ ಇರ್ಬೋದು, ಇಡೀ ರಾತ್ರಿ ನಡೆಯುತ್ತೆ. ನೀವೇನೋ ಒಂದು ಹೊಸ ಮಾದರಿ ನೋಡ್ಕೊಂಡಿದ್ದಾರೆ ನಾಟಕ ಮಾಡೋದಕ್ಕೆ, ಇಲ್ಲಿ ಮಾಡ್ತೀರ. ಈ 300 ಜನ ನೋಡೋದನ್ನು ನೀವು ಇಡೀ ಭಾರತಕ್ಕೆ ಅಪ್ಲೈ ಮಾಡೋ ಥರ ಮಾತಾಡ್ತಿರಲ್ಲ, ನೀವಲ್ಲ, ನೀವು ಆ್ಯಕ್ಚುಲಿ ಮಾರ್ಜಿನ್ನು ಮೇನ್ ಸ್ಟ್ರೀಮ್, ಅದು ವಿಶೇಷ ಅಲ್ಲ ಇದು ಅಂತಂದರು. ನಿಜ, ಅದು 9 ಗಂಟೆ ನಾಟಕ ಮಾಡೋದು ವಿಶೇಷ ಅಲ್ಲ. ಇಡೀ ರಾತ್ರಿ ಮಾಡ್ತಾಯಿದ್ವಿ ನಾವು, ಈಗಲೂ ಮಾಡ್ತೀವಿ, ಎಲ್ಲ ಕಡೆನೂ ಮಾಡ್ತೀವಿ. ಸಿಟಿಲಿ ಮಾಡಲ್ಲ, ಯಾಕಂದರೆ ಪುರ್ಸೊತ್ತಿಲ್ಲ ಸಿಟಿಲಿ ಅಷ್ಟೇ. ಸೊ ಕಾಲ ಅನ್ನೋದು, ಸಿನಿಮಾದ ಅವಧಿ ಏನಿರಬೇಕು ಅನ್ನೋದು, ಇಟ್ ಈಸ್ ನಾಟ್ ಸೇಕ್ರೆಡ್. ಆ್ಯಕ್ಚುಲಿ ಇಟ್ ಪೋಸಸ್ ವೆರಿ ಬಿಗ್ ಚಾಲೆಂಜಸ್ ಟು ಅಸ್. ನಾ ಏನು ಹೇಳಿದೆ ನಿಮಗೆ, ಸಿನಿಮಾನ ನಾವು ಥಿಯೇಟರಲ್ಲಿ 9 ಗಂಟೆ ಮಾಡಿದ್ರೆ ಎಕ್ಸಿಬಿಟರ್ಗೆ ಏನೂ ಗಿಟ್ಟೋದಿಲ್ಲ. ಮತ್ತು ಸಿನಿಮಾ ತಯಾರಿಸಿದವ್ರಿಗೆ ಅಷ್ಟು ಖರ್ಚು ಮಾಡಿ ಸಿನಿಮಾ ಮಾಡಿದ್ರೆ ಅವರು ಟಿಕೆಟನ್ನು 600 ರೂಪಾಯಿ 1000 ರೂಪಾಯಿ ಮಾಡೋಕ್ಕಾಗದೇ ಇರ್ಬೋದು ಅವ್ರಿಗೆ. ಯಾಕೆ ಮಾಡಬೇಕು ಅಂತ ಬರುತ್ತೆ. ಆದರೆ ನಾನು ಮುಂದಿನ ಸಬ್ಜೆಕ್ಟಿಗೆ ಬಂದಾಗ, ಸಿನಿಮಾ ಯಾಕೆ ಮಾಡ್ತೀವಿ ಅನ್ನೋ ಸಬ್ಜೆಕ್ಟಿಗೆ ಬಂದಾಗ ಬದಲಾಗತ್ತೆ. ನಾಟಕ ಯಾಕೆ ಮಾಡ್ತೀವಿ, ಕವನ ಯಾಕೆ ಬರಿತೀವಿ, ಒಂದು ಪೇಂಟಿಂಗ್ ಯಾಕೆ ಮಾಡ್ತೀವಿ, ಕೆರಿಯರ್ ಮಾಡೋದಕ್ಕೆ ಮಾಡೋದಿಲ್ಲ ಅಲ್ಲ. ಕೆರಿಯರ್ ಆದರೆ ಸಂತೋಷ ಆಗದೆ ಇರ್ಬೋದಲ್ಲ, ಅದು ಕವನ ಯಾಕೆ ಬರಿತೀವಿ ಅನ್ನೋದು. ಆ ಥರ ಸಿನಿಮಾ ಮಾಡೋರು ಇದ್ದೀವಿ ನಾವು. ನಮಗೆ ಗೊತ್ತು, ನಮ್ಮನ್ನು ನಿಮ್ಮ ಸಿನಿಮಾ ನೋಡಲ್ಲ ಅಂತ ಹೇಳೋರು ಸರ್ಟಿಫಿಕೇಟ್ ಕೊಡೋರೇ ದೊಡ್ಡವರು ಥರ ಓಡಾಡ್ತಾ ಇರ್ತಾರೆ ಸಿನಿಮಾ ಮಾಡೋರಿಗೆ ಅಂತ ಅಲ್ವಾ. ಇಲ್ಲಿ ಅವ್ರಿಗೆ ಕೇರ್ ಮಾಡದೆ ನಾವು ಸಿನಿಮಾ ಮಾಡಿದ್ರೆ ಎಷ್ಟೋ ಥರ ಮಾಡ್ಬೋದು ನಾವು. ಈಗ ನಾವೊಂದು ಫಿಲ್ಮ್ ಮಾಡಿ 9 ಅವರ್ ಫಿಲ್ಮ್ ಮಾಡಿ ರಿಲೀಸ್ ಮಾಡಿದ್ರೆ OTT ಪ್ಲ್ಯಾಟ್ಫಾರ್ಮಲ್ಲಿ, ಅಥವಾ ಇನ್ನೆಂಥದ್ದು, ಅದನ್ನು ಸ್ಟೇಬಲ್ ಇರೋದು, ಏನೋ ಮುಂದೆ ಬರುತ್ತೆ, ಬ್ಯಾಂಡ್ವಿಡ್ತ್ ಜಾಸ್ತಿ ಆದಂಗೆ ಏನೇನೋ ಬರುತ್ತೆ. ಆವಾಗ ಏನಾಗುತ್ತೆ, ಒಂದು ಬೋಗಸ್ ನಾವು ಹೇಳ್ತಾ ಇದ್ದದನ್ನು ಜನ ಡಿಮಾಲಿಷ್ ಮಾಡಿಬಿಟ್ಟಿದ್ದಾರೆ ಕೋವಿಡ್ ಟೈಮಲ್ಲಿ. ನಾವು ಏನು ಹೇಳ್ತಿದ್ವಿ ಮೊದಲು, ಸರ್ ಈಗ ಯಾರಿಗೂ ತಾಳ್ಮೆ ಇಲ್ಲ, ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಕೂತಿರ್ತಾರೆ, ನೋಡೋದಿಲ್ಲ ಅಂತ ಹೇಳ್ತಾಯಿದ್ವಿ. ಪೀಪಲ್ ಬಿಂಜ್ ವಾಚ್ ಮೋರ್ ದೆನ್ ದ ವಾಚ್ ಇನ್ ಡಿಟರ್ಮಿನ್ ಟೈಮ್. 9:30 ಗಂಟೆ ವೆಬ್ ಸೀರೀಸ್ ಇದ್ದರೆ ಒಟ್ಟಿಗೆ 9:30 ಗಂಟೆಗೆ ಉಟ್ಕೊಂಡು ನೋಡ್ತಾರೆ. ಅದಾಗಲಿಲ್ಲ ಅಂದರೆ 1-2 ದಿನ, ಹರೀಶ್ ಮಲ್ಯ ಅಂತವ್ರು ಏನು ಬಂದ್ರು ಅನ್ನೋದು ದಿನ ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ, ಅವರು ಕಂಟಿನ್ಯೂಸ್ ನೋಡ್ತಾರೆ. ಜನಕ್ಕೆ ನೀವು ತಾಳ್ಮೆ ಇದೆ ಇಲ್ಲ ಅಂತ ಹೇಳೋಂಗಿಲ್ಲ. ನೀವು ಜನರ ಮೇಲೆ ಏನೇನೋ ಆರೋಪ ಮಾಡಿದ್ದೀವಿ ನಾವು, ಆಯಿತಾ. ಹೊಸ ಟೆಕ್ನಾಲಜಿ ಬಂದಂಗೆ, ಹೊಸ ರೀತಿಗಳು ಬಂದಂಗೆ ನಾವು ಅಂದ್ಕೊಂಡಿದ್ದು ಏನು ನಿಜ ಅಲ್ಲ ಅನಿಸ್ತಾಯಿದೆ ಈಗ. ಸೊ ವೆನ್ ಸಿನಿಮಾಸ್ ಡ್ಯೂರೇಷನ್ ಚೇಂಜಸ್, or it becomes customized, or it becomes the will of a filmmaker, I have a story to tell, this will last 5.5 hours. ಅದು ಬಂದರೆ, ಆ್ಯಕ್ಚುಲಿ ಅದು ಬಂದಿದೆ. ಈಗ ನಾವು ವೆಬ್ ಸೀರೀಸ್ ಮಾಡ್ತೀವಿ. ನಾವು ವೆಬ್ ಸೀರೀಸ್ ಮಾಡಿದಾಗ ಸೀರಿಯಲ್ ಥರ ಅಲ್ಲ ಅದು. ನಿಮ್ಗೆ ಯಾರಿಗಾರು ತಲೆ ಅದಿದ್ದರೆ ಅಕಸ್ಮಾತ್ ಅಂತ ಹೋಲಿಕೆ, ಸೀರಿಯಲ್ ಥರ ಅಲ್ಲ ಅದು. ಸೀರಿಯಲಲ್ಲಿ ಏನಿರುತ್ತೆ ಅಂದರೆ, ನೋಡಿ ಈ ಕ್ಯಾರೆಕ್ಟರ್ನ ಮೆಚ್ತಾ ಇದ್ದಾರೆ, ಇವ್ರದ್ದು ಸ್ವಲ್ಪ ಡೆವಲಪ್ ಮಾಡಿ, ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಇರಲ್ಲ ವೆಬ್ ಸೀರೀಸಲ್ಲಿ. ಅದು ರಿಲೀಸ್ ಆಗೋಕ್ಕೆ, ಈಗ ನಾನೊಂದು ವೆಬ್ ಸೀರೀಸ್ ಮಾಡಿದ್ದೀನಿ, ಅದನ್ನು ಕಳೆದ ವರ್ಷ ಮುಗಿಸಿದ್ವಿ ನಾವು. ಅದನ್ನು ಒಮ್ಮೆಗೆ ಒಂದೇ ದಿನ ಬಿಡುಗಡೆ ಆಗುತ್ತೆ. ಸೀರಿಯಲ್ ಆಗಿ ಬಿಡುಗಡೆ ಆಗಲ್ಲ, ಅದು ಒಂದೇ ದಿನ ಬಿಡುಗಡೆ ಆಗ್ಬಿಡುತ್ತದು ಪೂರ್ತಿ. ನೆಕ್ಸ್ಟ್ ಸೀಸನ್ ಮಾಡ್ತೀವಿ ಅಷ್ಟೇ. ಆ್ಯಕ್ಚುಲಿ ಇದು ಫಿಲ್ಮ್, ಅದು 8 hours 7.5 hours ಫಿಲ್ಮ್ ಅಷ್ಟೇ ಅದು. ಜನ ನೋಡೋಕ್ಕೆ ತಯಾರಿದ್ದಾರೆ ಆ ಥರ. ದಟ್ ಹ್ಯಾಸ್ ಕಮ್. ಅದಕ್ಕೆ ನೀವು ಬೇರೆ ಲೇಬಲ್ ಕೊಟ್ಟು ಅದು ಸಿನಿಮಾ ಅಲ್ಲ ಅಂತ ಹೇಳಬೇಕಷ್ಟೇ. ಅದು ಉಳಿಯುತ್ತೆ, ಸಿನಿಮಾ ಉಳಿಯಲ್ಲ ಅಂತ ನಾನು ಹೇಳಿದ್ರೆ ಯಾವ ಥರ ಸಿನಿಮಾ ತಯಾರಿಸ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್. ನಾನು ಯಾವಾಗಲೂ ಐ ಫೀಲ್ ಟೆಕ್ನಾಲಜಿ ಈಸ್ ಫಾರ್ ಅವರ್ ಗುಡ್. ಆದರೆ ಭಯನೂ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಅಂದರೆ ಸುಚಿತ್ರಲ್ಲಿ ಯಾರು ಹಳಬರಿದ್ದೀರೋ ನಿಮಗೆ ಗೊತ್ತಿರ್ಬೋದು ಇದು. ನಾವು ಹಿಂದೆ, ಅಂದರೆ ನಾವೊಂದು 2-3 ಜನ, ನಾನು ಮುಖ್ಯವಾಗಿ, ನಾನು 2012ರಿಂದ ಹೇಳ್ಕೊಂಡು ಬಂದಿದ್ದೀನಿ,
ಅದಕ್ಕೆ ಮುಂಚೆನೇ 2008, ಆ್ಯಕ್ಚುಲಿ 2009 ಹೇಳ್ಕೊಂಡು ಬಂದಿದ್ದೀನಿ. 2009 ಒಂದಾಯಿತು, ತುಂಬ ಇಂಪಾರ್ಟೆಂಟ್, ಇದನ್ನು ಕೇಳಿ. ಜಾರ್ಜ್ ಲೂಕಸ್ ಅವನು ಸೆಕೆಂಡ್ ಪ್ರೀಕ್ವೆಲ್, ಐ ಥಿಂಕ್ ಇಟ್ ವಾಸ್ ಅಟ್ಯಾಕ್ ಆಫ್ ದ ಕ್ಲೋನ್ಸ್, ಅದನ್ನ ಮಾಡಿದಾಗ ಅವನು ಹೇಳ್ದ, ನಾವು ಇದನ್ನು ಎಲೆಕ್ಟ್ರಾನಿಕ್ ಆಗಿ ರಿಲೀಸ್ ಮಾಡಬೇಕು ಅಂತ. ಡಿಜಿಟಲ್ ಅನ್ನೋ ಪದ ಅಷ್ಟು ದೊಡ್ಡದಿರಲಿಲ್ಲ ಆಗ. ಯೋಚನೆ ಮಾಡಿ, ನಮಗೆ ಗೂಗಲ್ ಬಂದಿದೆ ಎಂದಲ್ಲ, ಅಷ್ಟು ಅವೆಲ್ಲ ಅದು ದೊಡ್ಡದಿರಲಿಲ್ಲ ಆಗ ಡಿಜಿಟಲ್ ಅನ್ನೋದು. ಅವನು ಹೇಳ್ದೆ ನಾನು ರಿಲೀಸ್ ಮಾಡ್ತೀನಿ ಅಂತ. ಹಾಲಿವುಡ್ ಅವನ ಜೊತೆ ಕೋಆಪ್ರೇಟ್ ಮಾಡಲಿಲ್ಲ. ಬಟ್ ಜಾರ್ಜ್ ಲೂಕಸ್ ಇಸ್ ಅ ಕ್ರೇಜಿ ಪರ್ಸನ್, ಬಿಗ್ ಡ್ರೀಮರ್. ಅವನೇನು ಮಾಡ್ದ, ಅವನು ಪರ್ಸನಲ್ಲಾಗಿ ಅಟ್ ಹಿಸ್ ಕಾಸ್ಟ್ 70 ಸ್ಕ್ರೀನ್ಸ್ಗೆ ಲಿಂಕ್ ಮಾಡ್ದ. ಅಂದರೆ ಫಿಸಿಕಲ್ ಸಿಗ್ನಲ್ ಕ್ಯಾರಿಯಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡಿ ಆರ್ಲ್ಯಾಂಡೋನಲ್ಲಿ 70 ಸ್ಕ್ರೀನ್ಸ್ಗೆ ಅವನು ಅಟ್ಯಾಕ್ ಆಫ್ ದ ಕ್ಲೋನ್ಸ್ ರಿಲೀಸ್ ಮಾಡ್ದ. ಬಟ್ ಅದು ಹಾಲಿವುಡ್, ದೇ ಸಾ ದ ಡೇಂಜರ್ ಇಮಿಡಿಯೇಟ್ಲಿ. ದ ಬಿಗ್ 6 ಆಫ್ ಹಾಲಿವುಡ್ ಅಂದರೆ ಕೊಲಂಬಿಯಾ ಏಷ್ಯಾ, ಡಿಸ್ನಿ ಪಿಕ್ಚರ್ಸ್, ಮಿರಾಮ್ಯಾಕ್ಸ್ ಅವರೆಲ್ಲ ಸೇರಿಕೊಂಡು ದೇ ಡಿಸೈಡೆಡ್ ದೇ ಮಸ್ಟ್ ಕ್ರಿಯೇಟ್ ಎ ಕೋಡ್, signals code, specifications code for digital cinema. And they made specifications for what is known as D-cinema now. ಅಲ್ಲಿವರೆಗೂ ಇತ್ತು, ವಿಡಿಯೋ ಎಲ್ಲ ತೋರಿಸೋದಿತ್ತು ಆಗ ಅದ್ರ ವಿಡಿಯೋ ಇತ್ತು, ಈ ಸಿನಿಮಾ ಅಂತ ಕರಿತಾ ಇದ್ರು ಅದನ್ನ. ದೇ ಸೆಡ್ ಇಟ್ ಶುಡ್ ಬಿ ಕಾಲ್ಡ್ D-cinema. JPEG 2000 ಅಂತ ಯೂನಿಫೈಡ್ ಫಾರ್ಮ್ಯಾಟನ್ನು ಅವರು ಮಾಡಿದ್ರು. ಈಗ ಅದರಿಂದ ತುಂಬ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಆಗಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ನಾನು, ಆ್ಯಕ್ಚುಲಿ ನಮಗೆ ಈ ಸೆಲ್ಯುಲೈಡ್ ಅನ್ನೋದು ಇರೋದಿಲ್ಲ ಅಂತ. ನಮ್ಮ ಕನ್ನಡ ಸಿನಿಮಾದ ಸ್ಟಾಲ್ವರ್ಡ್ಸು ನಾವು ಮಾತಾಡೋ ಸೆಮಿನಾರ್ಸಲ್ಲಿ ಬಂದು ನನ್ನ ನೋಡಿ ನಕ್ಕೆ ಮಾತಾಡಿದ್ದು ಇದೆ. ಯವನಿಕಾಲ ಒಂದು ಕಾನ್ಫರೆನ್ಸ್ ಆದಾಗ 1-2-3 ಜನ ದೊಡ್ಡ ಕನ್ನಡ ಫಿಲ್ಮ್ ಡೈರೆಕ್ಟರ್ಸ್ ಬಂದು ನನ್ನ ಗೇಲಿ ಮಾಡಿದರು. ಆದರೆ 2011 ಈ ಕರ್ನಾಟಕ ಸರ್ಕಾರ ಬಿಫೆಸ್ ಅಂತ ಸುಚಿತ್ರ ಪ್ರಾರಂಭಿಸಿದ್ದನ್ನು ಸರ್ಕಾರ ಅಡಾಪ್ಟ್ ಮಾಡಿಕೊಂಡು ಅವರು ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು ಅಂತ ಹೇಳಿ ನಮ್ಮ ನರಹರಿ ರಾವ್ ಅವ್ರನ್ನ ಆರ್ಟಿಸ್ಟಿಕ್ ಡೈರೆಕ್ಟರ್ ಮಾಡಿದಾಗ ಅವ್ರು ನನಗೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅಸಿಸ್ಟೆಂಟ್ ಆಗಿರೋದಕ್ಕೆ ಅವ್ರಿಗೆ ನನಗೆ ಕರೆದಿದ್ರು. ನಾವು ನರಹರಿ ರಾವ್ ಅವರೆಲ್ಲ ಹೋಗಿ ಲಿಡೋ ಸಿನಿಮಾಗೆ ಹೋಗಿ ನಾವು ಮಾತಾಡಿದ್ವಿ. ನಾವೇನು ಕೇಳ್ಕೊಂಡ್ವಿ ಅಂದರೆ, ಒಂದು 4 ಫಿಲ್ಮ್ ಬರುತ್ತೆ ನಮಗೆ, ಅದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಬರುತ್ತೆ, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ಆ್ಯಕ್ಚುಲಿ ತುಂಬ ಕಷ್ಟ ಇತ್ತು ಡಿಜಿಟಲ್ ಥಿಯೇಟ್ರ್ ಸಿಗೋದಕ್ಕೆ. ಲೀಡಾ ಅವರು ಅದೇನೋ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆಯಿತು ಎಲ್ಲೋ ನನಗೆ ನೆನಪಿಲ್ಲ ಇವಾಗ. ಆದರೆ ಅವರು ನಮಗೆ 4 ಸಿನಿಮಾ ಬಂತು. ನಾವೊಂದು 100ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನ ತರಿಸ್ಕೊಂಡಿದ್ವಿ. ಅದರಲ್ಲಿ 4 ಫೀಚರು ನಮಗೆ ಡಿಜಿಟಲ್ ಬಂತು. ಅದು ಎಲ್ಲೋ ತೋರಿಸೋದಕ್ಕೆ ವಿಶೇಷವಾಗಿ ವ್ಯವಸ್ಥೆ ಮಾಡಬೇಕಾಗಿ ಬಂತು ನಮಗೆ. ಅದರ ಮುಂದಿನ ವರ್ಷ ಅಲ್ಲ, ಅದರ ನೆಕ್ಸ್ಟ್ ಅಂದರೆ 2013 ಅನಿಸುತ್ತೆ, ನಾನು ಇನ್ವಾಲ್ವ್ ಆಗಿರಲಿಲ್ಲ ಆಗ ಆನಂದ್ ವರದರಾಜು ಅವರು ಅದರಲ್ಲಿ ಇನ್ನೂ ಇನ್ವಾಲ್ವ್ ಆಗಿದ್ದರು. ಆನಂದ್ ವರದರಾಜ್ ಹೇಳಿದ್ರು, ನಾವು ಈ ಸತಿ 126-130 ಸಿನಿಮಾ ತರಿಸ್ತಾ ಇದ್ದೀವಿ, ಅದರಲ್ಲಿ 4 ಸಿನಿಮಾ ಮಾತ್ರ ಸೆಲ್ಯುಲೈಡ್ ಇದೆ ಅಂತ. ಅಂದರೆ 2 ವರ್ಷದಲ್ಲಿ ಹಂಗಾಯಿತು. ಫಸ್ಟ್ ಕೋಡ್ಯಾಕ್ ಡಿಕ್ಲೇರ್ಡ್ ಬ್ಯಾಂಕ್ರಪ್ಟ್ಸಿ. ಈಸ್ಟ್ಮನ್ ಕೋಡ್ಯಾಕ್. ಆ್ಯಕ್ಚುಲಿ ನಾನು 2009 ಮಾತಾಡ್ತಾ ಇದ್ದಾಗ ಕೋಡ್ಯಾಕ್ ಅವರು ಡಿಜಿಟಲ್ ಕ್ಯಾಮ್ರಾ ಮಾಡಿದ್ದಾರೆ. ಅವ್ರ ಕಾಲ ಮೇಲೆ ಅವರೇ ಯಾಕೆ ಕಲ್ಲು ಹಾಕೋತಾರೆ, ಪ್ರಶ್ನೆ ಮಾಡ್ಕೋಬೇಕು ನೀವು ಅಂತ ಜನಕ್ಕೆ ಹೇಳ್ತಾ ಇದ್ದೆ ನಾನು. ಕೋಡ್ಯಾಕ್ ಡಿಕ್ಲೇರ್ಡ್ ಬ್ಯಾಂಕ್ರಪ್ಟ್ಸಿ, ಈಸ್ಟ್ಮನ್ ಕೋಡ್ಯಾಕ್ ಫಿಲ್ಮ್ ನಿಂತೋಯ್ತು. ನೆಕ್ಸ್ಟ್ ಇಯರ್ ಫೂಜಿ ಸೆಡ್ ಇಟ್ ಕ್ಲೋಸ್ ಪ್ರೊಡಕ್ಷನ್. ಆಮೇಲೆ ಸೆಲ್ಯುಲೈಡ್ ಫಿಲ್ಮ್ ಬಂದಿಲ್ಲ ಅಂತ ನಾನು ಹೇಳ್ತಿಲ್ಲ, ಕೆಲವರು ಹುಚ್ಚರಿರ್ತಾರೆ. ಕ್ರಿಸ್ಟೋಫರ್ ನೋಲನ್ ಅವನಿಗಾಗಿ ಎಷ್ಟು ಸ್ಟಾಕ್ ಉಳಿದಿದೆ ಅವನಿಗಾಗಿ ಇಟ್ಕೊಂಡಿದ್ದಾರೆ, ಅವನು ಸೆಲ್ಯುಲೈಡಲ್ಲೇ ಮಾಡೋದು ಅಂತ ಹೇಳ್ತಾನೆ ನಾನು. ಬಟ್ ನಾವು ಮಾಡೋಕ್ಕಾಗಲ್ಲ, ನೀವು ಭಾರತದಲ್ಲಿ ಮಾಡೋಕ್ಕಾಗಲ್ಲ ಸೆಲ್ಯುಲೈಡ್. ಈಗ ನಿಮಗೆ ಡೆವಲಪಿಂಗ್ ಇರಲ್ಲ, ಎಲ್ಲೂ ಪ್ರೊಸೆಸಿಂಗ್ ಇರಲ್ಲ, ಗ್ರೇಡಿಂಗ್ ಇರಲ್ಲ. ಆ್ಯಕ್ಚುಲಿ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡಿ ಎಡಿಟರ್ ಸಿಗದೇ ಇರ್ಬೋದು ಈಗ. ಅಂದರೆ ಇಟ್ ಚೇಂಜ್ ಸೋ ಕ್ವಿಕ್ಲಿ.
1998 ಅನಿಸುತ್ತೆ, ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ರಾಮ್ ವಿಲಾಸ್ ಪಾಸ್ವಾನ್ ವಾಸ್ ದ ಟೆಲಿಕಾಮ್ ಮಿನಿಸ್ಟರ್. 100 ವರ್ಷ ಭಾರತೀಯ ಟೆಲಿಗ್ರಫಿ ಇದು ಒಂದು ಪ್ರೆಸೆಂಟೇಷನ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಅವರು ಹೇಳಿದ್ರು ಭಾರತದಲ್ಲಿ ಈಗ ವಿ ಹ್ಯಾವ್ 100 ಮಿಲಿಯನ್ ಟೆಲಿಫೋನ್ ಕನೆಕ್ಷನ್ಸ್ ಅಂತ ಅವರು ಒಂದು ಭಾಷಣ ಮಾಡಿದ್ರು. 1998. 2005 two significant things happened. The number of mobile connections exceeded number of fixed line connections. ಅಷ್ಟೇ ಅಲ್ಲ, ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಜಾಸ್ತಿ ಕನೆಕ್ಷನ್ಸ್ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರು. 7 ವರ್ಷನೂ ಆಗಿಲ್ಲ ನಾನು ಹೇಳ್ತಿರೋದು, ಫಾರ್ ದಟ್ ಚೇಂಜ್ ಟು ಕಮ್. ಅಷ್ಟು ರ್ಯಾಪಿಡಾಗಿ ಚೇಂಜ್ ಆಗುತ್ತೆ. ಈ 5 ವರ್ಷದಲ್ಲಿ ಈ ಭಾಷಣ ಪೂರ್ತಿ ಆಬ್ಸಲ್ಯೂಟ್ ಆಗಿರುತ್ತೆ. ನೀವು ಬೇರೆ ಯಾವುದೋ ನಾರ್ಮನ್ನು ಒಪ್ಕೊಂಡಿರ್ತೀರ. 10 ವರ್ಷದ ಹಿಂದೆ ಫೇಸ್ಬುಕ್ ಇತ್ತು. 12 ವರ್ಷದ ಹಿಂದೆ, 13 ವರ್ಷದ ಹಿಂದೆ. ಇಟ್ಸ್ ಅ ನಾರ್ಮ್. ದೀಸ್ ಆರ್ ಬಿಗ್ಗರ್ ಕಂಟ್ರೀಸ್ ದೆನ್ ಕಂಟ್ರೀಸ್. ಫೇಸ್ಬುಕ್, ಗೂಗಲ್ ಅವೆಲ್ಲ ದೇ ಆರ್ ವೆರಿ ಲಾರ್ಜ್ ವರ್ಚುವಲ್ ಕಂಟ್ರೀಸ್. ಕ್ಯಾನ್ ವಿ ಸೇ ದೇ ಡೋಂಟ್ ಹ್ಯಾವ್ ಪವರ್? Google may be richer than India, or it may become richer than India. ನಾ ಯಾಕೆ ಹೇಳಿದೆ ಇದು? ಈ ಟೈಮ್ ಆಫ್ ಫಿಲ್ಮ್ ಇದೆಯಲ್ಲ, ಐ ಆಮ್ ಸೇಯಿಂಗ್ ನೀವೀಗಲೇ ರಿಟೈರ್ ಮಾಡಬೇಕು. ಇಟ್ ಈಸ್ ಓವರ್ ದಟ್ ಥಿಂಗ್. ದಟ್ ಐಡಿಯಾ ಇಸ್ ಗಾನ್. ಕೋವಿಡ್ ಆದಮೇಲೆ ರಿಕವರಿ ತುಂಬ ಪ್ರಾಬ್ಲಮ್ ಇದೆ. ಮಾರ್ಕೆಟ್ ಅನ್ನೋದು ನಾವು ಅಂದ್ಕೊಂಡಂಗೆ ಇರೋದಿಲ್ಲ. 2 ಕಾರಣಕ್ಕೆ ಹೇಳಿ ನಿಲ್ಲಿಸ್ತೀನಿ ಅದನ್ನು, ಆ ಸಬ್ಜೆಕ್ಟ್. ಒಂದೇನೆಂದರೆ, ಎಲ್ಲ ರಿಲೀಸ್ ಮಾಡೋದನ್ನ ತಡೆದು ಇಟ್ಕೊಂಡಿದ್ದಾರೆ. ಸುಮಾರು 2300-400 ಫಿಲ್ಮ್ಸ್ ಭಾರತದಲ್ಲಿ ರಿಲೀಸ್ಗಿದೆ. ಈಗ ಓಪನ್ ಮಾಡ್ತೀರಾ, ಈಗ ಸುದೀಪ್ ಯಾರ್ದು ಪಿಕ್ಚರ್ ಓಪನ್ ಆಗುತ್ತೆ. 3 ದಿನ ಪಿಕ್ಚರ್ ಹೊಡೆದ್ರೆ ದೊಡ್ಡದು ಅಂತ ಅನ್ಸುತ್ತೆ ಈಗ. ಯಾಕೆಂದರೆ ಅಷ್ಟು ಪಿಕ್ಚರ್ ಇದೆ ರಿಲೀಸ್ಗೆ. ಮತ್ತು ಈ ವರ್ಷ ಪಿಕ್ಚರ್ ಮಾಡ್ತಾ ಇದ್ದೀವಿ. ಈ ವರ್ಷದ ಏನು ಮಾಡಬೇಕು? ಹೊಸ ಪಿಕ್ಚರ್ಗೆ ಹಳೆ ಪಿಕ್ಚರ್ಗಿಂತ ಆದ್ಯತೆ ಜಾಸ್ತಿ ಇರ್ಬೋದಲ್ವಾ? ಹಿಂದಿಂದ ಕಲಿತು ಏನಾಗಿದೆ ತಿಳ್ಕೊಂಡು ಎಚ್ಚರಿಕೆಯಿಂದ ಇವಾಗ ಮಾಡ್ಬೋದು ಪಿಕ್ಚರು. ಈಗೇನಾಗುತ್ತೆ ಪಿಕ್ಚರು? ಒಂದು ಶೋ ಬಂದು ಹೋಗ್ಬೋದು. ನಾನೇನಾದ್ರು ಪಿಕ್ಚರ್ ಮಾಡಿದ್ರೆ 8 ಗಂಟೆಗೆ ನನಗೆ ಒಂದು ಸ್ಕ್ರೀನಲ್ಲಿ ಶೋ ಕೊಟ್ಟಿದ್ದಾರೆ, 8 ಗಂಟೆಗೆ ಬಂದು ನೋಡಿ ಅಂತ ನನ್ನ ಫ್ರೆಂಡ್ಸ್ಗೆ ಹೇಳ್ಬೋದು. ಆಮೇಲೆ ಇರುತ್ತೆ ಅಂತ ನಂಗೆ ನಂಬಿಕೆ ಇಲ್ಲ. ತುಂಬ ಫಿಲ್ಮ್ಸ್ ಇದೆ. ನೀವು ಅದನ್ನ OTTಲಿ ರಿಲೀಸ್ ಮಾಡ್ತೀರಾ? ಅವ್ರು ಇಲ್ಲಿ ಇದು ಮುಗಿಸಿದ ತಕ್ಷಣ ಅಲ್ಲಿ ಕಳ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇಟ್ಸ್ ಅ ಬಯರ್ಸ್ ಮಾರ್ಕೆಟ್. ಅವ್ರು ಇಷ್ಟ ಬಂದಿದ್ದು ಇಟ್ಕೊಳ್ತಾರೆ, ಬಿಡ್ತಾರೆ. ಇಷ್ಟ ಬಂದಿದ್ದು ಟರ್ಮ್ಸ್ ಹೇಳ್ತಾರೆ. ನೀವು ಆಗಲಿ ಇನ್ವೆಸ್ಟ್ ಮಾಡಿದ್ದೀರಾ, ನೀವು ವಿಧಿ ಇಲ್ಲ ನಿಮಗೆ. ಹೆಂಗಾರು ಕಾಣಿಸಿದ್ರೆ ಸಾಕು, ಜನಕ್ಕೆ ತೋರಿಸೋದಕ್ಕಾದರೆ ಸಾಕು. ಆ ಥರ ಆಗಿರ್ತೀವಿ ನಾವು ಅಂದ್ಕೊಂಡಿರೋ ಮಾರ್ಕೆಟಿಗೆ ಕೋವಿಡ್ ನಂತರ ಇಲ್ಲವೇ ಇಲ್ಲ, ಈಗಲೇ ಇಲ್ಲ ಹೇಳ್ತಿದ್ದೀನಿ ನಾನು. ಯು ಕಾಂಟ್ ಡು. ಒಂದು ವಿಚಿತ್ರ ಅದರಿಂದ ಸಾಧ್ಯ ಆಗತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಹೇಗೆ ಸೋಷಿಯಲ್ ಮೀಡಿಯಾನ ಯಾರು ಹಳಿತೀರೋ ಯಾರು ಹೊಗಳ್ತಿರೋ ಬಿಡಿ, ಸೋಷಿಯಲ್ ಮೀಡಿಯಾ ನಮ್ಮಲ್ಲಿ ಒಂಥರದ್ದು ವರ್ಚುವಲ್ ಒರಾಲಿಟಿ, ಅಂದರೆ ಮೌಖಿಕವನ್ನು ಹಿಂದೆ ಹೆಂಗಿತ್ತು ಆ ಥರದ್ದು ನಮಗೆ ಬಂದಿದೆ ತಿರ್ಗಾ. ಯಾರು ಬೇಕಾದ್ರೆ ಫಿಲ್ಮ್ ಬಗ್ಗೆ ಕಾಮೆಂಟ್ ಮಾಡ್ಬೋದು. ನಾನು ತಾಷ್ಕೆಂಟ್ ಫೈಲ್ಸ್ ಅನ್ನೋ ಒಂದು ಪಿಕ್ಚರಲ್ಲಿ ಅಭಿನಯಿಸಿದ್ದೀನಿ. ಅದಕ್ಕೆ ಒಂದು ರಿವ್ಯೂರ್ ಅಂತೂ -1 ರೇಟಿಂಗ್ ಕೊಟ್ಟಿದ್ದಾರೆ. -1, ಹಾಫ್ 1.5 ಎಲ್ಲ ಕೊಟ್ಟೆ ರೇಟಿಂಗು. ಅದು ಆಸ್ಕರ್ಗೆ ನಾಮಿನೇಟ್ ಆಯ್ತದು. ಬಟ್ ಅದನ್ನು ಅವ್ರ ಕಮಿಟೀಲಿ ಅದು ಈ ನಮ್ಮ ಲಿಬ್ರಲ್ಸು ನಾನ್ ಲಿಬ್ರಲ್ಸು ಅವರೆಲ್ಲ ಸೇರಿಕೊಂಡು ಜಗಳ ಮಾಡಿ ಅದನ್ನು ತೆಗೆದುಬಿಟ್ರು. ಅದನ್ನು ಆ್ಯಕ್ಚುಲಿ ಕ್ರಿಟಿಕ್ಸ್ಗೆ ಯಾರು ಕೇರ್ ಮಾಡೋದಿಲ್ಲ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಬ್ಯಾಡ್ ಟೈಮ್ ಫಾರ್ ಕ್ರಿಟಿಕ್ಸ್. ಕ್ವಾಂಟಿಟೀಸ್ ಬಿಕಮ್ ಕ್ವಾಲಿಟಿ. IBM ಬಿಗ್ ಬ್ಲೂ ಅಂತ ಕಂಪ್ಯೂಟರ್ ಮಾಡಿದ್ರು. ಮಾಡಿದಾಗ ಕ್ಯಾಸ್ಪರೋವ್ನ ಕರೆದ್ರು. ಆಗ ದೊಡ್ಡ ರೇನಿಂಗ್ ಚೆಸ್ ಚಾಂಪಿಯನು ಕರೆದು ಅವನಿಗೆ ಇದು ಅದರ ಜೊತೆ ಆಡೋದಕ್ಕೆ ಬಿಟ್ಟರು. ಕ್ಯಾಸ್ಪರೋವ್ ಆ ಬಿಗ್ ಬ್ಲೂನ ಸೋಲಿಸ್ಬಿಟ್ಟ ಅವನು ವರ್ಷನ್ 1. ಅವ್ರು ಅದನ್ನು ಇಂಪ್ರೂವ್ ಮಾಡಿ ವರ್ಷನ್ 2 ಮಾಡಿದ್ರು. ಇಂಜಿನಿಯರ್ಸಿಗೆ ಗೊತ್ತಿರುತ್ತೆ 3 ಸ್ಲಾ ಅಂತ ಇರುತ್ತೆ ಅಲ್ಲ. ಹಾಂ,
ರ್ಯಾಪಿಡ್ಲಿ ಚೇಂಜ್ ಆಗುತ್ತೆ. 4G will not be geometrically bigger than, 5G will not be geometrically bigger, exponentially bigger than it will be, ಅಲ್ವಾ? ಸೊ ನೆಕ್ಸ್ಟ್ ಇಯರ್ ಕರೆಸಿದ್ರು ಕ್ಯಾಸ್ಪರೋವ್ನ. ಬಿಗ್ ಬ್ಲೂ ಡಿಫೀಟೆಡ್ ಕ್ಯಾಸ್ಪರೋವ್. ಟೈಮ್ ಮ್ಯಾಗಝೀನಲ್ಲಿ ಒಂದು ಎಸೆ ಬರೆದ್ರು, ಕ್ವಾಂಟಿಟಿ ಹಸ್ ಬಿಕಮ್ ಕ್ವಾಲಿಟಿ. ಅಂದರೆ ಇಟ್ಸ್ ಕಂಪ್ಯೂಟಿಂಗ್ ಪವರ್ beat is thinking power. What I'm saying is, technology will destroy the market as you know it, and the first casualty will be time. A film's duration will no longer be 2 hours. Actually, all the OTT series, you should treat them as actually full features. They are of different duration. ಅಂದರೆ ಇದು ಪಳೆ ಉಳಿಕೆ. ಅದಕ್ಕೇ ನಾವು ಅದಕ್ಕೆ ಸಿನಿಮಾಗಿಂತ ಜಾಸ್ತಿ ಇದೆ ಅಂತ. ಸಿನಿಮಾ ಇಷ್ಟೇ ಅಂತ ಏನು ಇರಲಿಲ್ಲ. ನಾ ಎರಡನೇದೇನು ಹೇಳ್ತೀನಿ, ಸಿ ದಿಸ್ ನೌ ದಟ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ಬೀನ್ ಓಪನ್ ಟು ಅಸ್. ಸಿ ದರ್ ಇಸ್ ಅ ಪ್ರಾಬ್ಲಮ್ ಆಫ್ ವೈ ವಿ ಮೇಕ್ ಎ ಫಿಲ್ಮ್. ನಾವು ಯಾಕೆ ಫಿಲ್ಮ್ ಮಾಡ್ತೀವಿ? ಈಗ ನಾವೆಲ್ಲ ಸ್ಕ್ರಿಪ್ಟ್ ರೈಟರ್ ಆಗೋಕ್ಕೆ ತುಂಬ ಸ್ಟ್ರಗಲ್ ಮಾಡಿ ಸಿನಿಮಾ ನಿರ್ದೇಶಕರನ್ನ ಹಿಂದೆಲ್ಲ ಮೀಟ್ ಮಾಡ್ತೇವೆ, ಪ್ರೊಡ್ಯೂಸರ್ಸ್ನ ಮೀಟ್ ಮಾಡ್ತಾಯಿದ್ವಿ. ನಮಗೆಲ್ಲ ಏನು ಹೇಳೋರು, ಸಿನಿಮಾ ಯಾಕೆ ಮಾಡ್ತೀವಿ? ಜನ ನೋಡಬೇಕು ಅಂತ ಸಿನಿಮಾ ಮಾಡ್ತೀವಿ. ಇಲ್ಲ, ಜನ ನೋಡಬೇಕು ಅಂತ ಸಿನಿಮಾ ಮಾಡ್ತೀವಿ ಅಂದರೆ ನಂಗೆ ಅರ್ಥ ಆಗ್ತಾ ಇದೆ. ಆದರೆ ಅದು ಅವ್ರು ಹೇಳ್ತಿರೋದು ಏನಂದರೆ, ಸಿನಿಮಾ ದುಡ್ಡು ಮಾಡಬೇಕು ಅಂತ. ಎಷ್ಟು ಸಿನಿಮಾ ದುಡ್ಡು ಮಾಡುತ್ತೆ? ನಿಮ್ಮ ಸಿನಿಮಾಲಿರೋರಿಗೆ ಯಾರಿಗಾರು ಗೊತ್ತಿರುತ್ತಲ್ಲ, ಎಷ್ಟು ಸಿನಿಮಾ ದುಡ್ಡು ಮಾಡುತ್ತೆ? ಒಂದು 100 ಸಿನಿಮಾ ಮಾಡಿದ್ರೆ ಕನ್ನಡದಲ್ಲಿ, 100ರಲ್ಲಿ ಎಷ್ಟು ಸಿನಿಮಾ ರಿಕವರ್ ಮಾಡುತ್ತೆ? 6%. ಸ್ಟ್ಯಾಂಡರ್ಡ್ ಇನ್ನೂ ಕಮ್ಮಿ ಇರ್ಬೋದು. ಈಗ ಕೋವಿಡ್ ಆದಮೇಲೆ ರಿಲೀಸ್ ಆಗುತ್ತಲ್ಲ, ನಾಟ್ ಇವನ್ 1%. ಐ ಥಿಂಕ್ ಸೂರ್ಯ ವಾಸ್ ಕ್ಲೆವರ್ ಟು ರಿಲೀಸ್ ಸೂರ್ಯ ರಿಪೋರ್ಟ್ರು. He's our film industry ಅವರೆಲ್ಲ traditionalists, they're against him. They're saying he is compromised and betrayed the industry. But it may become the norm. I've acted in 2 Hindi films now. 2 filmu, it is not slated for release in screens. Film is being made for OTT. Filmé. ಈಗೇನಾಗತ್ತೆ, ನಾವು ಯಾಕೆ ಫಿಲ್ಮ್ ಮಾಡಬೇಕು ಅಂತ ಬರುತ್ತೆ. ಈಗ ಸಿ ಎ ಕ್ರಿಟಿಕ್ ಲೈಕ್ ಆರ್ ಸಿನೆ ಬಫ್ ಆರ್ ಎ ಸಿನೆಯಾಸ್ಟ್ ಲೈಕ್ ನರಹರಿ ರಾವ್ ಆರ್ ಸೆ ಶಶಿಧರ್ ಆರ್ ಇನ್ ದ ಫಿಲ್ಮ್ ಸೊಸೈಟಿ ಮೂವ್ಮೆಂಟ್. ವಾಟ್ ಆರ್ ದ ಫಿಲ್ಮ್ಸ್ ದೇ ವಿಲ್ ವಾಚ್ ಆರ್ ಎಂಡೋರ್ಸ್ ಆರ್ ಲಯನೈಸ್? ಯಾವ ಸಿನಿಮಾ ಅವ್ರು ನೋಡೋದು? ದೇ ವಾಚ್ ಎ ಫಿಲ್ಮ್, endorse a film or discuss a film that a filmmaker wants to do. That's the film they want to watch. A personal film, a committed film from a passionate filmmaker. That's what they want to watch. ನೀವು KGF 2ಗೆ ಕಾಯ್ತಾ ಇರೋರು ಇರ್ತಿರಲ್ಲ, ನಿಮ್ಮ ಜೊತೆ ಸೇರಿದವ್ರಲ್ಲ ಅವರು ಬೇರೆ. ಅವರು ಅದಕ್ಕೆ ಬದ್ಧ ಇರ್ತಾರೆ. ಅವರು ಆ್ಯಕ್ಚುಲಿ ದೇ ಆರ್ ಎ ಮೋರ್ ಸ್ಟೇಬಲ್ ಫಿಲ್ಮ್ ಕಮ್ಯುನಿಟಿ ದೆನ್ ಯು ಆರ್. MX ಪ್ಲೇಯರ್ ಅಂತಿದೆ, OTT ಪ್ಲ್ಯಾಟ್ಫಾರ್ಮ್, ಅದು ಫ್ರೀ. ಯಾರದರ ಓನರು? MX ಪ್ಲೇಯರ್ ಓನರ್ ಯಾರು? ನನಗೆ ತುಂಬ ಕ್ಯೂರಿಯಸ್ ಇದೆಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಜ್ಞಾನಪೀಠ ಅವಾರ್ಡ್ ಯಾರು ಕೊಡ್ತಾರೆ ಗೊತ್ತಾ? ಯಾರು ಕೊಡ್ತಾರೆ ಜ್ಞಾನಪೀಠ ಅವಾರ್ಡ್? ಯಾರಿಗಾರು ಗೊತ್ತಾ? ಸರ್ಕಾರ ಕೊಡಲ್ಲ ಜ್ಞಾನಪೀಠ ಅವಾರ್ಡ್. ಗೊತ್ತಾ ನಿಮಗೆ? ಸರ್ಕಾರ ಕೊಡಲ್ಲ. ಟೈಮ್ಸ್ ಆಫ್ ಇಂಡಿಯಾ ಕೊಡ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಕೊಡೋ ಅವಾರ್ಡ್ಗೆ ಹೆಂಗೆ ಅಲ್ಲೇ ನಾವು ಎಷ್ಟು ಜಗಳ ಮಾಡೋದು ನಾವು? ಯಾಕೆಂದ್ರೆ ವಿಜ್ಞಾನ ಭವನಲ್ಲಿ ಕೊಡ್ತಾರಲ್ಲ, ಅದಕ್ಕೇ ಗೌರ್ಮೆಂಟ್ ಕೊಡ್ತಾರೆ ಅಂತ ಅಲ್ಲಿ ತಲೆಯಲ್ಲಿ ಬಂದಿದೆ ಎಲ್ಲರಿಗೂ. ಗೌರ್ಮೆಂಟ್ ಕೊಡೋದಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ಅವ್ರದ್ದೊಂದು ಟ್ರಸ್ಟ್ ಇದೆ, ಅವ್ರ ಫ್ಯಾಮ್ಲಿದು.
ಆ ಟ್ರಸ್ಟ್ ಕೊಡೋದು ಅದನ್ನ. ನಿಮ್ಮ ಗೌರ್ಮೆಂಟ್ ಆಫೀಸಲ್ಲೆಲ್ಲ ಹಾಕ್ಕೊಂಡಿರ್ತೀರಲ್ಲ, ಹಾಕ್ಕೊಳ್ಬಾರ್ದು ಅನಿಸುತ್ತೆ. ನೀವು ಕೊಟ್ಟಿರೋ ಅವಾರ್ಡ್ದು ಹಾಕ್ಕೊಳ್ಳಿ, ಅದ್ಯಾಗ ಅವ್ರು ಕೊಟ್ಟಿದ್ದು ಹಾಕ್ಕೊಂಡಿದ್ದಾರೆ ನೀವು. ಯಾಕೆ ಹೇಳ್ತೀನಿ, MX ಪ್ಲೇಯರ್ ಇಸ್ ಓನ್ ಬೈ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅಂದರೆ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಅಷ್ಟೇ ಅಲ್ಲ, ಗ್ರೂಪ್. ಮೇನ್ ಥಿಂಗ್ ಅದೇನದರಲ್ಲಿ, MX ಪ್ಲೇಯರ್ ಇಸ್ ಫ್ರೀ. ಕೇಳಿಸ್ಕೊಳ್ಳಿ, ದೊಡ್ಡ ವೆರಿ ಇಂಪಾರ್ಟೆಂಟ್ ಐಡಿಯಾ ದಿಸ್ ಇಸ್. MX ಪ್ಲೇಯರ್ ಇಸ್ ಫ್ರೀ. Okay? And if MX player is free, I distrust your loyalty to Sudeep or Yash. You may become loyal to some Korean serial or some Hong Kong serial, you may become devoted. Maybe ಜಾಕಿ ಚಾನ್ ಥರ ಈ ಕಾಲದಲ್ಲಿ ಯಾರು ಇರ್ತಾರೋ ಅವರು ಬಿಗ್ಗೆಸ್ಟ್ ಹೀರೋ ಆಗ್ಬೋದು ಕರ್ನಾಟಕಲ್ಲಿ. ಡಬ್ಬಿಂಗ್ ಎಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಂಥ ಅನಮಿಲೀಸ್ ಬರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ನನಗೆ ಇದು ಬಂದು ಯಾವುದೋ ಸೆನ್ಸರ್ಶಿಪ್ಪು ಇದೇನೇನೋ ಇರುತ್ತಲ್ಲ, ಅದ್ರ ಮೇಲೆ ಮಾತಾಡೋದಕ್ಕೆ ಕೇಳ್ತಾರೆ. ಈಗ ಹೊಸದಾಗಿ ಈ 2 ವರ್ಷದಿಂದ ಏನು ಕೇಳ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ತಾಂಡವ ಆದಮೇಲೆ ಅನ್ಸುತ್ತೆ, ಅದು ಸೀರೀಸ್ ಆದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಅದು ಫ್ಲೋಟಿಂಗ್ ದ ಐಡಿಯಾ, ಡಿಸ್ಕಷನ್ ಎಲ್ಲ ಕಡೆ ನಡೀತಾ ಇದೆ. ಏನಂದರೆ, ವೆಬ್ ಸೀರೀಸ್ಗೂ ಸೆನ್ಸರ್ಶಿಪ್ ಮಾಡಬೇಕಾ ಅಂತ. ವೆಬ್ ಸೀರೀಸ್ಗೆ ಸೆನ್ಸರ್ಶಿಪ್ ಮಾಡೋದು ತಪ್ಪು ಅಂತ ನಮ್ಮ ಇಂಡಸ್ಟ್ರಿಯಲ್ ಲಿಬರಲ್ಗಳು ಹೇಳ್ತಾರೆ. ಈಗ ಸಿ, ನನ್ ಆಫ್ ದೀಸ್ ಪ್ಲ್ಯಾಟ್ಫಾರ್ಮ್ಸ್ ಆರ್ ಇಂಡಿಯನ್ ಓನ್ಡ್. ಟೈಮ್ಸ್ ಆಫ್ ಇಂಡಿಯಾ ಅದು ಫಾರಿನ್ ಕಂಪನಿ, ಅದು MX ಪ್ಲೇಯರ್. ಓಕೆ, ಅಂದರೆ ಹೆಡ್ ಕ್ವಾರ್ಟರ್ಡ್ ಇನ್ ಸಿಂಗಪೂರ್. ನಾನು ಒಂದು ಸೀರೀಸ್ ಮಾಡಿದ್ದೀನಿ, ಆ ಸೀರೀಸ್ಗೆ ನನಗೆ ಡಾಲರ್ಸಲ್ಲಿ ಕೊಟ್ಟರು ನಂಗವರು. ಓಕೆ, ಈಗ ನಾ ಯಾಕೆ ಕೇಳಿದೆ, ಅದು ನಿಮ್ಮ TV ಸೀರಿಯಲಲ್ಲಿ ತೋರ್ಸೋಕ್ಕೆ ಬಿಡದೇ ಇರೋದನ್ನು, ನಿಮ್ಮ ಸಿನಿಮಾಲಿ ತೋರ್ಸೋಕ್ಕೆ ಬಿಡದೇ ಇರೋದನ್ನು ವೆಬ್ ಸೀರೀಸಲ್ಲಿ ತೋರ್ಸೋಕ್ಕೆ ಬಿಡ್ತಾರೆ ಅಂದರೆ, ಫಾರಿನ್ನ ಓನರ್ಸ್ಗೆ ಬಿಡ್ತಾರೆ ಅಂದರೆ ಯಾವ ಥರ ನ್ಯಾಯ ಅದು? ನೀವು ಭಾರತೀಯರಾಗಿ ನಿಮ್ಮನ್ನೇ ಕೇಳ್ಕೊಳ್ಳಿ, ಅವ್ರಿಗೆ ಫ್ರೀಡಮ್ ಕೊಡಿ, ನಮಗೆ ಕೊಡಬೇಡಿ ಅಂತ ನೀವು ಹೇಳ್ತಾ ಇದ್ದರೆ ನಾವು ಯಾಕೆ ಕೇಳಬೇಕು ಅದನ್ನು? ನಮ್ಮ ಸಿನಿಮಾನ ಸೆನ್ಸರ್ ಯಾಕೆ ಮಾಡ್ತೀರಾ ನೀವು ಅವ್ರದ್ದನ್ನು ಮಾಡದೇ ಇದ್ದರೆ? ಏನು ನ್ಯಾಯ ಅದು? ಇಲ್ಲ ಸೆನ್ಸರ್ಶಿಪ್ ಯಾಕೆ ಮಾಡಬೇಕು ಅಂತ ನೀವು ಕೇಳ್ತೀರಾ? ನಾವು ಸಪೋರ್ಟ್ ಮಾಡ್ಬೋದು, ನೀವು ಕೇಳೇ ಇಲ್ವಲ್ಲ ಅದನ್ನ. ಈ ಮೋದಿ ಸರ್ಕಾರ ಶ್ಯಾಮ್ ಬೆನೆಗಲ್ ಅವ್ರನ್ನ ಕರೆಸಿ ಒಂದು ಕಮಿಟಿ ಏನೋ ರಿಪೋರ್ಟ್ ಕೊಟ್ಟಿದೆ. ನೀವು ಯಾಕೆ ಆ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಿಲ್ಲ ನೀವು? ಹೌ ಕಮ್ ಯು ನಾಟ್ ಆಸ್ಕಿಂಗ್? ನಾನು ಹೇಳ್ತಾ ಇರೋದು, ನಾವು ಇವತ್ತು ಮಾತಾಡೋ ಸಬ್ಜೆಕ್ಟ್ಗೆ ಇದು ರೆಲೆವೆಂಟಾ ಅಲ್ವಾ ನೀವು ಯೋಚನೆ ಮಾಡಿ. ಇವಾಗ ನಿಮಗೆ, ಇಫ್ ಯು ಆರ್ ಫ್ರೀಯರ್ ಟು ಮೇಕ್ ಎ ಫಿಲ್ಮ್ ಆನ್ ಎ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಬಟ್ ನಾಟ್ ಫಾರ್ ಇಂಡಿಯನ್ ಇಂಡಸ್ಟ್ರಿ, ವಾಟ್ ಕೈಂಡ್ ಆಫ್ ಲಾಜಿಕ್ ಇಸ್ ದ್ಯಾಟ್? ಸಿ, ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಗ್ಲೋಬಲೈಸೇಷನ್ ಆಫ್ ಫಿಲ್ಮ್ ನೌ. ಇಟ್ಸ್ ಎ ವೆರಿ ಬಿಗ್ ಪ್ರಾಬ್ಲಮ್ ಇಟ್ ಈಸ್. ನೀವು ಯಾಕೆ ಫಿಲ್ಮ್ ಮಾಡ್ತೀರಾ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ಇವಾಗ. ನೀವು ಯಾಕೆ ಫಿಲ್ಮ್ ಮಾಡ್ತೀರಾ ಆನ್ ದ ಬೇಸಿಸ್ ಆಫ್ ದಟ್ ಯಾರು ಫೈನಾನ್ಸ್ ಮಾಡ್ತಾರೆ ನಿಮಗೆ ಅಂತ ಬರುತ್ತೆ ಇವಾಗ. ಯಾರು ಫೈನಾನ್ಸ್ ಮಾಡಿದ್ರೆ ಯಾಕೆ ಫೈನಾನ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಬರುತ್ತೆ. ನಾನು ಇಲ್ಲಿವರೆಗೂ ಒಂದು ವೆಬ್ ಸೀರೀಸ್ ನೋಡಿಲ್ಲ ಯಾವ ಭಾಷೆಯಲ್ಲೂ. ಐ ಹ್ಯಾವ್ ನೆವರ್ ಸೀನ್. ನಾನು ಮಾಡಿರೋದನ್ನು ನೋಡಿಲ್ಲ ನಾನು. ಅಂದರೆ ನಾನು ನೋಡ್ತೀನಿ, ಈಗ ಮುಂಬೈ ಡೈರೀಸ್ನ ನೋಡ್ತೀನಿ ನಾನು, ಯಾಕೆ ನನ್ನ ಮೇಲೆ ಒತ್ತಡ ಇದೆ ನೋಡೋದಕ್ಕೆ, ಅದಕ್ಕೆ ನೋಡ್ತೀನಿ. ನಾನು ಯಾಕೆ ನೋಡೋಲ್ಲ ಅಂದರೆ, ಐ ಫೀಲ್ ವೆಬ್ ಸೀರೀಸ್ ಇಸ್ ಮೇಡ್ ಲೈಕ್ ಎ ಪ್ರಾಡಕ್ಟ್. ಇಟ್ ಈಸ್ ಮೇಡ್ ಟು ಎಂಟರ್ಟೈನ್ ಯು. ನನ್ನ ಅಸ್ಯೂಮ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅನ್ಸುತ್ತೆ, ನನಗೆ ಇರಿಟೇಟ್ ಆಗುತ್ತೆ, ಅದಕ್ಕೆ ನಾನು ನೋಡಲ್ಲ ಅಂತ ನಾನು ಯಾವಾಗ ಹೇಳ್ತೀನಿ. ಬಟ್ ದ ಮಾರ್ಕೆಟ್ ವಿ ಹ್ಯಾವ್ ಟು ಅಸ್ಯೂಮ್. ಮೂರನೇದು ಹೇಳ್ತೀನಿ ಈಗ ಟಾಪಿಕ್ಕು. ನೀವು ಅಕಸ್ಮಾತ್ ಇದನ್ನು ಮುಗಿಸೋದಕ್ಕೆ ನೋಡಿ, ನೀವು ಅಕಸ್ಮಾತ್ ನಿಮ್ಗೆ ಇಷ್ಟ ಬಂದಿದ್ದ ಕಾರಣಕ್ಕೆ ನೀವು ಸಿನಿಮಾ ಮಾಡಿದ್ರೆ ಅದಕ್ಕೆ ಕಂಟಿನ್ಯೂಟಿ ಇದೆ. 100 ವರ್ಷದ 120 ವರ್ಷದ ಸಿನಿಮಾ ಇತಿಹಾಸದಲ್ಲಿ ನೀವು ಉಳಿತೀರ, ಆ ಟ್ರೆಡಿಷನಲ್ಲಿ ಇರ್ತೀರ ನೀವು. ಯು ಆರ್ ಎಕ್ಸ್ಟೆಂಟ್. ಸಿನಿಮಾ ಇಸ್ ಆರ್ಟ್, ದಟ್ಸ್ ವೈ ಐ ಮೇಕ್ ಎ ಫಿಲ್ಮ್, ಹ್ಯಾವ್ ಸಮಥಿಂಗ್ ಟು ಸೇ, ಐ ವಾಂಟ್ ಟು ಸೇ ಇಟ್ ಇನ್ ದಿಸ್ ಮೀಡಿಯಮ್. ಅದಕ್ಕೆ ಸಿನಿಮಾ ಮಾಡಿದ್ರೆ ಬೇರೆ ಅರ್ಥ. ಇದು ಯಾವುದು ಮ್ಯಾಟ್ರ್ ಆಗಲ್ಲ ಹಂಗಾರೆ. ಆ್ಯಕ್ಚುಲಿ ಇಟ್ಸ್ ಈಸಿಯರ್, ಚೀಪರ್ ಟು ಮೇಕ್ ಫಿಲ್ಮ್ ಲೈಕ್ ದಟ್ ನಾವು. ಬಟ್ ಯು ಹ್ಯಾವ್ ಟು ಬಿ ರೆಡಿ ಟು ಶೋ ಇಟ್ ಲೈಕ್ ವಿ ಶೋ ಎ ಪ್ಲೇ. 100 ಜನಕ್ಕೋ 1000 ಜನಕ್ಕೋ 5000 ಜನಕ್ಕೋ. ಈಗ ನಮ್ಮದೊಂದು ತಂಡ ಇದೆ, ನಾವು ಮಾಡಿದ್ರೆ ನಮ್ಮ ಆಡಿಯನ್ಸ್ ಒಂದು 5000. ಬೆಂಗಳೂರಿನಲ್ಲಿ 5000 ಜನ ನೋಡಿದ್ರು ಅಂದರೆ ಮುಗೀತು, ನಾವು ಇನ್ನು ಮತ್ತೆ ಶೋ ಮಾಡೋಕ್ಕೆ ಹೋಗಲ್ಲ ನಾವು, ಅಷ್ಟೇ ಇರೋದು ನಮ್ಗೆ ಆಡಿಯನ್ಸು. ಸಿನಿಮಾಗೆ ಹಂಗಾದರೆ ಕಷ್ಟ ಅಲ್ವಾ? ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್.
ಸೊ ಯಾತಕ್ಕೆ ಫಿಲ್ಮ್ ಮಾಡ್ತೀರ ಅಂತ ಯೋಚನೆ ಮಾಡಬೇಕು ಇವಾಗ. ಇಫ್ ಯು ಆರ್ ಡೂಯಿಂಗ್ ಇಟ್ ಫಾರ್ ದ ಮಾರ್ಕೆಟ್, ನನಗನ್ಸುತ್ತೆ ತುಂಬ ಕಷ್ಟ ಇದೆ ಈಗ. ಯಾರು OTT ಪ್ಲ್ಯಾಟ್ಫಾರ್ಮ್ನ ಅಪ್ರೋಚ್ ಮಾಡಿದರೆ ನಿಮ್ಮಲ್ಲಿ ಕನ್ನಡನ ಹೆಂಗೆ ಟ್ರೀಟ್ ಮಾಡ್ತಾರೆ ನಿಮಗೆ ಗೊತ್ತು. ಯು ಶುಡ್ ಸಿ, ತುಂಬ ಕಷ್ಟ ಇದೆ. ಈಗ ಕನ್ನಡ ಅಂತ ಹೇಳಿದ್ದಕ್ಕೆ ಮೂರನೇದು ಹೇಳಿ ಪ್ರಶ್ನೋತ್ತರ ಮಾಡೋಣ. ನಾನು ಹೇಳಿದೆ, ಸಿನಿಮಾಗೆ ಭಾಷೆ ಇದೆಯಾ? ಕನ್ನಡ ಸಿನಿಮಾ ಮತ್ತು ತೆಲುಗು ಸಿನಿಮಾಗೆ ಏನು ಡಿಫ್ರೆನ್ಸ್ ಇದೆ? ಭಾಷೆದ ಡಿಫ್ರೆನ್ಸು, ಒಂದು ಸಂಸ್ಕೃತಿಯದೇ ಡಿಫ್ರೆನ್ಸ್ ಇದೆಯಾ? ನೀವು ಅಶ್ವಿನಿ ದತ್ ಅವ್ರನ್ನ ನಾನು ಒಂದು 15 ದಿನದಿಂದ ಮೀಟ್ ಮಾಡಿದೆ ಕೂನೂರಲ್ಲಿ. ಅವರೊಂದು ಪಿಕ್ಚರ್ ಮಾಡ್ತಾಯಿದ್ದಾರೆ. 500 ಕೋಟಿ ರೂಪಾಯಿ ಬಜೆಟ್ ತೆಲುಗು ಫಿಲ್ಮ್, 500 ಕೋಟಿ ರೂಪಾಯಿ. ನೀವು ಅದನ್ನ 8 ಕೋಟಿ ರೂಪಾಯಿಗೆ 11 ಕೋಟಿ ರೂಪಾಯಿಗೆ ಕನ್ನಡಲ್ಲಿ ರೀಮೇಕ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಒಂದು ಸಂಸ್ಕೃತಿಗೆ ಅವಮಾನ ಅಲ್ವಾ? ನೀವು ಬಾಹುಬಲಿನ 2.5 ಕೋಟಿಗೆ ಮಾಡಿದ್ರೆ ಇಲ್ಲಿ ನಾವು ಕನ್ನಡ ಕಳಪೆ ಅನ್ಸುತ್ತೆ. ಮಾಡಿದವ್ರು ಕಳಪೆ ಅಲ್ಲ, ಕನ್ನಡನೇ ಕಳಪೆ ಅಂತ ಅನ್ಸಕ್ಕೆ. ಸಿನಿಮಾ ಬಗ್ಗೆ ಮಾತಾಡಿದಾಗ ಕನ್ನಡನೇ ಕಳಪೆ ಅನ್ನೋ ಥರ ಮಾತಾಡ್ತೀವಿ. ಸಿನಿಮಾಗೆ ಭಾಷೆ ಇರಲಿಲ್ವಲ್ಲ, ಯಾವಾಗ ಬಂತು? ಒಂದು ಜೀನ್ ಕೆಲ್ಲಿದ ಫಿಲ್ಮ್ ಬಂತಲ್ಲ, ಅದು ಡ್ಯಾನ್ಸ್ ಮ್ಯೂಸಿಕಲ್ ಫಿಲ್ಮ್ ಬಂತಲ್ಲ, ಸಿಂಗಿಂಗ್ ಇನ್ ದ ರೈನ್. Singing in the Rain told the story in a way of sound coming to film. ಅದಕ್ಕೆ ಮುಂಚೆ ಫಿಲ್ಮ್ ಇತ್ತು. ಒಂದು 30-40 ವರ್ಷ ಇತ್ತು ಅದಕ್ಕೆ ಮುಂಚೆ ಫಿಲ್ಮು ಅಲ್ಲ. ವಾಟ್ ಈಸ್ ಕನ್ನಡ ಇನ್ ಕನ್ನಡ ಫಿಲ್ಮ್? ನನ್ನ ಪ್ರಕಾರ ರಾಜ್ಕುಮಾರ್ ಆ್ಯಕ್ಟ್ ಮಾಡ್ತಾ ಇದ್ದ ಫಿಲ್ಮ್ ಕನ್ನಡ ಫಿಲ್ಮ್. ಭಾಷೆ ಅಷ್ಟೇ ಅಲ್ಲ, ಭಾಷೆನೂ ಸೊಗಸು. ಅಂದರೆ ಭಾಷೆ ಅಷ್ಟೇ ಅಲ್ಲ, ಅದು ಕನ್ನಡ ವ್ಯಾಲ್ಯೂಸ್, ಅದು ಸಂಸ್ಕೃತಿ, ಅದು ಅಲ್ಲ. ಈಗ ಮಾಡೋ ಫಿಲ್ಮ್ ಎಷ್ಟು ಕನ್ನಡ? ಅದು ಭಾಷೆನೂ ಸೊಗಸಲ್ಲ ಅನ್ಸುತ್ತೀಗ ಅಲ್ಲ. ಅಂದರೆ ಏನು ಕನ್ನಡ ಅದರಲ್ಲಿ? ನೀವು ಅಕ್ಕಿ ಬೆಳೆದಿದ್ರೆ, ತೊಗರಿಬೇಳೆ ಬೆಳೆದಿದ್ರೆ, ಈರುಳ್ಳಿ ಬೆಳೆದಿದ್ರೆ ದೊಡ್ಡ ಕಷ್ಟ ಇದೆ, ಜನಕ್ಕೆ ಬೇಕದು. ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಅವರು ಬಡತನದಲ್ಲಿದ್ದಾರೆ. ಯಾರು ಅಗತ್ಯ ಬೆಳೆ ಮಾಡೋರು ಬಡತನದಲ್ಲಿದ್ದಾರೆ. ಸಿನಿಮಾದವ್ರನ್ನ ನಾವು ನೋಡ್ಕೋಬೇಕಂದ್ರೆ ಕನ್ನಡ ಕಾಪಾಡೋದಕ್ಕೆ ಕನ್ನಡಿಗರನ್ನ ಕಾಪಾಡೋ ಫಿಲ್ಮ್ ಮಾಡಿ ನೀವು ಅಲ್ವಾ. ಕೋವಿಡಲ್ಲಿ ಏನಾಯಿತು? ಐ ಟೆಲ್ ಯು ವಾಟ್ ಹ್ಯಾಪನ್ ವಿತ್ ಲ್ಯಾಂಗ್ವೇಜ್. ಮಲಯಾಳಂ ಸಿನಿಮಾ ಬಿಕೇಮ್ ಫೇಮಸ್. ಹಿಂದೆ ಮಲಯಾಳಂ ಸಿನಿಮಾ ಚೆನ್ನಾಗಿದೆ ಅಂತ ಕ್ರಿಟಿಕಲ್ ವರ್ಲ್ಡ್ ಹೇಳ್ತಾ ಇತ್ತು. ಬೇರೆ ಕಡೆ ಕೇರಳ, ದುಬೈ, ಶಾರ್ಜಾ ಎಲ್ಲ ಬಿಟ್ಟರೆ ಕ್ರಿಟಿಕ್ಸ್ ಯೂಸ್ ಟು ಸೇ ಮಲಯಾಳಂ ಸಿನಿಮಾ ಚೆನ್ನಾಗಿದೆ ಅಂತ. ಸಬ್ಸ್ಕ್ರೈಬರ್ಸ್ ನಾವು ಸೇ ಮಲಯಾಳಂ ಸಿನಿಮಾ ಚೆನ್ನಾಗಿದೆ, ಮರಾಠಿ ಸಿನಿಮಾ ಚೆನ್ನಾಗಿದೆ. ನಾರ್ಕೋಸ್ ಯಾವ ಭಾಷೆಯಲ್ಲಿದೆ? ನಾನು ನೋಡಿಲ್ಲ, ಅದು ಎಲ್ಲರಿಗೂ ನನಗೆ ಗೊತ್ತಿರೋ ನಮ್ಮ ಸರ್ಕಲ್ ಎಲ್ಲರೂ ನೋಡಿ. ಯಾವ ಭಾಷೆ ಅದು? It does not matter. It does not matter. When bandwidth increases, you may be able to make films without subtitles. In that language it will come. And if it increases even more, they can actually digitally lip sync to different languages. ನಾನೊಂದು ಟೆಡ್ ಟಾಕ್ ಮಾಡಿದ್ದೀನಿ ಇಂಟ್ರಾಕ್ಟಿವ್ ಸಿನಿಮಾ ಮೇಲೆ. You may actually choose the actors who will play those roles. ಮುಂದೆ. ಸೊ ವಾಟ್ ಹ್ಯಾಪನ್ಸ್ ಟು ದ ಫಿಲ್ಮ್ ಮೇಕರ್ಸ್ ಇಂಟೆಂಟ್? ನಾನು ಹೇಳ್ತಿರೋದು 10 ವರ್ಷದಿಂದ ನಾವು ಹೆಂಗೆ ಮಾತಾಡೋದ್ವೋ ಸೆಲ್ಯುಲೈಡ್ ಇರೋದಿಲ್ಲ ಅಂತ 3 ವರ್ಷದಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಆ ಥರ ಈ 5 ವರ್ಷದಲ್ಲಿ ಮುಂದೆ ಪಬ್ಲಿಕ್ ಸಿನಿಮಾ ಸ್ಕ್ರೀನ್ ಇರುತ್ತೆ ಅಂತ ನೀವು ನಂಬ್ತೀರಾ? ಪೋಸ್ಟ್ ಆಫೀಸ್ ಇರುತ್ತಾ? 10 ವರ್ಷದಲ್ಲಿ ಪ್ರಿಂಟೆಡ್ ನ್ಯೂಸ್ ಪೇಪರ್ ಇರುತ್ತಾ?
ವಿ ಹ್ಯಾವ್ ಟು ಬಿ ಫ್ಯೂಚರ್ ರೆಡಿ. ಏನು ಡಿಫ್ರೆನ್ಸ್ ಅಂದರೆ ಯಾವಾಗಲೂ ಹೇಳ್ಬೋದಾಗಿತ್ತು ನಾವು, ಒಂದು 100 ವರ್ಷದ ಹಿಂದೆನೂ ಯು ಹ್ಯಾವ್ ಟು ಬಿ ಫ್ಯೂಚರ್ ರೆಡಿ ಅಂತ ಹೇಳ್ಬೋದಾಗಿತ್ತು. ಬಟ್ ಚೇಂಜ್ ಕೇಮ್ ಸ್ಲೋಲಿ. 20 years, 30 years change came. It will come in 2 or 3 years now. ಅಂದರೆ ಸಡನ್ ರಿಟೈರ್ಮೆಂಟ್ ಆಗುತ್ತೆ ಹಳೇದು. ಎಷ್ಟೊಂದು ಜನದ ಮನೇಲಿ ಫಿಕ್ಸ್ ಲೈನೇ ಇಲ್ಲ, ಈಗ ಯಾರು ಅಪ್ಲೈ ಮಾಡಲ್ಲ. ನನ್ನ ಹೆಂಡತಿ BSNL ಇಂಜಿನಿಯರ್, ಈಗ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡಿದ್ದಾಳೆ. ಅವಳು ಹೇಳೋಳು, ಯಾರು ಫೋನ್ ಕನೆಕ್ಷನ್ಗೆ ಕೇಳೋದಿಲ್ಲ ಯಾರು ಅಂತ. ನಾವು MP ಗೆಲ್ಲ ಫೋನ್ ಮಾಡಿ ಸ್ಕೂಟ್ರ್ ತೊಗೋಬೇಕಂದ್ರೆ MP ಗೆ ಕೇಳಬೇಕಾಗಿತ್ತು, ಆ ಥರ ಇತ್ತು. ಆ ಚೇಂಜ್ ಬಂದಿದ್ದು ಸ್ಲೋಗಿ ಬಂತು, ಅಂದರೆ ಒಂದು 50 ವರ್ಷ ಆದಮೇಲೆ ಬಂತದ್ದು. ಈಗ ಹಂಗಲ್ಲ. ಈಗ ಡ್ರೈವರ್ಲೆಸ್ ಕಾರ್ ಬರೋದಕ್ಕೆ ಎಷ್ಟು ವರ್ಷ ಆಗ್ಬೋದು ಅನ್ಸುತ್ತೆ ನಿಮಗೆ? ಇಲ್ಲ, ಇಂಡಿಯಾಲಿ ಏನು ಹೇಳ್ತಿರೋದು, ಇಂಡಿಯಾಲಿ ಚೇಂಜ್ ಕಮ್ಸ್ ರ್ಯಾಪಿಡ್ಲಿ. ಇಟ್ ಮೇ ಕಮ್ಸ್ ಸಡನ್ಲಿ. ಡ್ರೈವರ್ಸ್ಗೆ ಕೆಲಸ ಇರಲ್ಲ, ಸೆಲ್ಯುಲೈಡ್ ಕ್ಯಾಮ್ರಾಮನ್ಗೆ ಕೆಲಸ ಇಲ್ಲ. ದೋಸ್ ಹು ಅಡ್ಯಾಪ್ಟೆಡ್ ಹ್ಯಾವ್ ಸರ್ವೈವ್ಡ್. ದಟ್ಸ್ ಎ ಸ್ಮಾಲ್ ಪರ್ಸೆಂಟೇಜ್. ಒಮ್ಮೆಗೆ ರಿಟೈರ್ ಆಗಿಬಿಟ್ರು ಎಷ್ಟೊಂದು ಜನ ಸಡನ್ಲಿ. ಅಲ್ಲ, ಸಮ್ಮರಲ್ಲಿ ದಿ ಜಸ್ಟ್ ಡಿಸಪಿಯರ್ಡ್. ಗಾನ್ ಅಷ್ಟೇ. ಹೋಗುತ್ತೆ ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ ಇಟ್ ಕಮ್ ರ್ಯಾಪಿಡ್ಲಿ. ಸಿನಿಮಾಗೆ ಇಟ್ ವಿಲ್ ಕಮ್ ಫಾಸ್ಟರ್ ದೆನ್ ಎನಿ ಅದರ್ ಥಿಂಗ್. ನಾವು ಸಿನಿಮಾ ಅನ್ನೋ ಪದನ ಕರೆಕ್ಟಾಗಿ ತಿರ್ಗಾ ಹೇಳಬೇಕು. ವೈ ಈಸ್ ಇಟ್ ಕಾಲ್ಡ್ ಸಿನಿಮಾ? ದ ರೂಟ್ ಈಸ್ ಕಿನೆ, ಮೂವ್ಮೆಂಟ್, ಮೂವಿಂಗ್ ಇಮೇಜ್. ಸಿನಿಮಾ ಅಂದರೆ ಆ್ಯಕ್ಚುಲಿ ಅದರ ಎಟಿಮಾಲಜಿ ಅದು. ಸಿನೆ ಅಂದರೆ ಕಿನೆ, ಮೂವ್ಮೆಂಟ್ ಇರೋದು ಅಂತ ಅರ್ಥ. ಆ ವರ್ಡ್ ಕರೆಕ್ಟ್. ಮೂವಿಂಗ್ ಇಮೇಜ್ ಮೀಡಿಯಾ ಇದೀಗ. ಇಟ್ ಈಸ್ ನೋ ಲಾಂಗರ್ ಸಿನಿಮಾ ದಟ್ ವಿ ನ್ಯೂ. ಆ್ಯಕ್ಚುಲಿ ವಿ ವರ್ ಲಕ್ಕಿ ದಟ್ ವಿ ಲಿವ್ಡ್ ಇನ್ ದ era when that happened. But it's over. It's also an opportunity. But if you don't see it as an opportunity, it's a very big threat. Very big. Law cannot help you. ಸೊ ಸಿನಿಮಾ ಸುತ್ತ ಸಾಧ್ಯತೆಗಳು ಅನ್ನೋದನ್ನು ನಾವು ಮಾತಾಡಬೇಕು ಅಂತ ನಾವು ಎಕ್ಸ್ಪರ್ಟ್ ಥರ ಮಾತಾಡೋದು ಬದಲು ಇವಾಗ ವಿ ಶುಡ್ ವಂಡರ್. ಅಂದರೆ ಪ್ರಶ್ನೆಗಳು ನಮ್ಮನ್ನೇ ಕೇಳ್ಕೊಳ್ತಾ ಮಾತಾಡೋದು ಕಲಿಬೇಕು. ನಿಮಗೆ ಹಿಂದೆ ಗೊತ್ತಿರೋದು ಏನು ಉಪಯೋಗಕ್ಕೆ ಇಲ್ಲದೆ ಇರ್ಬೋದು ಇನ್ಮೇಲೆ ಅಂತ ನಾನು ಮೊದಲೇ ಹೇಳಿದೆ. ಆ ಕಾಲ ಬಂದಿದೆ ನಮಗೆ. ನೀವು ಸಿನಿಮಾ ನೋಡ್ತಿರಲ್ಲ, ಆ ರೀತಿ ನಿಮ್ಮ ಮಕ್ಕಳು ಸಿನಿಮಾ ನೋಡೋದಿಲ್ಲ. ಇದನ್ನು ಹೇಳಿ ಮುಗಿಸ್ತೀನಿ. ನಾನು ಐ ಕಮ್ ಫ್ರಮ್ ಎ ಆರ್ಟಿಸ್ಟಿಕ್ ಫ್ಯಾಮಿಲಿ. ಆದರೆ ನಾವು ಲೋವರ್ ಮಿಡಲ್ ಕ್ಲಾಸ್. ನಾವು ಆ ಕಾಲದಲ್ಲಿ ನಮಗೆ ಸಿನಿಮಾ ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಮನೇಲಿ. ಬೇಸಿಗೆ ರಜಾ, ದಸರೆ, ಆವಾಗ ಸಿನಿಮಾ ನೋಡೋಕ್ಕೆ ಬಿಡ್ತಾಯಿದ್ರು. ವರ್ಷದಲ್ಲಿ 2 ಸಿನಿಮಾ ನೋಡ್ಬೋದು. ಮತ್ತು ಇಲ್ಲಿಡೋದಲ್ಲಿ ಚಿಟ್ಟಿ ಬ್ಯಾಂಗ್ ಅಂತ ಏನೋ ಆ ಥರದ್ದು ಪಿಕ್ಚರ್ ಬಂದರೆ ಇಲ್ಲಿಂದ ನಮ್ಮ ಅಪ್ಪ ನಮಗೆ ಕರ್ಕೊಂಡೋಗೋರು ಅದನ್ನ ನೋಡೋದಕ್ಕೆ. ಆ ಥರದ್ದು ಯಾವುದೋ ಪಿಕ್ಚರ್ಗೆ ಲಾಸ್ಟ್ ಇನ್ ದ ಡೆಸರ್ಟ್ ಅಂತ ಪಿಕ್ಚರ್ ಬಂದರೆ ಅದು ನೋಡೋಕ್ಕೆ ಕರ್ಕೊಂಡೋಗೋರು. ಆ ಥರ ಇತ್ತು ನಮಗೆ. ಸೌಂಡ್ ಆಫ್ ಮ್ಯೂಸಿಕ್ ಆ ಥರ ಇತ್ತು. ರೇರ್. 10 ಗಂಟೆಗಿಂತ ಹೆಚ್ಚು ಯಾರ ಮನೆಯವರು ಸಿನಿಮಾ ನೋಡೋಕೆ ಆಗ್ತಾಯಿರಲಿಲ್ಲ ಒಂದು ವರ್ಷದಲ್ಲಿ. ಒಂದು ದಿನದಲ್ಲಿ 10 hours ಆಫ್ ಮೂವಿಂಗ್ ಇಮೇಜಸ್ ಆ್ಯಾವ್ರೇಜ್ ಯಾರು ನೋಡ್ತಾರೆ ಇವಾಗ, ಈಗಿನ ಕಾಲದವರು ಮಕ್ಕಳು. ಅವರ ವಿಜುವಲ್ ಎಕ್ಸ್ಪೀರಿಯನ್ಸು ಕಂಬೈನ್ಡ್ ವಿತ್ ಇಲ್ಲಿಟ್ರಸಿ ಈಸ್ ಎ ಗ್ರೇಟ್ ಪ್ರಾಬ್ಲಮ್. ವಿಜುವಲ್ ಇಲ್ಲಿಟ್ರಸಿ ಎ ವೆರಿ ಬಿಗ್ ಪ್ರಾಬ್ಲಮ್. ರೈಟಿಂಗನ್ನ ಅನಲೈಸ್ ಮಾಡೋ ಥರ ಫಿಲ್ಮ್ನ ಅನಲೈಸ್ ಮಾಡೋದಕ್ಕೆ ನಮಗೆ ಬರೋದಿಲ್ಲ. ಫಿಲ್ಮ್ ಸ್ಟೋರೀಸ್ನ ಅನಲೈಸ್ ಮಾಡ್ತೀವಿ. ಎಡಿಟಿಂಗ್ ಟೆಕ್ನಿಕು ಅಂಥದ್ದೆಲ್ಲ ಮಾಡೋಕ್ಕೆ ಬರುತ್ತೆ ನಮಗೆ. ಆದರೆ ವಾಟ್ ಫಿಲ್ಮ್ ಇಟ್ ಸೆಲ್ಫ್ ಡಸ್ ಟು ಅ ಸೈಕಾಲಜಿಕಲಿ ನಮಗೆ ಮಾಡೋದಕ್ಕೆ ಬರೋದಿಲ್ಲ. ಯಾವ ಕ್ಲಾಸಲ್ಲೂ ಹೇಳ್ಕೊಡಲ್ಲ ನಮಗೆ, ಎಲ್ಲೂ ಯಾವ ಕೋರ್ಸಲ್ಲೂ. ಫಿಲ್ಮ್ ಸ್ಟಡೀಸ್ ಅವ್ರಿಗೂ ಹೇಳ್ಕೊಡಲ್ಲ ಅವರು. ಫಿಲ್ಮ್ ಸ್ಟಡೀಸ್ ಅವರು ಅವನ ಪಾಲಿಟಿಕ್ಸು ಫಿಲ್ಮ್ ಮೇಕರ್ದು, ಮತ್ತು ಅವನು ಯಾವ ಭಾಷಾ ಸಂಸ್ಕೃತಿಯಿಂದ ಬಂದಿದ್ದಾನೆ, ಮತ್ತು ಅವ್ರ ದೇಶದಲ್ಲಿ ಯಾವ ಪೊಲಿಟಿಕಲ್ ಸಿಸ್ಟಮ್ ಇದೆ, ಆ ಥರದ್ದು ಏನೇನೋ ಇಟ್ಕೊಳ್ತಾರೆ. ಅವ್ರು ಹೇಳಲ್ಲ
ನೀವು 4 ಶಾಟ್ ಇದು ಮ್ಯಾಗ್ನಿಫಿಕೇಷನನ್ನು ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡಿದರೆ ಅದು ಇಟ್ ಆಲ್ಟರ್ಸ್ ದ ವೇ ಯು ಎಕ್ಸ್ಪೀರಿಯನ್ಸ್ ಫಿಲ್ಮ್ ಅಂತ ಹೇಳಲ್ಲ. ಯಾರು ಹೇಳ್ತಾರೆ? ಫಿಲ್ಮ್ ಇಸ್ ಅ ವೆರಿ ಟೆಕ್ನಾಲಜಿಕಲ್ ಮೀಡಿಯಮ್, ವೆರಿ ಮ್ಯಾನಿಪುಲೇಟಿವ್. ವಿ ಡೋಂಟ್ ನೋ ಹೌ ಟು ಅನಲೈಸ್ ಇಟ್. ನಮ್ಗೆ ಇಲ್ವೇ ಇಲ್ಲ ಅದು. ನ್ಯಾರೇಟಿವ್ ಅನಾಲಿಸಿಸ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲ ನಮಗೆ. ವಿ ಡೋಂಟ್ ಹ್ಯಾವ್ ದಟ್. ನಾವು ಯಾರು ಇಲ್ಲಿ ಕೂತಿರೋ ಯಾವ ಕ್ಲಾಸ್ಗೂ ಹೋಗಿಲ್ಲ. ಸೊ ನಾವು ಹೊಸ ಥರದ್ದು ಸಿನಿಮಾ ಮಾಡೋದಕ್ಕೆ ತಯಾರಾಗಬೇಕು. ಕನ್ನಡಕ್ಕೆ ಇದು ದೊಡ್ಡ ಅವಕಾಶ ಅಂತ ಹೇಳ್ತೀನಿ. ಹಿಂದಿಂದ ಬಿಡಬೇಕು, ನಾವು ಹೊಸ ಥರ ಮಾಡಬೇಕು. ನೀವು 8 ಕೋಟಿ ಬಜೆಟ್ಟು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡ್ತಿರಲ್ಲ, ಸ್ಕ್ರೀನ್ ಮೇಲೆ ಅಷ್ಟೊಂದು ಪಿಕ್ಚರ್ ಬರುತ್ತಲ್ಲ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೋದಲ್ಲ. ನೀವು ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದಲ್ವಾ, ಕೈಯಲ್ಲಿ ರಿಮೋಟ್ ಇಟ್ಕೊಂಡು. ಅದರಲ್ಲಿ ನಿಮ್ದೊಂದು ಫಿಲ್ಮ್ ಇರುತ್ತೆ 8 ಕೋಟಿದು, ಪಕ್ಕದಲ್ಲಿ 800 ಕೋಟಿದು ಇರುತ್ತೆ. ಯೋಚನೆ ಮಾಡಿ, ಇದಿರಲಿಲ್ಲ ಈ ಕಷ್ಟ ಹಿಂದೆ, ಈಗಿದೆ. ಓಕೆ, ಏನೋ ಪ್ರಶ್ನೆಗಳಿದ್ರೆ ವರ್ಷದ ಹಿಂದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಸೆಮಿನಾರ್ ಆಯಿತು. GPCP ಅವರು ಇದ್ರು, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್, ಯಂಗ್ಸ್ಟರ್ಸ್. ದೇ ಥಾಟ್ GPCP has got the power of having all the cinema theaters throughout the country. So they wanted to say that ನೀವು ಹೇಗಾರು ಮಾಡಿ ನಮ್ಮ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದೊಂದು ವಾರ ಕೊಡೋ ಥರ ನೀವೇನಾದ್ರು ಮಾಡಿ ಅಂದ್ಕೊಂಡು they wanted to. So GPCP is a very clever man. For him, everything is a commodification and it is a business. Then he said, you are all youngsters, educated, learned, everything. Now, everything has come on digital. So your thinking also has to be cheap. Why you want go to the cinema theater? You make use of the digital other platform, because he didn't want to give his ಇಲ್ಲಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಟುಡೇ ನೀವು OTT ಪ್ಲಾಟ್ಫಾರ್ಮ್ ಹೇಳ್ತೀರಲ್ಲ, this has been taken by even the so-called GPCP ಅಂತ ಒಂದು group. They have taken. So there is no room for independent filmmaker, creative filmmaker to make use of that one. There also they have come and they have taken the. ಇದಕ್ಕೆ how do you answer? It is a very difficult problem. I mean, nobody can deny this. See, ಹ್ಯಾಮಿಲ್ಟನ್ ಅಂತ ಒಂದು ಫಿಲ್ಮ್ ಬಂದಿದೆ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಫಿಲ್ಮ್. ವೈ ಈಸ್ ಇಟ್ ಎಕ್ಸ್ಟ್ರಾರ್ಡಿನರಿ? ಇಟ್ ಈಸ್ ಲೈಕ್ ಎ ಫಿಲ್ಮ್, ಆ್ಯಂಡ್ ಐ ಥಿಂಕ್ ಇಟ್ಸ್ ಕರೆಕ್ಟ್ ಟು ಕಾಲ್ ಇಟ್ ಎ ಫಿಲ್ಮ್ ಆಲ್ಸೋ. ನೀವು ಯಾರಾದ್ರು ನೋಡಿಲ್ದೇ ಇದ್ದರೆ, ಐ ರಿಯಲಿ ವಾಂಟ್ ಟು ಡೂ ದಿಸ್. ನಾನು ಮ್ಯೂಸಿಕಲ್, ಹಾಂ, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೇಲೆ ಕರೆಕ್ಟ್. ನೋ ದ ಥಿಂಗ್ ಈಸ್, ನಾನು ಐ ಆಮ್ ರಿಕ್ವೆಸ್ಟಿಂಗ್ ಏನೋ ಸುಚಿತ್ರಾ ಇದು ಟ್ರಸ್ಟೀಸ್, ನೀವು ಫಿಲ್ಮ್ ನೋಡಿ ಡಿಸ್ಕಸ್ ಮಾಡೋದನ್ನ ರಿವೈವ್ ಮಾಡಿ. ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ದಟ್. ವಿ ಶುಡ್ ಡೂ ದಟ್ ಅಗೇನ್. ಆ್ಯಕ್ಚುಲಿ ದೆರ್ ಈಸ್ ಫ್ಯೂಚರ್ ಫಾರ್ ದಟ್. ವಿಲ್ ವಾಚ್ ಎ ಫಿಲ್ಮ್ ಆ್ಯಂಡ್ ವಿಲ್ ಡಿಸ್ಕಸ್ ಇಟ್. ಓಕೆ, ವಿಲ್ ಡೂ ದಟ್. ಅದಮ್ಮ ಮಾಡ್ತಾಯಿದ್ವಿ, ಅದು ಬಿಟ್ಬಿಟ್ಟಿದ್ವಿ, ಸ್ಟಾರ್ಟ್ ಮಾಡೋಣ. ಅದು ವಾರಕ್ಕೊಂದು ಸರ್ತಿ ಮಾಡಿ, ಅದು ಒಂದಿನ ಫಿಕ್ಸ್ ಮಾಡಿ, ಸ್ಕ್ರೀನ್ ಮಾಡಿ, ಡಿಸ್ಕಸ್ ಮಾಡೋಣ. ಸಾಧ್ಯ ಆದರೆ ಫಿಲ್ಮ್ ಮೇಕರ್ನ ಅಥವಾ ಅಲ್ಲಿಂದ ಒಬ್ಬರನ್ನ ಕರೆಸೋಣ, ಯಾರಾದ್ರು ಕ್ರಿಟಿಕ್ನ ಕರೆಸೋಣ, ಡಿಸ್ಕಷನ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಅದು. ಸಿ, ಹ್ಯಾಮಿಲ್ಟನ್ ಯಾಕೆ ವಿಶೇಷ? ಹ್ಯಾಮಿಲ್ಟನ್ ಸ್ಟೇಜ್ ಪ್ಲೇ ಅದು. ಅಂದರೆ ರಂಗದ ಮೇಲೆ ನಾಟಕ ಪ್ರದರ್ಶನ ಆಗ್ತದೆ. ಲೈಟ್ ಆಫ್ ಆಗುತ್ತೆ, ನೆಕ್ಸ್ಟ್ ಸೀನ್ ಸ್ಟಾರ್ಟ್ ಆಗುತ್ತೆ. ಸಿನಿಮಾದಲ್ಲಾಗೋ ಥರ ಕಟ್ಟಾಗಲ್ಲ. ಯೋಚನೆ ಮಾಡಿ, ಸಿನಿಮಾಲಾಗೋ ಥರ ಕಟ್ಟಾಗಲ್ಲ. ನೆಕ್ಸ್ಟ್ ಸೀನ್ ನಾಟಕದಲ್ಲಿ ಆದಂಗೆ ಆಗುತ್ತೆ. ಓಕೆ, ಸಿ, ನ್ಯಾರೇಟಿವ್ ಟೈಮ್ ಬೇರೆ ಬೇರೆ ಥರ ಇರುತ್ತೆ. ನೀವು ಪೊಲನ್ಸ್ಕಿದು ಕಾರ್ನೇಜ್ ಫಿಲ್ಮ್ ನೋಡಿದ್ರೆ, ದ ಸ್ಕ್ರೀನ್ ಟೈಮ್ ಆಫ್ ದ ಫಿಲ್ಮ್ ಈಸ್ ಆ್ಯಕ್ಚುಲಿ ರಿಯಲ್ ಟೈಮ್. ಅವ್ರು ಒಳಗೆ ಹೋಗಿ ಆಚೆ ಬರೋ ಟೈಮ್ ಇದೆಯಲ್ಲ, ಆ ಫ್ಲ್ಯಾಟ್ ಒಳಗೆ ಹೋಗ್ಬಿಟ್ಟು ಆಚೆ ಬರ್ತಾರೆ. ಎಷ್ಟು ಟೈಮ್ ಆಗುತ್ತೋ ಅವ್ರು ಆಚೆ ಬರೋದಕ್ಕೆ ಅಷ್ಟು ಟೈಮ್ ಫಿಲ್ಮ್ ಅವಧಿ. ಅದು ಪೊಲನ್ಸ್ಕಿ ಮಾಡಿದ. ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಇಟ್ಸ್ ಲೈಕ್ ಎ ಪ್ಲೇ. ಯಾಕೆ? ಯಾಸ್ಮಿನಾ ರೇಜಾ
ಬರೆದಿರೋ ನಾಟಕ ಅದು ಗಾಡ್ ಆಫ್ ಕಾರ್ನೇಜ್ ಅನ್ನೋ ನಾಟಕ. ಅದನ್ನು ಅಡಾಪ್ಟ್ ಮಾಡಿದ್ದಾರೆ ಪೊಲೆನ್ಸ್ಕಿ. ನಾಟಕ ಥರನೇ ಮಾಡಿದ್ದಾರೆ. ಆ್ಯಂಡ್ ದ ಕ್ಯಾಮ್ರಾ ಡಸ್ ನಾಟ್ ಲೀವ್ ದ ಹೌಸ್. ಅವ್ರು ರೋಪ್ ಮಾಡಿದ್ರಲ್ಲ ಹಿಚ್ಕಾಕು, ಆ ಥರ ಅಲ್ಲೇ ಇರುತ್ತೆ ಒಳಗಡೆನೆ. ಒಂದು ಸೆಟ್ಟಲ್ ಆದಂಗೆ ಇರುತ್ತೆ. ಒಂದು ಮನೆ ಒಳಗೆ ಫ್ಲ್ಯಾಟ್, ಚಿಕ್ಕ ಫ್ಲ್ಯಾಟ್, ಇಷ್ಟು ಇಲ್ಲದು ಅಷ್ಟು ಚಿಕ್ಕ ಲಿವಿಂಗ್ ರೂಮ್ ಅಲ್ಲಾಗುತ್ತೆ ಫಿಲ್ಮು, ಇಡೀ ಫಿಲ್ಮು. ಸ್ವಲ್ಪ ಕಿಚನಲ್ಲಾಗುತ್ತೆ, ಸ್ವಲ್ಪ ಮನೆ ಆಚೆ ಲಿಫ್ಟ್ ಹತ್ರ ಹೋಗ್ತಾ ಬರ್ತಾ ಆ ಥರದ್ದೇನೋ ಆಗುತ್ತೆ ಅಷ್ಟೇ. ಏನು ಅಷ್ಟು ಒಳಗೆ ನಡೆಯುತ್ತೆ. ಹ್ಯಾಮಿಲ್ಟನ್ ಹಂಗಲ್ಲ. ಇಟ್ಸ್ ನ್ಯಾರೇಟಿವ್ ಟೈಮ್ ಈಸ್ ರಿಯಲ್ ಟೈಮ್ ಆಫ್ ದ ಪ್ಲೇ. ಅಂದರೆ ಇಟ್ಸ್ ನಾಟ್ ರಿಯಲ್ ಟೈಮ್ ಆಫ್ ದ ಸ್ಟೋರಿ. ಸ್ಟೋರಿ ಹ್ಯಾಪನ್ಸ್ ಓವರ್ ಮೆನಿ ಇಯರ್ಸ್. ಅದರಲ್ಲಿ ನೋಡಿ, ಒಂದು ಸಿನಿಮಾಲಿ ನಾವು ವೆರಿಸಿಮಿಲಿಟ್ಯೂಡ್ ಇದೆ ಅಂತ ಹೇಳ್ತೀವಿ. ಈಗ ನಾವು ಸಿನಿಮಾಗೆ ಸಾಧ್ಯತೆ ಇರೋದ್ರಿಂದ ನಾವು ವಿಧಾನಸೌಧದ ಶಾರ್ಟ್ ತೊಗೊಳ್ತೀವಿ ಅಂದರೆ ವಿಧಾನಸೌಧದಲ್ಲಿ ತೊಗೋಬೇಕು ಅಥವಾ ಆ ಥರ ಸೆಟ್ ಹಾಕೋಬೇಕು. ಸಿನಿಮಾ ಸಾಧ್ಯತೆ ಅದು, ಕನ್ವೆನ್ಷನ್ ಸಾಧ್ಯತೆ ಇರೋದ್ರಿಂದ ಕನ್ವೆನ್ಷನ್ ರಿಯಲ್ ತೋರಿಸ್ಬೇಕು. ಲಂಡನ್ ಅಂತ ಹೇಳಿಬಿಟ್ಟು ನಾವು ಹಿಂದ್ಗಡೆ ಡ್ರಾಯಿಂಗ್ ಮಾಡಿ ಲಂಡನ್ ಮಾಡೋದಕ್ಕೆ ಬಿಡೋದಿಲ್ಲ ಸಿನಿಮಾದಲ್ಲಿ. ಅವರು ಜುಲ್ವೆಲಾನಿ ಟಗೋರ್ದು ಪಿಕ್ಚರ್ ನಾವು ಒಂದು ಸತಿ ಇಲ್ಲಿ ತೋರಿಸಿದ್ವಿ. ಅದರಲ್ಲಿ ಸೆಟ್ಟೆಲ್ಲ ಹಾಕಿ ಮಾಡಿದ್ದಾರೆ. ಅಂದರೆ ಅದು ವಿಶೇಷ ಎಕ್ಸ್ಪೆರಿಮೆಂಟ್ ಅಷ್ಟೇ. ಸಿನಿಮಾಲಿ ವೆರಿಸಿಮಿಲಿಟಿ ಹಂಗೆ ಇರಬೇಕು ಅಂತ ಇರುತ್ತೆ. ಹ್ಯಾಮಿಲ್ಟನ್ನಲ್ಲಿ ಬ್ರೇಕ್ ಮಾಡ್ತಾರೆ. ಸೀನ್ ಮುಕ್ತಾಯದಲ್ಲಿ ಜನ ಚಪ್ಪಾಳೆ ತಟ್ತಾರೆ. ನಿಮಗೆ ಕೈ ಕಾಣಿಸುತ್ತೆ ಚಪ್ಪಾಳೆ ತಟ್ತಾ ಇರೋದು ಜನ. ಆ ಕ್ಯಾಮ್ರಾ ಕಟ್ ಮಾಡ್ತಾರೆ, ತಲೆಗಳು ಕಾಣಿಸುತ್ತೆ. ಸ್ಟೇಜ್ನ ನೋಡ್ತಾ ಇರೋದು ಆಡಿಯನ್ಸ್ ತೋರಿಸ್ತಾರೆ. ಇಟ್ಸ್ ಎ ವೆರಿ ಸ್ಟ್ರೇಂಜ್ ಥಿಂಗ್. ಇಟ್ಸ್ ಎ ಎಕ್ಸ್ಟ್ರಾರ್ಡಿನರಿ ಫಿಲ್ಮ್. ಆ್ಯಕ್ಚುಲಿ ವಿ ಶುಡ್ ಸಿ ದಟ್ ಫಿಲ್ಮ್ ಹಿಯರ್. ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಫಿಲ್ಮ್. ನಾವು ನೋಡ್ಬೇಕು ಅದನ್ನಲ್ಲಿ. ಅಂದರೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ತುಂಬ ಇಷ್ಟಪಟ್ಟಿದ್ದು ಫಿಲ್ಮು ನಾವು ನಮ್ಮ ಸ್ಮಾಲ್ ಸರ್ಕಲಲ್ಲಿ ಡಿಸ್ಕಸ್ ಮಾಡಿದ್ವಿ, ಬರ್ಡ್ಮ್ಯಾನ್. ಬರ್ಡ್ಮ್ಯಾನಲ್ಲಿ ಏನು ವಿಶೇಷ? ಕಟ್ಟೇ ಇಲ್ಲ. ಒಂದು ಸತಿ ಮೇಲೆ ಹೋಗುತ್ತೆ, 3ನೇ ಮಾಡಿಗೆಲ್ಲ ಹೋಗಿ ಬಾಲ್ಕನಿಯಲ್ಲಿ ಕತ್ಲಾಗತ್ತೆ, ಅಲ್ಲೇ ಓಪನ್ ಆಗುತ್ತೆ ತಿರ್ಗಾ. ಕಟ್ಟೇ ಇಲ್ಲ ಫಿಲ್ಮಲ್ಲಿ. ಒಂದು ಎಕ್ಸ್ಟ್ರಾರ್ಡಿನರಿ ಸೀನ್ ಇದೆ ಅದರಲ್ಲಿ. ಅವನು ಕಾಸ್ಟ್ಯೂಮ್ ಚೇಂಜ್ ಮಾಡಿರಲ್ಲ, ಒಂದು ಗೌನು ಹಾಕ್ಕೊಂಡು ಕಾಚ ಹಾಕ್ಕೊಂಡು ಸ್ಮೋಕ್ ಮಾಡೋಕ್ಕೆ ಸ್ಟೇಜ್ ಡೋರ್ ಆಚೆ ಬರ್ತಾನೆ. ಚಳಿಲಿ ಸ್ಮೋಕ್ ಮಾಡ್ತಾ ಇರ್ತಾನೆ. ಪಡಂಗ್ ಅಂತ ಡೋರ್ ಹಾಕೊಂಡ್ಬಿಡ್ತೀವಿ. ಒಳಗೋಗೋಕ್ಕಲ್ಲ. ಒಂದು ಸೀನ್ ಎಂಟ್ರಿ ಇದೆ ಒಂದು ನಾಟಕದಲ್ಲಿ. ಥಿಯೇಟ್ರ್ ಆಚೆ ಬಂದಿದ್ದಾನೆ, 48th ಸ್ಟ್ರೀಟ್. ಅದ್ರ ಎದುರುಗಡೆಯಲ್ಲಿ ಫ್ಯಾಂಟಮ್ ಆಪರಾ ಈಗಲೂ ಪ್ಲೇ ಆಗ್ತಾಯಿದೆ ಅಲ್ಲೆಲ್ಲ ನ್ಯೂಯಾರ್ಕಲ್ಲಿ. ಆ ಥಿಯೇಟ್ರಿಂದ ಆಚೆ ಬರ್ತಾನೆ, ಕಾಚ ಹಾಕ್ಕೊಂಡಿದ್ದಾನೆ. ಜನ ನೋಡ್ತಾ ಇರ್ತಾನೆ. ನ್ಯೂಯಾರ್ಕಲ್ಲಿ ಕಾಚ ಹಾಕ್ಕೊಂಡು ಹೋಗ್ತಾಯಿದ್ರೆ ಯಾರು ನೋಡೋಲ್ಲ, ಆ ನಾರ್ಮಲ್ ಇರ್ತದೆ. ಆದರೂ ಇದು ವಿಶೇಷ. ಇದೊಂದು ಗೌನ್ ಹಾಕ್ಕೊಂಡು ಕಾಚ ಹಾಕ್ಕೊಂಡು ಇರ್ತಾರೆ. ಸ್ಟೇಜ್ ಎಂಟ್ರಿ ಇದೆ ಅವನಿಗೆ. ಬಾಗಲ್ ತಟ್ತಾ ಇದ್ದಾನೆ, ಯಾರು ಕೇಳಿಸ್ಕೊಳ್ತಾ ಇಲ್ಲ. ಹಿ ವಾಕ್ಸ್ ಥ್ರೂ ಟೈಮ್ ಸ್ಕ್ವೇರ್. ಒಂದು ಬ್ಲಾಕು ಸುತ್ತಕೊಂಡೋಗಿ ಥಿಯೇಟ್ರ್ ಎಂಟ್ರೆನ್ಸಿಗೆ ಬರ್ತಾನೆ. ಥಿಯೇಟ್ರ್ ಎಂಟ್ರೆನ್ಸಿಗೆ ಬಂದು ಥಿಯೇಟ್ರ್ ಒಳಗಡೆ ಬಂದು ಥ್ರೂ ದ ಐಲಿ ವಾಕ್ಸ್ ಆ್ಯಂಡ್ ಎಂಟ್ರೀಸ್ ದ ಸ್ಟೇಜ್. ಒಂದು ಸೀನ್ಗೆ ಬರ್ಡ್ಮ್ಯಾನಲ್ಲಿದೆ ಅದು ಸೀನು. ನೋ ಕಟ್. ಅಂದರೆ ಅವನು ಸ್ಟೇಜಿಂದ ಆಚೆ ಬಂದು ಸ್ಮೋಕ್ ಮಾಡಿ ನಡ್ಕೊಂಡು ಟೈಮ್ ಸ್ಕ್ವೇರಲ್ಲಿ ಹೋಗಿ ತಿರ್ಗಾ ಎಂಟ್ರಾಗಿ ತಿರ್ಗಾ ಸ್ಟೇಜ್ ಮೇಲೆ ಹೋಗೋರ್ಗೆ ಕಟ್ಟಿಲ್ಲ. ಕಂಟಿನ್ಯೂಸು ಕಟ್ಟೇ ಇಲ್ಲ. ಹೆಂಗೆ ಮಾಡಿದ್ದಾರೆ ಅದು, ಹೆಂಗೆ ರಿಹರ್ಸ್ ಮಾಡಿದ್ದಾರೆ ಗೊತ್ತಿಲ್ಲ. ಕಮರ್ಷಿಯಲ್ ಲೆವೆಲಲ್ಲಿ ನೋಡೋಣ, ಅದು ಒಂಥರ ಆರ್ಟಿಸ್ಟಿಕ್ ಫಿಲ್ಮ್. ಅದು ಬಾಂಡ್ ಫಿಲ್ಮ್ ಬಂತಲ್ರಿ, ಅದು ಓಪನಿಂಗ್ ಸೀನು. ನೆಲದಿಂದ ಹೆಲಿಕಾಪ್ಟರ್ ಒಳಗೆ ಹೋಗೋದು, ರೂಫ್ ಟಾಪಿಗೆ ಬರೋದು, ಕಟ್ಟೇ ಇಲ್ಲ. ದ ಕ್ಯಾಮ್ರಾ ಗೋಸ್ ಇನ್ ಟು ಎ ಹೆಲಿಕಾಪ್ಟರ್ ಫ್ರಮ್ ಗ್ರೌಂಡ್. ಕ್ಯಾನ್ ಯು ಇಮ್ಯಾಜಿನ್? ನೋ ಕಟ್. ಸಿ, technology, technique of filmmaking has changed so much. That's why lengthier shots have come back. ಮೊದಲ ಥರ ಎಡಿಟಿಂಗ್ ಪ್ಯಾಟರ್ನ್ ಇಲ್ಲ ಈಗ ಸಿನಿಮಾಲಿ. ಲೆಂತಿಯರ್ ಶಾರ್ಟ್ಸ್ ಆರ್ ದೇರ್. ಸೊ ಲಾಂಗ್ ಆನ್ಸರ್ ಟು ಯುವರ್ ಕ್ವೆಶ್ಚನ್ ಇಸ್ ದಿಸ್. So many new things are coming. You should match the game. Otherwise you will not survive. GPCP also will not survive. You have to match the game. There are certain historical importance where you cannot compromise. People want to give the freedom of expression. For
as many hours as possible. Because you have now made, ನೀವು ಪರ್ವನ 9.5 hours ನಾಟಕ ಮಾಡಿದ್ದೀರಾ. Why did you do? It remains as a historical importance. Whether people see it or not, it doesn't matter. But you have tried to make it to the entire thing with purely your personal, personal love. ಅದೇ ಥರ when the Second World War ಮುಗಿದ ಮೇಲೆ ಈ 6 million ಜ್ಯೂಸ್ನ ಕೊಂದಾಕ್ಬಿಟ್ರು ಹಿಟ್ಲರ್ ಇದು ಮಾಡಬೇಕು. ಅದನ್ನು ಒಬ್ಬ ಜ್ಯೂ ಮಾಡಿದ್ದಾನೆ, ಸೋಹಾ ಅಂತ. I don't know whether you have seen it. No, but I know of it actually. 9.5 hours documentary. Correct. ನನ್ನ ಹತ್ರ ಇದೆ, ಯಾರಿಗಾರು ಬೇಕಾದ್ರೆ I am ready to. I have seen it many times. ಆಗಾಗ್ಗೆ ನೋಡ್ತಾ ಇರ್ತೀನಿ. He has toured all over the world. ಎಲ್ಲೆಲ್ಲಿ ಕ್ಯಾಂಪ್ ಇದು ಕಾನ್ಸಂಟ್ರೇಷನ್ ಕ್ಯಾಂಪ್ ಆಯಿತು, ಎಲ್ಲೆಲ್ಲಿ ಆಯಿತು, ಎಲ್ಲಾರ ಕಡೆ ಹೋಗಿ ಅದನ್ನ ಮಾಡಿ ಎಲ್ಲಾರ ಹತ್ರ ದುಡ್ಡಿಸ್ಕೊಂಡು ಈಸ್ ಎ ಜ್ಯೂ. ಮೊನ್ನೆ ಈ ಪಾಸ್ದವೆ ಅವನು 8 years ಆದಾಗ ತಿರ್ಗಾ ಅವನು ಇನ್ನೊಂದು ಸಾರಿ ಇದು ಲೈಫ್ ಟೈಮ್ ಅಚೀವ್ಮೆಂಟ್ 2ನೇ ಸಾರಿ ಕೊಟ್ಟಿದ್ದು ಜರ್ಮನಿಲಿ, ಸೋಹಾ ಅಂತ. ಸಿ ವೈ ಐ ಆಮ್ ಟೆಲಿಂಗ್ ಈಸ್ ವೆದರ್ ವಾಟ್ ಎವರ್ ದಿ ಟೆಕ್ನಾಲಜಿ ಕಮ್ಸ್ ಆರ್ ವಾಟ್ ಎವರ್ ದಿ developments take place, there are certain things which will remain forever. I agree with you. I said that at the outset, Adike. That is very important. People who make films because they want to make a film. Because he didn't make it because people should see all the entire world people should see. But I have taken pains to bring it and see it. So I got those four DVDs in there. 9.5 hours in repeat I have seen. ಎಷ್ಟು ಕಷ್ಟಪಟ್ಟಿಲ್ಲ ಅನ್ನೋದು ಮಾಡೋಕ್ಕೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಅದೇ ಥರ ನೀವು ಹೇಳಿದ್ರಲ್ಲ, ಶಾರ್ಟು ಹೀಗೆ ಕಂಟಿನ್ಯೂಸ್ ಆಗಿ ಕಟ್ಟಿಲ್ಲದೆ ತಗೊಂಡು ಅದನ್ನೇ ತೋರಿಸಿ. ಬೇಲಾ ಟಾರ್ ಅಂತ ಒಬ್ಬ ಇದ್ದಾನೆ, ಹಂಗೇರಿಯನ್ ಫಿಲ್ಮ್ ಮೇಕರ್, ವೆರಿ ಫೇಮಸ್ ಫಿಲ್ಮ್ ಮೇಕರ್. ಯು ಸಿ ದಿಸ್ ಫಿಲ್ಮ್, ಹಿ ಹಸ್ ಆಲ್ಸೋ ಮೇಡ್ ಎ 7.5 hours ಫಿಲ್ಮ್. ಸುಮ್ಮನೆ ಇಲ್ಲಿಂದ ಹೋಗೋದು, ಒಂದು ಹಳ್ಳಿಯಲ್ಲಿ ಇದನ್ನ ತಗೊಂಡು ಇದನ್ನ ಕುದುರೆ ಕರ್ಕೊಂಡ್ಬರೋದು, ಕುದುರೆನ ಮೇಯಿಸೋದು, ರಾತ್ರಿ ಕಟ್ ಹಾಕೋದು, ತಿರ್ಗಾ ಬೆಳಗ್ಗೆ ಹೇಳೋದು, ತಿರ್ಗಾ ಗಾಡಿ ತಗೊಂಡೋಗಿ ಅವ್ನು ಮಾರ್ಕೆಟ್ಗೆ ಹೋಗ್ಬಿಟ್ಟು ತಿರ್ಗಾ ಬರೋದು. ತೋರಿಸ್ತಾನೆ ಇರ್ತಾನೆ, 7 hours ತೋರಿಸ್ತಾನೆ. He is considered as one of the greatest film makers. ನೀವು ನೋಡ್ತಾನೆ ಇರ್ಬೇಕು, ಆಗ್ತಾನೆ ಇರುತ್ತೆ. Why you have to see these things? We can't say what is relevance or what is not relevant. No, I didn't say. That's why I'm saying though somebody wants to make a film because he's a passionate filmmaker, ಅವ್ರದ್ದು ಸ್ಟೇಬಲ್ ವರ್ಲ್ಡ್ ಇದೆ. Technology will not matter to them. And you say to him, I couldn't understand what you have made, why you have made anta. I was there in German, the Berlin Film Festival. I asked him why you have made like that. If you don't like it, don't like it. I have made it. That's all he said. ನೋಡಿ ಯಾವ ಒಂದು ನೋಡಿದ್ರೆ ಸಾಕು, ಬೆಲ್ಲ ಅದೇ ಥರ. ಅದೇ ರಿಪೀಟ್. ಎಷ್ಟು ಅಂದರೆ ಆಡಿಯನ್ಸ್ ಇದ್ದಾರೆ ಸರ್ ಅದಕ್ಕೆ. ಈಗ ನಾನು ಪರ್ವ ಮಾಡ್ಬೇಕಾದ್ರೆ ಅವರು ಹಾಡು ಹಾಕ್ಬಿಡಿ ಅಂತಂದರು, ರಂಗಾಯಣದ ಆ್ಯಕ್ಟರ್ಸ್. ಇದು ಎಷ್ಟು ವಾಚ್ಯ ಇದೆ, ಇದನ್ನು ಯಾರು ಅವ್ರಿಗೆ ಭೈರಪ್ಪ ಅವ್ರದ್ದು ನಾಟಕ ಮಾಡೋದಕ್ಕೆ ಅವ್ರಿಗೆ ಮೊದಲು ಒಪ್ಪಿಗೆ ಇರಲಿಲ್ಲ, ಅವ್ರಿಗೆ ಬೇಜಾರಾಗತ್ತೆ ಹೇಳಿದ್ರೆ. ಆದರೆ ಅವರು ಹಾಡು ಹಾಕ್ಬಿಡಿ ಎಂಟರ್ಟೈನ್ಮೆಂಟ್, ನಾನು ಹಾಡು ಹಾಕಲ್ಲ. ಅದು ನಿಷ್ಠೂರ, ಅದು ಕಾದಂಬರಿ ಅಷ್ಟೇ ನಿಷ್ಠೂರವಾಗಿರಬೇಕು. ನಾನು ಹಾಡು ಹಾಕಲ್ಲ ಅಂದೆ. ನಾನು ಯಾರು ನೋಡ್ತಾರೆ? ಅವರು ಬಲವಂತಕ್ಕೆ ನಾನೊಂದು ಕಾಂಪ್ರಮೈಸ್ ಮಾಡಿದೆ. ಓಪನಿಂಗ್ ವೀಕ್ ಏನು ಹೇಳಿದೆ, ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ 3 ಎಪಿಸೋಡ್ ಮಾಡೋಣ ನಾಟಕದ್ದು, ಆದರೆ ಭಾನುವಾರ ಇಡೀ ನಾಟಕ ಮಾಡೋಣ ಅಂತಂದೆ. ಒಂದೇ ವೀಕ್ ಮಾಡಿದ್ದವರು ಜನ ಎಲ್ಲ, ನೀವು ಯಾಕೆ ಹಿಂಗೆ ಬ್ರೇಕ್ ಕೊಟ್ಟು ಮಾಡ್ತೀರಾ, ನಮಗೆ ಪೂರ್ತಿ ನೋಡಬೇಕು ಅಂತೇಳಿ ಒಂದೇ ವಾರ ಮಾಡಿ ಎಕ್ಸ್ಪೆರಿಮೆಂಟ್ 9:30 ಗಂಟೆ ಕೂತ್ಕೊಂಡು, ಇವತ್ತು ನಡೀತಾ ಇದೆ 9:30 ಗಂಟೆ ಕೂತ್ಕೊಂಡು ನೋಡ್ತಾರೆ ಜನ. ಅಂದರೆ ದೆರ್ ಈಸ್ ಅನ್ ಆಡಿಯನ್ಸ್. ಅಂದರೆ ಇದು ವೆನ್ ಎ ಫಿಲ್ಮ್ ಮೇಕರ್ ಈಸ್ ಟಾಕಿಂಗ್ ಟು ಹಿಸ್ ಆಡಿಯನ್ಸ್, ದೆರ್ ಈಸ್ ನೋ ಪ್ರಾಬ್ಲಮ್. ವೆನ್ ದ ಮಾರ್ಕೆಟ್ ಡಿಟರ್ಮಿನ್ಸ್ ಇಟ್, ದೆರ್ ಇಸ್ ಅ ಪ್ರಾಬ್ಲಮ್. ಈಗ ನೋಡಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾತಕ್ಕೆ ಫಿಲ್ಮನ್ನು ಸೀನ್ ಲೆಂತ್ ಅಷ್ಟೇ ಮಾಡಬೇಕು, ಶಾರ್ಟ್ಸ್ ಅಷ್ಟೇ ಲಿಮಿಟ್ ಮಾಡಬೇಕು ಅಂತ ಯಾಕಿತ್ತು ಹಿಂದೆ? ನೀವು ಕ್ಯಾಮ್ರಾಸ್ ಚೇಂಜ್ ಆಗ್ತಿದ್ದಂಗೆ 1000 ಅಡಿ ರೀಲ್ ಬಿಟ್ಟು 400 ಅಡಿ ರೀಲ್ ಹಾಕೋಕ್ಕೆ ಶುರು ಮಾಡಿದ್ರೆ 4 ನಿಮಿಷದಲ್ಲಿ ಮುಗಬೇಕು ಶಾರ್ಟು. ಅಂದರೆ ಟೇಕಿಂಗ್ ಶಾಟ್, ಎಡಿಟೆಡ್ ಶಾಟ್ ಅಲ್ಲ, ಟೇಕಿಂಗ್ ಶಾಟ್ ಶುಡ್ ಫಿನಿಶ್ ಇನ್ 4 minutes.
ಹಾಗಿದ್ದಾಗ ನೀವು ಸೀನ್ ಬರೆಯೋದೇ ಬೇರೆ ಥರ ಬರೀತಿದ್ದು. ಇಟ್ ಅಫೆಕ್ಟೆಡ್ ದ ರೈಟಿಂಗ್ ಆಲ್ಸೋ. ಇಟ್ ಬಿಕೇಮ್ ದ ನಾರ್ಮ್ ಬಿಕಾಸ್ ದೆರ್ ವಾಸ್ ಎ ಟೆಕ್ನಾಲಜಿ ಲಿಮಿಟೇಷನ್. ನೌ ದೆರ್ ಇಸ್ ನೋ ಟೆಕ್ನಾಲಜಿ ಲಿಮಿಟೇಷನ್, ವೈ ಶುಡ್ ಯು ಹ್ಯಾವ್ ಇಟ್ ಅಂತ ಪ್ರಶ್ನೆ ಬರುತ್ತಲ್ಲ. ಯಾರೋ ಒಬ್ಬರು ಬ್ರೇಕ್ ಥ್ರೂ ಮಾಡ್ತಾರೆ ಅದನ್ನು. ಅವನು ಜಾರ್ಜ್ ಲೂಕಾಸ್ ಹೆಂಗೆ ಮಾಡಿದ್ನೋ ಆ ಥರ ಯಾರೋ ಬ್ರೇಕ್ ಥ್ರೂ ಮಾಡ್ತಾರೆ. ಮಾಡಿದಾಗ ಚೇಂಜ್ ವಿಲ್ ಕಮ್ ಇಮಿಡಿಯೇಟ್ಲಿ. ಆ ಥರದ್ದು ಆಗುತ್ತೆ. ಈಗ ಬರ್ಡ್ಮನ್ ಮಾಡಿದ್ದು, ಬರ್ಡ್ಮನ್ ಈಸ್ ನಾಟ್ ಎ ಇಟ್ಸ್ ಎನ್ ಆರ್ಟಿಸ್ಟಿಕ್ ಫಿಲ್ಮ್. ಅವಾರ್ಡೆಲ್ಲ ಬರುತ್ತೆ ಅದಕ್ಕೆ. ಅಂದರೆ ಇಟ್ ವಾಂಟ್ ಬಿ ಹಿಟ್ ಲೈಕ್ ಟೈಟಾನಿಕ್ ಆರ್ ಸಮಥಿಂಗ್. ಆದರೆ ಯಾವುದೋ ಒಂದು ಕಮರ್ಷಿಯಲ್ ಫಿಲ್ಮ್ ಹಂಗೆ ಮಾಡ್ತಾರೆ, ಎಲ್ಲ ಬದಲಾಗುತ್ತೆ. ಸ್ಪೆಕ್ಟರಲ್ಲೇ ಅಡಾಪ್ಟ್ ಮಾಡ್ಕೊಂಡಿರೋದು ಏನಾಗುತ್ತೆ, ದಟ್ ವಿಲ್ ಬಿಕಮ್ ದ ನಾರ್ಮ್ ಫಾರ್ ಎನಿ ಬಾಂಡ್ ಫಿಲ್ಮ್ ಆರ್ ಆ್ಯಕ್ಷನ್ ಫಿಲ್ಮ್ ಓಪನಿಂಗ್ ಶಾಟ್. ಇವಾಗ ಹಂಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಇಟ್ಸ್ ಪಾಸಿಬಲ್ ಟು ಡೂ ಇಟ್, ದೆಲ್ ಡೂ ಇಟ್. ಮಾರ್ಕೆಟ್ ಕೆನ್ ನಾಟ್ ಡಿಟರ್ಮಿನ್, ಯು ಕ್ಯಾನ್ ಚೇಂಜ್ ದ ಮಾರ್ಕೆಟ್. ನಮ್ಮ ತಲೆಯಲ್ಲಿ ಏನು ಇಂಪ್ರೆಷನ್ ಇರುತ್ತೆ ಅಂದರೆ ಮಾರ್ಕೆಟ್ ಡಿಟರ್ಮಿನ್ಸ್ ಎವ್ರಿಥಿಂಗ್. ದೇರ್ ಈಸ್ ನೋ ಸಚ್ ಥಿಂಗ್. ದ ಮಾರ್ಕೆಟ್ ಈಸ್ ಫಿಕಲ್, ಇಟ್ ಚೇಂಜಸ್. ಪತಂಜಲಿ ಟೂತ್ಪೇಸ್ಟ್ ದೆಲ್ ಬೈ, ಯು ಕಾಂಟ್ ಸೇ ದೇ ವಿಲ್ ನಾಟ್ ಬಿ ಲಾಯಲ್ ಟು ಎನಿಥಿಂಗ್. ಯು ಕಾಂಟ್ ಸೇ. ನಾ ಅದಕ್ಕೆ ನೀವು ಹೇಳಿದ್ದು ನಾನು ಒಪ್ಕೋತೀನಿ. ಯೋರ್ ವರ್ಲ್ಡ್ ಆಫ್ ಸಿನಿಮಾ ಇಸ್ ಸ್ಟೇಬಲ್. ದ ಕಮರ್ಷಿಯಲ್ ವರ್ಲ್ಡ್ ಆಫ್ ಸಿನಿಮಾ ಈಸ್ ಇನ್ ರಿಯಲ್ ಟ್ರಬಲ್, ಬಟ್ ವೆರಿ ಬಿಗ್ ಟ್ರಬಲ್. ಬರೀ ಫಿಲಿಮ್ಸ್ ಎಲ್ಲ ಬರೀ 3 days 4 days ಓಡೋದ್ರ ಮೇಲೆ ಬಜೆಟ್ ಅನ್ನೋದು ಇರೋದಿಲ್ಲ. ಆಮೇಲೆ ಹಳೆ ಕಾಲದ ಪಿಕ್ಚರ್ಗಳು ಯಾವುದೇ ಪಿಕ್ಚರ್ ಇಲ್ಲಿ ನಾವು ನೋಡಿದ್ವೋ ಇಲ್ವೋ ಅಟ್ಲೀಸ್ಟ್ ಪಿಕ್ಚರ್ ಹೆಸರುಗಳಾದ್ರೂ ಜ್ಞಾಪಕ ಇದೆ. ಇನ್ನು ಮುಂದೆ ಬರೋದು ಅದ್ರ ಹೆಸರುಗಳು ಜ್ಞಾಪಕ ಇರೋದಿಲ್ಲ. ಎಂಥ ಸಕ್ಸಸ್ ಫಿಲಿಮ್ ಇದ್ರೂ ಅದು ಜ್ಞಾಪಕನೇ ಇಲ್ದಿರ ನಮ್ಮ ಇದರಿಂದ ಮನಸ್ಸಿಂದ ಆಚೆ ಹೊರಟೋಗ್ತಾ ಇರ್ತದೆ. ಈಗ ನೋಡಿ, ಹಳೆ ಹಾಡುಗಳೇ ನಮಗೆ ಕನ್ನಡ ಆಗಲಿ ಹಿಂದಿ ಆಗಲಿ ನಮಗೆ ನೆನಪಿರೋ ಥರ. ನನ್ನ ಮಕ್ಕಳು ಹಳೆ ಹಿಂದಿ ಸಿನಿಮಾ, ಹಳೆ ಕನ್ನಡ ಹಾಡು ಹೇಳ್ತಾರೆ. ಹಾಂ, ಹಾಡ್ತಾರೆ ಅಲ್ಲ. ನೀವು ಹೇಳಿದ್ದು ನಿಜ. ಏನಾಗತ್ತೆ, ನೀವು ಕಮಾಡಿಫೈ ಮಾಡ್ತಾ ಹೋದಂಗೆ ಸಂಸ್ಕೃತಿಯಿಂದ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಎ ಮಾರ್ಕೆಟ್ ಈಸ್ ಡಿಫ್ರೆಂಟ್ ಫ್ರಮ್ ಎ ಸೊಸೈಟಿ. ಎ ಮಾರ್ಕೆಟ್ ಈಸ್ ವೆರಿ ಡಿಫ್ರೆಂಟ್. ನಾವು ಕೂತಿರೋರಲ್ಲಿ ಇಲ್ಲಿ 60% ಜನ ಬ್ರೆಡ್ ತಿನ್ಬೋದು. ನಿಮ್ಮ ಮನೆ ಊಟ ಬ್ರೆಡ್ ಅಂತ ಹೇಳಲ್ಲ ಅಂದರೆ ನೀವು ಯುನೋ ಅದು ಈ ಪ್ರಾಬ್ಲಮ್ ಬರುತ್ತೆ. ಆ್ಯಕ್ಚುಲಿ ನಾವು ಇಫ್ ಯು ಡೋಂಟ್ ಬಿಲಾಂಗ್ ಟು ಎ ಸೊಸೈಟಿ, ಇಫ್ ಯು ಡೋಂಟ್ ಹ್ಯಾವ್ ಅಡ್ರೆಸ್, ಅಂದರೆ ನೀವೆಲ್ಲಿ ನಿಂತಿದ್ದೀರಾ ಒಂದು ಅಡ್ರೆಸ್ಸು, ಯಾರಿಗೆ ಹೇಳ್ತಿದ್ದೀರಿ ವರ್ಬ್ ಅಡ್ರೆಸ್ಸು, ನಿಮ್ಗೆ ಅದು ತಲೆಯಲ್ಲಿ ಇಲ್ಲದೆ ಹೋದರೆ ಯಾರು ನಮ್ಮನ್ನು ನೋಡ್ಬೋದು ಅಂತ ನೀವು ಮಾರ್ಕೆಟ್ ಸೃಷ್ಟಿ ಮಾಡಿದ್ರೆ ಯಾರೂ ನಿಮ್ಮನ್ನು ನೋಡದೇ ಇರ್ಬೋದು ಅನ್ನೋದನ್ನು ಆಗುತ್ತೆ ಅಲ್ವಾ. ಅದು ತುಂಬ ಕಷ್ಟ ಇದೆ ಮುಂದೆ. ಇಟ್ ಈಸ್ ಟ್ರೂ ಅಬೌಟ್ ಎವ್ರಿಥಿಂಗ್. ಆ್ಯಕ್ಚುಲಿ ಅದೊಂದೇ ಅಲ್ಲ, ಇಟ್ ಈಸ್ ಟ್ರೂ ಅಬೌಟ್ ಎವ್ರಿಥಿಂಗ್. ಹಳೇದು ಯಾಕೆ ಉಳಿದಿದೆ ಅಂದರೆ ಇಟ್ ಬಿಲಾಂಗ್ಡ್ ಸಮ್ವೇರ್. ಅವ್ರು ಓನ್ ಮಾಡ್ಕೊಳಕ್ಕಾಯ್ತು. An artist who wonderfully uses it will become ಸಂಸ್ಕೃತಿ ಉಪಯೋಗಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡ್ರೆ that will remain as a classic forever. It's become easier to make film actually that way. Not only that, remember George Singer was the first film which got the sound in 1929. ಅದು ಫಸ್ಟ್ ಅಲ್ಲಿ ಅದರಲ್ಲಿ just a minute ಅಂತ ಒಂದು ವರ್ಡ್ ಬಂತು. ಅವಾಗ ದೆನ್ ದಿ ಸೌಂಡ್ ಕೇಮ್ ಟು ಸಿನಿಮಾ. ಅವಾಗ ಬಂದಿದ್ದು. ದಿ ಮೂಮೆಂಟ್ ಇಟ್ ಕೇಮ್ ದೆನ್ ಎಂ ಬಂತು. ಯಾವುದು ಫ್ರಿಟ್ಸ್ ಲ್ಯಾಂಗ್ ಎಂ ಬಂತು. ಸೊ ಇಟ್ ಮಾಸ್ಟರ್ಡ್ ದಿ ಆರ್ಟ್ ಆಫ್ ಪುಟಿಂಗ್ ಸೌಂಡ್ ಇನ್ ಟು ಸಿನಿಮಾ. ಇದಾದ್ಮೇಲೆ ಎಷ್ಟು ಬೇಗ ನೋಡಿ, ಎಷ್ಟು ಟೆಕ್ನಿಕ್ಗಳನ್ನ ಉಪಯೋಗಿಸಿ ಬ್ರೀಫ್ ಎನ್ಕೌಂಟರ್ ಮಾಡಿದಾಗ ಡೇವಿಡ್ ಲೀನು ಆ ಸ್ಕ್ರಿಪ್ಟ್ ತಗೊಂಡೋಗಿ ಎಷ್ಟು ಜನಕ್ಕೆ ಕೊಟ್ಟರು. ಯಾರನ್ನು ಇದು ನಾಟಕ ಮಾಡ್ಬೋದೇ ಹೊರತು ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ಬಟ್ ಡೇವಿಡ್ ಲೀನ್ ಮಾಡಿ ಅದರೊಳಗೆ ಎಲ್ಲ ಟೆಕ್ನಿಕ್ಕು ಉಪಯೋಗಿಸಿದ. ನ್ಯಾರೇಟಿವ್ ಸ್ಕಿಲ್ಲು, ಆಮೇಲೆ ಫ್ಲ್ಯಾಶ್ ಬ್ಯಾಕು, ಆಮೇಲೆ ಡಾಕ್ಯುಮೆಂಟ್ರಿ ಟೈಪು, ಆಮೇಲೆ ಸೋ ಮೆನಿ ಸ್ಕಿಲ್ಸ್. ಅದು ನಾಟಕ. ಅದು ಬ್ರೀಫ್ ಎನ್ಕೌಂಟರ್ ಆ್ಯಕ್ಚುಲಿ ನೋಯಲ್ ಕಾವರ್ಡ್ದು ನಾಟಕ. ಅದು ಒಳ್ಳೆ ಒಬ್ಬರು ತಗೊಳ್ಳಿಲ್ಲ, ಸಿನಿಮಾ ಮಾಡೋಕ್ಕಾಗಲ್ಲ. ಅಂಡ್ ಹಿ ಬಿಕೇಮ್ ಫೇಮಸ್ ಅಂಡ್ ಹಿ ವೆಂಟ್ ಟು ಹಾಲಿವುಡ್ ಆಫ್ಟರ್ವರ್ಡ್ ಬಿಕಾಸ್ ಆಫ್ ದಟ್ ಟ್ಯಾಲೆಂಟ್. ವೈ ಆಮ್ ಟೆಲಿಂಗ್ ಇಟ್, ಈವನ್ ಟುಡೇ ಎನಿ ಫಿಲ್ಮ್ ಮೇಕರ್ ವಾಂಟ್ ಟು ಮೇಕ್ ಎ ಫಿಲ್ಮ್, ಇಟ್ಸ್ ಬೆಟರ್ ಹಿ ಸೀಸ್ ದಟ್ ಫಿಲ್ಮ್. He knows how to use the technology. ಸುಮ್ಮನೆ ಟೆಕ್ನಾಲಜಿ ಬಂದ್ರೆ ಉಪಯೋಗ ಇಲ್ಲ, ಅದನ್ನು ಉಪಯೋಗಿಸೋ ಶಕ್ತಿ ಇರಬೇಕು. ನಿಮಗೆ ಉದ್ದೇಶ ಕರೆಕ್ಟ್ ಇದ್ದರೆ
ಅದು ಹೊಳೆಯೋದಕ್ಕೆ ಸಾಧ್ಯ ಇದೆ. ಉದ್ದೇಶನೇ ಸರಿಗಿಲ್ದಿದ್ರೆ ಕಷ್ಟ ಅಲ್ಲ. honesty of purpose. ಹ್ಞೂ ನಮ್ಮ ಹಿಂದಿನ ಫಿಲ್ಮ್ಸ್ ಕಲ್ಚರ್ ಬೇಸ್ಡ್ ಬರ್ತಾ ಇತ್ತು ವಿತ್ ಪ್ರೊಫೆಷನಲ್ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್. ಈಗ ಕಂಟೆಂಟ್ ಬೇಸ್ಡ್ ಅಂತ ಡಿಕ್ಲೇರ್ ಮಾಡ್ತಾರೆ ವಿತ್ ಅಮೆಚ್ಯೂರ್ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ಸ್. ಬಹುಶಃ ಈ ಒಂದು ಗ್ಯಾಪ್ನಿಂದ ಏನಾದರೂ ಫಿಲ್ಮ್ಸ್ಗಳು ಇಲ್ಲಿ ಜನ ರಿಸೀವ್ ಮಾಡ್ತಾರೆ. ಫಿಲ್ಮ್ಸ್ ಕಲ್ಚರ್ ಬೇಸ್ಡ್ ಆದ್ದರಿಂದ ಪ್ರತಿಯೊಬ್ಬರು ದೇ ವಾಂಟ್ ಟು ಗೆಟ್ ದ ಐಡೆಂಟಿಟಿ ದೆಮ್ಸೆಲ್ಸ್ ಇನ್ ದಟ್ ಕಲ್ಚರ್ ಬೇಸ್ಡ್ ಸ್ಟೋರಿ. ಈಗಿನ ಕಂಟೆಂಟ್ಗಳನ್ನ ಜನ ನೋಡ್ಬಿಟ್ಟು ಹಾಗೆ ತಗೊಂಡು ಯೂಸರ್ ಥ್ರೋ ಮಾಡ್ತಾ ಇದ್ದಾರೆ ಸರ್. ಇದೊಂದು ಏನೋ ಡಿಫ್ರೆನ್ಸ್ ನೋಡಿ. ಈಗ ಕೋವಿಡ್ ಬಂದಾಗ ನೋಡಿ ಸರ್, ಸಿಂಗಪೂರಲ್ಲಿ ಸ್ಟ್ರೇಟ್ ಟೈಮ್ಸ್ ನ್ಯೂಸ್ ಪೇಪರು ಗ್ಲೋಬಲ್ ಲಾಕ್ಡೌನ್ ಇದ್ದಾಗ ಒಂದು ಸರ್ವೆ ಮಾಡಿದ್ರು. ಆ ಸರ್ವೆಯಲ್ಲಿ ಏನು ಕೇಳಿದ್ರು ಅಂದರೆ, ಈ ದೊಡ್ಡ ಲಿಸ್ಟು ಒಂದು 70 ಪ್ರೊಫೆಷನ್ಸ್ನ ಲಿಸ್ಟ್ ಮಾಡಿದ್ರು. ಮಾಡಿ ಇದರಲ್ಲಿ ಯಾವುದು ಅತ್ಯಂತ ಅಗತ್ಯವಾದದ್ದು, ಅಷ್ಟೇನು ಅಗತ್ಯವಿಲ್ಲದ್ದು ಯಾವುದು ಅಂತ ಅದರಲ್ಲಿ ಹಾಕಿದರು. ಆರ್ಟ್ ಆ್ಯಂಡ್ ಕಲ್ಚರ್ 73% ಆಫ್ ದ ಪಾಪ್ಯುಲೇಷನ್ ಸೈಡ್ ಆರ್ಟ್ ಆ್ಯಂಡ್ ಕಲ್ಚರ್ ಇಸ್ ನಾಟ್ ನೆಸೆಸರಿ. ಇಟ್ಸ್ ನಮ್ಗೆ ಆಘಾತ ಆಗಬೇಕು. ಅಂದರೆ ನೀವು ಏನನ್ನು ಸರ್ವ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ. ಯು ಕ್ಯಾನ್ ನಾಟ್ ಸೇ ಐ ಆಮ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್. ದೆರ್ ಈಸ್ ಅ ಬಿಗ್ ಪ್ರಾಬ್ಲಮ್ ಇನ್ ದಟ್ ಇಮ್ಯಾಜಿನೇಷನ್. ನರಹರಿ ರಾವ್ ಹೇಳ್ದಂಗೆ ನನಗೆ ಮಾಡೋಕ್ಕೇನೋ ಇದೆ, ಅದು ತುರ್ತಾಗಿ ನನಗೆ ಅಗತ್ಯ ಇದೆ ಮಾಡ್ತೀನಿ ಅನ್ನೋದಕ್ಕೆ ಅರ್ಥ ಇದೆ. ನಾನು ಪಬ್ಲಿಕ್ಕಿಗೇನೋ ಮಾಡ್ತೀನಿ, ಕನ್ನಡ ಸಂಸ್ಕೃತಿನ ಉಳಿಸ್ತಿದ್ದೀನಿ ಅಂದರೆ ಯಾರು ಕೇಳೋರೇ ಇಲ್ಲ. ನಿಮ್ಮ ಮಾತು ಕೇಳೋ ನಿಮ್ಮ ಮನೇಲೇ ಯಾರು ಆ ಪಿಕ್ಚರ್ ನೋಡ್ತಾರಲ್ಲ ನೀವು ಮಾಡೋದು, ಹಂಗಿರುತ್ತೆ. ಆರ್ಟಿಸ್ಟಿಕ್ ಆ್ಯಂಡ್ ಕಮರ್ಷಿಯಲ್ ಅಂತ ಬಳಸಿದ್ದರಿಂದ ಕೋ ಎಕ್ಸಿಸ್ಟ್ ಆಗುವ ಸಾಧ್ಯತೆಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳೋದು. ಬೈನರಿ ಆಪೋಸಿಟ್ ಆಗಿ ಆಗ್ಬಿಡ್ತೀವಿ ಅಂತ ಒ ಟಿ ಟಿಲಿ ಮಾಡುವವರು ಇವ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ಳೋದಿಲ್ಲವೇನೋ ಅಂತ. ಐ ಡೋಂಟ್ ಬಿಲಾಂಗ್ ಟು ದಿಸ್ ಅಂತ ಒಂದು. ಎರಡನೇದು ಆರ್ಟಿಸ್ಟೇ ಬೇಕಾಗಿಲ್ಲವೇನೋ ಸಿನಿಮಾ ಮಾಡೋದಕ್ಕೆ ಅಂತಲೂ ಒಂದು. ಹೌದು ಹೌದು. ದೇರ್ ಇಸ್ ನೋ ನೀಡ್ ಆಫ್ ಅನ್ ಆರ್ಟಿಸ್ಟ್, ಯು ಕ್ಯಾನ್ ಬಿ ಎ ಟೆಕ್ನಿಷಿಯನ್ ಮೇಕ್ ಎ ಸಿನಿಮಾ. ಹಂಗೆ ಅಂತ ಹೇಳಿದಾಗ ದಿ ಹೋಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಿನಿಮಾ ಇಟ್ಸೆಲ್ಫ್ ಹ್ಯಾಸ್ ಬೀನ್ ಚೇಂಜಿಂಗ್. ಹಂಗೆ ಅಂತ ಹೇಳುವಾಗ ಏನನ್ನು ಮಾಡಕ್ಕೆ ಹೊರಟಿದ್ದೀವಿ ಈ ಹೆಸರಲ್ಲಿ, ಏನನ್ನು ಮಾಡ್ಲಿಕ್ಕಾಗುತ್ತೆ ಅಂತ ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. 8 ಕೋಟಿ ಇದೆ, 800 ಕೋಟಿ ಇದೆ ಅಂತ ಅನ್ನುವ ಪ್ರಜ್ಞೆ ಇದ್ದಾಗ ನಮ್ಮ ನೆರೇಟಿವ್ ಥಿಂಕಿಂಗೇ ಬದಲಾಗಬೇಕಾಗುತ್ತೆ ಅಂತ. ಜನರಲಿ ಇಮ್ಯಾಜಿನೇಷನ್ ಅಂತ ಮಾತಾಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಂತ ಭಯ ಉಂಟಾಗುತ್ತೆ ಅಂದರೆ ಫರ್ದರ್ ಎಕ್ಸಿಸ್ಟಿಂಗ್ ಸಿನಿಮಾ. ಬಟ್ ನೋಡಿ, ನೀವು ಭಯಕ್ಕಿಂತ ನೋಡಿ ನೀವು ಹೋಪನ್ನು ನೋಡಬೇಕು. ಮಲಯಾಳಂ ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲರೂ. ಯಾಕೆ ನೋಡ್ತಾ ಇದ್ದಾರೆ? ಹಿಂದಿಗಿಂತ ಹೆಚ್ಚು ನೋಡ್ತಾ ಇದ್ದಾರೆ. ಈಗ 800 ಕೋಟಿ ಪಿಕ್ಚರ್ ಪಕ್ಕ ಇದೆ. ಮಲಯಾಳಂದು 2 ಕೋಟಿ ಪಿಕ್ಚರು, ಅದನ್ನ ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ ಅಂದರೆ ಲೋಕಲ್ ಈಸ್ ಗ್ಲೋಬಲ್. ಅಂದರೆ ಯು ಹ್ಯಾವ್ ಟು ಬಿಲಾಂಗ್ ಸಮ್ವೇರ್. ದಟ್ ಈಸ್ ಕೀ ಐ ಫೀಲ್. ಅಂದರೆ ನಾನು ಐಡಿಯಾ ಥರ ಹೇಳ್ತಾ ಇದ್ದೀನಿ. ಐ ಕಾಂಟ್ ಪ್ರೂವ್ ಇಟ್, ಬಟ್ ಟು ಮೀ ಇಟ್ ಇಂಡಿಕೇಟ್ಸ್ ದಟ್ ಲೋಕಲ್ ಈಸ್ ಗ್ಲೋಬಲ್. It should be rooted in a culture. Then people will see, I feel. Sir, additional to that, there is a culture of film appreciation is also there, no sir? ಒಂದು ಇಬ್ಸನ್ ಇನ್ ಪ್ಲೇಯನ್ನು ಮೋಹನ್ಲಾಲ್ ಮಾಡೋಕ್ಕಾಗತ್ತೆ, ಅದನ್ನು ಕಮರ್ಷಿಯಲ್ ಥಿಯೇಟ್ರಲ್ಲೂ ನೋಡೋ ಥರ ಆಡಿಯನ್ಸ್ ಅನ್ನು ನಾವು ಎತ್ತಿ ತೊಗೊಂಡ್ಬಂದಿದ್ದಾರೆ. ನಾವು ಕನ್ನಡದಲ್ಲಿ ಹಾಗೆ ತಂದ ಮೇಲೆ ಅಲ್ವಾ ಈ ಸಿನಿಮಾ ಮಾಡಿ 70ರ ದಶಕದವರೆಗೂ ತಂದಿದ್ವಿ ನಾವು. ಈಗ ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದಾಗ ನೀವು ಏನೇ ಮಾತಾಡಿದ್ರು ಜಾತಿಗೆ ಅದು ತಳಕಾಕಿ ನಮಗೆ ಕ್ರಿಟಿಸೈಸ್ ಮಾಡೋದಿರುತ್ತೆ. ಈಗೇನು ಹೇಳ್ತಾರೆ, ಹಿಂದೆ ನಾವು ಜರ್ನಲಿಸಮ್ ನಾವು ಇಂಜಿನಿಯರಿಂಗ್ ಮಾಡ್ಕೊಂಡು ಜರ್ನಲಿಸಮ್ಗೆ ಆ ಥರ ತುಂಬ ಜನ ಬರೋರು. ಜರ್ನಲಿಸಮ್ ಕಾಲಿಂಗ್ ಒಂದು ರಿಂಗ್ ಸೈಡ್ ಆಫ್ ಹಿಸ್ಟ್ರಿ, ಈ ಥರದ್ದೆಲ್ಲ ರೊಮ್ಯಾಂಟಿಕ್ ರೋಷ್ ಇಟ್ಕೊಳೋದು. ಆಮೇಲೆ ಜರ್ನಲಿಸಮ್ ಹೆಂಗಾಯಿತು ಅಂದರೆ, ನಿಮಗೆ ಬೇರೆ ಎಲ್ಲೋ ಕೆಲಸ ಸಿಗಲಿಲ್ಲ, ಇಂಗ್ಲೀಷ್ ಬರುತ್ತೆ ಅಥವಾ ಯಾವುದೋ ಭಾಷೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ ಜರ್ನಲಿಸಮಿಗೆ ಬರ್ತಾಯಿದ್ರು. ಈಗ ಓದೋಕ್ಕೂ ಬರೋದು ಬೇಡ, ಬರೆಯೋಕ್ಕೂ ಬರೋದು ಬೇಡ, ಮಾತಾಡೋಕ್ಕೆ ಬೇಡ, ಏನೇನೋ ಮಾತಾಡ್ತಾರೆ. ಅವರು ಆ ಥರ ಕನ್ನಡ ಇರುತ್ತಲ್ಲ ಅದು. ಈಗ ಅದನ್ನ ಅವ್ರು ಹಂಗೆ ಮಾಡ್ಕೊಂಡು ಹೋದಾಗ ಒಂದು ಸಂಸ್ಕೃತಿ ಹೆಂಗೆ ಬೆಳೆಯುತ್ತೆ? ಅವ್ರೇನು ಹೇಳ್ತಾರೆ, ಜನ ಇಷ್ಟಪಡ್ತಾರೆ ರೀ, ನೀವ್ಯಾರು ಕೇಳೋಕ್ಕೆ ಅಂತ. ರಾಜ್ಕುಮಾರ್ನ ಇಷ್ಟಪಟ್ಟಷ್ಟು ನಿಮ್ಮನ್ನು ಯಾರನ್ನೂ ಇಷ್ಟಪಟ್ಟಿಲ್ಲ. ಯಾಕೆ ಹಂಗೆ ಹೇಳ್ತೀರಾ ಅಲ್ವಾ? ಅವ್ರನ್ನ ಯಾಕೆ ಇಷ್ಟಪಟ್ಟರು? ಅದು ಕನ್ನಡ ಅಂತ ತಿಳ್ಕೊಳ್ಳಿ. ನಾನು ಅದಕ್ಕೆ ನಮ್ಮ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಏನು ಹೇಳ್ತೀನಿ ಅಂದರೆ, ನೋಡಿ, ನಮ್ಮೂರಲ್ಲಿ ಕರ್ನಾಟಕದಲ್ಲಿ ಪ್ರತಿ 50 ಚದರ ಕಿಲೋಮೀಟರಲ್ಲಿ
ಭಾಷೆ ಬದಲಾಗ್ತಾ ಹೋಗುತ್ತೆ. ಈ ಭಾಷೆನೇ ಸರಿ, ಆ ಭಾಷೆನೇ ಸರಿ, ನೀವು ಬ್ರಾಹ್ಮಣರು ಮಾತಾಡೋ ಭಾಷೆನೇ ಸರಿ ಅಂತ ಹೇಳೋದೇನು ಸರಿಯಲ್ಲ. ಅದು ಮಹಾಪ್ರಾಣ ಬಳಸಲ್ಲ ನಾವು, ಈ ಥರ ಹೇಳ್ತಿರಲ್ಲ. ಕರೆಕ್ಟು, ನಾವು ಯಾರು ಈ ಭಾಷೆ ಸರಿ ಆ ಭಾಷೆ ಸರಿ ಹೇಳೋಕ್ಕೆ ಬರೋದಿಲ್ಲ. ಆದರೆ ನೀವು ಸಿನಿಮಾದಲ್ಲಿ ರಾಷ್ಟ್ರಕೂಟದ ಕವಿರಾಜ ಶ್ರೀವಿಜಯ ಪಾತ್ರ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಡೈಲೆಕ್ಟಲ್ಲಿ ಮಾತಾಡೋಕ್ಕಾಗಲ್ಲ. ಅಲ್ಲಿ ಪಾತ್ರಕ್ಕೆ ನೀವು ಸತ್ಯ ಇರಬೇಕಲ್ವಾ. ನೀವು ಎಲ್ಲದಕ್ಕೂ ರಾಜಕಾರಣ ಮಾಡಿದ್ರೆ ನಿಮ್ಮ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಆ್ಯಕ್ಟರ್ಸ್ಗೆ ಗೊತ್ತಾಗತ್ತೆ, ಅಂದರೆ ಬರ್ತಾ 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 ಮೇಧಾವಿಗಳಾಗ್ತಾರಲ್ಲ, ಆವಾಗ ಅರ್ಥ ಹೊರಟೋಗುತ್ತೆ. ಅದು ಪ್ರಾಬ್ಲಮ್. ಹಾಂ, ಡೆಫಿನೇಷನ್ ಮಾಡುವಾಗ ವಾಟ್ ಈಸ್ ಗುಡ್ ಸಿನಿಮಾ ಅಂದರೆ, ಎ ಗುಡ್ ಸಿನಿಮಾ ಇಸ್ ಒನ್ ವಿಚ್ ಇಸ್ ನ್ಯಾಷನಲ್ ಇನ್ ಕ್ಯಾರೆಕ್ಟರ್ ಅಂಡ್ ಇಂಟರ್ನ್ಯಾಷನಲ್ ಇನ್ ಇಟ್ಸ್ ಅಪೀಲ್. ದಟ್ ಈಸ್ ದಿ ಡೆಫಿನೇಷನ್ ದ ಫೇಮಸ್ ಪ್ರೊಡ್ಯೂಸರ್ ಹ್ಯಾಸ್ ಗಿವನ್. ಶುಡ್ ಬಿ ನ್ಯಾಷನಲ್ ಇನ್ ಕ್ಯಾರೆಕ್ಟರ್ ಅಂಡ್ ಇಂಟರ್ನ್ಯಾಷನಲ್ ಇನ್ ಇಟ್ಸ್ ಅಪೀಲ್. ಸರ್, ನಾವೆಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಸಿನಿಮಾಗಳು ನೋಡ್ಕೊಳ್ತೀವಿ. ಮಲ್ಟಿಪ್ಲೆಕ್ಸ್ ಬಂದಾಗ ನಮ್ಗೆ ಅದಕ್ಕೆ ಅಡಾಪ್ಟ್ ಆಗೋಕ್ಕೆ ಭಾಳ ದಿನ ಬೇಕಾಗುತ್ತೆ. ಸಿಂಗಲ್ ಸ್ಕ್ರೀನಲ್ಲಿ ನೋಡೋ ಅನುಭವ ಎಲ್ಲ ಒಂದು ವಿಷಲ್ ಹೊಡಿಯೋಕ್ಕಾಗಲ್ಲ, ನಗಕ್ಕಾಗಲ್ಲ. ಸ್ಲೋಲಿ ವಿ ಹ್ಯಾವ್ ಅಡಾಪ್ಟ್. ಇವಾಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾನಂತೂ ನೋಡೇ ಇಲ್ಲ, ಮಲ್ಟಿಪ್ಲೆಕ್ಸ್. ಆಮೇಲೆ ಕೋವಿಡ್ ಬಂದಮೇಲೆ ಮನೆಯಲ್ಲೇ ಕೂತು ಸಣ್ಣ ಮೊಬೈಲಲ್ಲಿ OTT ಪ್ಲಾಟ್ಫಾರ್ಮಲ್ಲಿ ನೋಡೋದಕ್ಕಾಗಲ್ಲ. ಅಂದರೆ ಎಷ್ಟು ಬೇಗ ನಾವೇ ಅಡಾಪ್ಟ್ ಆಗೋದಿಲ್ಲ. ನಮಗೆ 52 ವರ್ಷ ಇದ್ದರೂ ನಾವು ಎಷ್ಟು ಬೇಗ ಅಡಾಪ್ಟ್ ಆಗೋದು. ಹಾಗಾಗಿ ನೀವು ಏನು ಹೇಳಿದ್ರೆ ಇನ್ನು 5 ವರ್ಷದ ಬಹುಶಃ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಬೆರಳೆಣಿಕೆ ಅಷ್ಟು ಇರೋದು ಪೂರ್ತಿ ಹೊಟ್ಟೆ ಹೋಗ್ಬೋದು. ಮಲ್ಟಿಪ್ಲೆಕ್ಸಲ್ಲೂ ಏನು ತುಂಬ ಕಷ್ಟ ಆಗುತ್ತೆ ನೋಡಿ. ಈಗ ಮುಂದೆ ಮನೆ ಕಟ್ಟಿದಾಗ ಆರ್ಕಿಟೆಕ್ಟ್ಸು ಎಲ್ಲ ರೂಮಲ್ಲೂ ಒಂದು ವಾಲು ಟೆಲಿ ವಾಲ್ ಮಾಡ್ಬೋದು, ಇಡೀ ವಾಲು ಲೈಫ್ ಸೈಜ್ ಇಮೇಜ್ ಆಫ್ ಈಗ ನನಗೆ ಎರಡು ಹೆಣ್ಮಕ್ಳು ಇಬ್ಬರು ಮದುವೆಯಾಗಿ ಹೋಗಿದ್ದಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ಇದು ಲೈವ್ ವಾಲಲ್ಲಿ ನಾನು ಐ ವಾಂಟ್ ಟು ಟಾಕ್ ಟು ದೆಮ್. ಸೊ ಅವ್ರ ಮನೇಲೇ ಇದ್ದಂಗೆ ಇರುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಶುರು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ದ ವಿಜುವಲ್ ಇಮೇಜ್, ಮೂವಿಂಗ್ ಇಮೇಜ್ ಮೇ ಬಿಕಮ್ ಎ ನಾರ್ಮ್ ಫಾರ್ ಅಸ್. ಈಗಲೇ ಆಗಿದೆ, ಇದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ. ಈಗ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ, T20ನೇ ಆಗಲಿ ಒನ್ ಡೇ ಮ್ಯಾಚೇ ಆಗಲಿ, ಅಷ್ಟು ಗಂಟೆ ನೋಡ್ತಾ ಕೂತ್ಕೊಳ್ತಾರಲ್ಲ ಜನಕ್ಕೆ ನೋಡೋಕ್ಕಾಗಲ್ಲ, ಅಡ್ಯಾಪ್ಟ್ ಮಾಡ್ಕೊಳಕ್ಕಾಗಲ್ಲ, ನಾವು ಏನೂ ಹೇಳೋಕ್ಕಾಗಲ್ಲ. ಅವರು ಪೀಪಲ್ ವಿಲ್ ಅಬ್ಸಾರ್ಬ್ ನ್ಯಾರೇಟಿವ್ಸ್. ನೋಡಿ, ನಾವು ನಾಟಕಕ್ಕೂ ಸಿನಿಮಾಗೂ ಸ್ಪೋರ್ಟ್ಗೂ ಎಲ್ಲದಕ್ಕೂ ಆಟ ಅಂತ ಹೇಳ್ತೀವಲ್ಲ, ಪ್ಲೇ, ಎಲ್ಲನೂ ಪ್ಲೇ. ಆ್ಯಸ್ ಲಾಂಗ್ ಆ್ಯಸ್ ದೇರ್ ಇಸ್ ಪ್ಲೇ, ಪೀಪಲ್ ವಿಲ್ ಬಿ ಇಂಟ್ರೆಸ್ಟೆಡ್. ನೀವು ಬೋಧನೆ ಮಾಡಿದ್ರೆ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಯಾಕೆಂದರೆ ಅದೇ ಮೀಡಿಯಮಲ್ಲಿ ಬರುತ್ತಲ್ಲ, ಕ್ಲಾಸ್ ರೂಮ್ ಇವಾಗ ಅದೇ ಆಗುತ್ತೆ, ವರ್ಕು ಅದೇ ಆಗುತ್ತೆ, ನಿಮ್ಮ ಬಾಸು ಅಲ್ಲೇ ಅದೇ ಸ್ಕ್ರೀನ್ ಮೇಲೆ ಈ ಥರ ಆಗತ್ತಲ್ಲ. ದ ಫ್ಯೂಚರ್ ಆಫ್ ಎ ಪರ್ಸನ್ಸ್ ನೆಗೋಸಿಯೇಷನ್ ವಿತ್ ಮೂವಿಂಗ್ ಇಮೇಜ್ ವಿಲ್ ಬಿ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಇಮ್ಯಾಜಿನ್ ನಾವು. ಆ್ಯಂಡ್ ದಟ್ ಫ್ಯೂಚರ್ ತುಂಬ ದೂರ ಅಲ್ಲ, ಅದು ಈಗ ಬರುತ್ತೆ ಅಂತ ಹೇಳ್ತಿರೋದು ನಾನು. ಹಾಂ, ಹ್ಞೂ, ಬಟ್ ನಾವು ರಿವರ್ಸ್ ಮಾಡೋದು ಇನ್ಮೇಲೆ. ಈಗ ನಾವು ರೋಟ್ರಿಲಿ ಮೀಟಿಂಗ್ ಕರೆದಾಗ ಈಗ ನಾವೇನು ಹೇಳ್ತೀವಿ, ಫಿಸಿಕಲ್ ಮೀಟಿಂಗ್ ಇಸ್ ದೇರ್ ವಿಲ್ ಸೇ. ಇಟ್ಸ್ ಸಚ್ ಸ್ಟ್ರೇಂಜ್. ಪ್ಯಾರಾಡೈಮ್ ಶಿಫ್ಟ್ ಅಂದರೆ ಅದೆಲ್ಲ. ಹಾಂ, ಓಕೆ, ಮುಗಿಸೋಣ. ಓಕೆ, ಥ್ಯಾಂಕ್ ಯು. ತಾವೇನಾದ್ರು ಹೇಳೋದಿದೆಯಾ? ಅದೇ KVR ಟ್ಯಾಗೋರ್ಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಹೇಳ್ಬಿಡ್ತೀನಿ. ಮನ್ನಾರ್ಪಣೆ ಮಾಡ್ತೀರಾ? ಅಲ್ಲ, ಮಂದನಾರ್ಪಣೆ. ಹಾಂ, ನೀವು ಮಾತಾಡಿ. ಇನ್ನಾರು ಯಾರು ಬರ್ತಾರೆ? ಸ್ನೇಹಿತರೆ, ಇದುವರೆಗೆ ಶ್ರೀ ಪ್ರಕಾಶ್ ಬೆಳವಾಡಿಯವರು ನಮ್ಮ ಟ್ರಸ್ಟಿನ ಆರ್ಟಿಸ್ಟಿಕ್ ಡೈರೆಕ್ಟರ್ ಅವರು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಆಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ
ಇವತ್ತಿನ ಮಾತುಕತೆ ಏನಾಯಿತು ಇದನ್ನು ನಮ್ಮ ಶ್ರೀ KVR ಠಾಗೂರ್ ನಮ್ಮ ಮ್ಯಾನೇಜಿಂಗ್ ಚೇರ್ಮನ್ ಆಗಿದ್ದರು, ಹಿಂದೆ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದರು, ನಂತರ ಚೇರ್ಮನ್ ಆಫ್ ದಿ ಟ್ರಸ್ಟ್ ಆಗಿದ್ದರು. ಅವರು ಇತ್ತೀಚೆಗೆ ಕೊರೋನಾ ಸಮಯದಲ್ಲಿ ತೀರ್ಕೊಂಡ್ರು. ಅವರ ಮುಖ್ಯವಾದ ಕಾಂಟ್ರಿಬ್ಯೂಷನ್ನು ಅವರು ನಮಗೆ ಯಾತಕ್ಕೆ ಅವರನ್ನು ಬಹಳ ಸ್ಮರಿಸಬೇಕು ಅಂತಂದರೆ, ಇವತ್ತು ನೀವು ಬಿಫೆಸ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಯಾವುದು ನಡೀತಾ ಇದೆ ಅದಕ್ಕೆ ಸುಚಿತ್ರ ಪ್ರಾರಂಭ ಮಾಡಿದ್ರೂ ಕೂಡ ನಂತರ ಇದನ್ನು ಸ್ಮಾಲ್ ಸ್ಕೇಲಲ್ಲಿ ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಆಲ್ಸೋ ದೊಡ್ಡ ಸ್ಕೇಲ್ಗೆ ಹೋಗೋದಕ್ಕೂ ಕೂಡ ನಮಗೆ ಶಕ್ತಿ ಇರಲಿಲ್ಲ. ಆ ಸಮಯದಲ್ಲಿ ಶ್ರೀ ಟ್ಯಾಗೂರ್ ಅವರು ನಮ್ಮ VN ಸುಬ್ರಾವು ಮತ್ತು ನಮ್ಮ ಟ್ರಸ್ಟಿಗಳು, ಟ್ಯಾಗೂರ್ ಅವರು ಇನ್ಫಾರ್ಮೇಷನ್ ಸೆಕ್ರೆಟರಿ ಆಗಿದ್ದರು. ಆಗ ಹೋಗಿ ಹೇಳಿದ್ವಿ, ಇದನ್ನು ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲೇ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಹೆಸರು ಮಾಡಬೇಕು ಅಂತಂದರೆ ನಾವು ಒಂದು ಸಣ್ಣ ಸಂಸ್ಥೆ ನಡೆಸೋದಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ಮುಂಚೆ ಸರ್ಕಾರದವರು 50 ಲಕ್ಷ ರೂಪಾಯಿ ನಮಗೆ ಕೊಡ್ತಾಯಿದ್ರು. ಅದನ್ನು ಸಣ್ಣ ಪ್ರಮಾಣದಲ್ಲಿ ಒಂದೆರಡು ಕಡೆ ಮಾಡ್ತಾಯಿದ್ವಿ. ನಂತರ ಇದನ್ನು ನಾವು ದೊಡ್ಡದಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಸರ್ಕಾರದ ಸಹಾಯ ಬೇಕಾಗುತ್ತೆ. ಒಂದು ಚಲನಚಿತ್ರ ಅಕಾಡೆಮಿ ಆ ಥರದ್ದು ಒಂದು ನಡೆಸಿದ್ರೆ ಅದು ಸರಿ ಸೂಕ್ತ ಅಂತ ಕೇಳಿದಾಗ ಟ್ಯಾಗೂರ್ ಅವರು ಸರಿ ನಾನು ಸರ್ಕಾರದೊಂದಿಗೆ ಮಾತಾಡ್ತೀನಿ, ಮುಖ್ಯಮಂತ್ರಿಗಳೊಂದಿಗೆ ಮಾತಾಡ್ತೀನಿ ಅಂತ ಹೇಳಿ ನಾವು ನಡೆಸಬೇಕಾದಂತಹ ನಮ್ಮಿಂದ ಒಂದು ಸರ್ಕಾರಕ್ಕೆ ಅದನ್ನು ನಡೆಸೋದಕ್ಕೆ ಏರ್ಪಾಡು ಮಾಡಿದ್ದಕ್ಕೆ ಭಾಳ ಒಂದು ದೊಡ್ಡ ಉಪಕಾರ ಮಾಡಿದ್ರು. ಇವತ್ತಿನ ದಿನ ಭಾರತದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಲೂ ಕೂಡ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂದರೆ ಭಾಳ ದೊಡ್ಡ ಹೆಸರು ಮಾಡಿದೆ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ನರಹರಿ ರಾವ್ ಅವರು ಇಲ್ಲೇ ಇದ್ದಾರೆ. ಅವರು ಫಿಲ್ಮ್ ಸೊಸೈಟಿ ನಮ್ಮ ಇದರಿಂದಾನೇ ಮುಂದುವರೆದು ಭಾಗವಾಗಿ ಹಲವಾರು ವರ್ಷಗಳು ಹಲವಾರು ಫಿಲ್ಮ್ ಫೆಸ್ಟಿವಲ್ ನೋಡಿದ ಅನುಭವ ಆಯಿತು, ಅದರಿಂದ ನಡ್ಕೊಂಡ್ಬಂದಿದೆ. ಈ ಸಮಯದಲ್ಲಿ ಇನ್ನೊಂದು ನಾವು ನೆನೆಸ್ಕೋಬೇಕಾದ್ದು MS ಶ್ರೀನಿವಾಸ್ ಅಂತ ನಮ್ಮ ಜೊತೆ ಇದ್ದರು. ಅವರು 2004ರಲ್ಲಿ ಒಂದು ಎಕ್ಸ್ಪರಿಮೆಂಟಲ್ ಯಾವುದು ನಮ್ಮ ಪ್ರಕಾಶ್ ಬೆಳವಾಡಿಯವರು ಲಿಡೋ ಟಾಕೀಸ್ನಲ್ಲಿ ಒಂದು ಪ್ರಯೋಗ ಮಾಡಿದ್ವಿ. ಆಗ ಪ್ರಕಾಶ್ ಬೆಳವಾಡಿಯವರು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇಟ್ಕೊಂಡಿದ್ರು. ಅಲ್ಲಿ ಅವ್ರು ಮುಂದುವರೆದು ಅದಕ್ಕೆ ಬೇಕಾದಂತಹ ಆರ್ಟ್ ವರ್ಕು ಸಿದ್ಧತೆಗಳನ್ನೆಲ್ಲ ನಡೆಸಿದ್ರು. ಭಾಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ, ಅದನ್ನು ಮರ್ತುಬಿಟ್ಟಿದೆ. ಆಗಲೂ ಕೂಡ ಸರ್ಕಾರ 10 ಲಕ್ಷ ರೂಪಾಯಿ ಕೊಟ್ಟಿತ್ತು. ಆಗ ಲಿಡೋದಲ್ಲಿ ನಾವು ಒಂದು 2004ರಲ್ಲಿ ಫಸ್ಟ್ ಫಿಲ್ಮ್ ಫೆಸ್ಟಿವಲ್ ಬೂಟ್ ಕ್ಯಾಂಪ್ ಥರ ನಡೆಸಿ ನಾವು ನಡೆಸ್ಬೋದು ಅನ್ನೋ ಒಂದು ಧೈರ್ಯ ಆಗ ತಂದುಕೊಡ್ತು. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಪ್ರಕಾಶ್ ಬೆಳವಾಡಿಯವರು ಮತ್ತು ಅವರ ಸ್ನೇಹಿತರು ಆಗ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇಟ್ಕೊಂಡು ನಡೆಸ್ಕೊಟ್ರು. ಇವತ್ತಿನ ದಿನ ನಮ್ಮ ಟ್ಯಾಗೂರ್ ಅವರಿಗೆ ಭಾಳ ದೊಡ್ಡ ಕನಸಿತ್ತು. ಯಾವಾಗಲೂ ಕೂಡ ಈ ಒಂದು ಜಾಗ ದಿಸ್ ಇಸ್ ಎ ಸಿವಿಕ್ ಅಮ್ಯುನಿಟಿ ಸೈಟು, ಇದು ಸಾರ್ವಜನಿಕರ ಸ್ವತ್ತು. ಈ ಸಾರ್ವಜನಿಕರ ಸ್ವತ್ತಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಉಪಯೋಗ ಆಗೋ ಹಾಗೆ ಇದು ನಮ್ಮದಲ್ಲ, ಇದು ಎಲ್ಲರೂ ಕೂಡ ಬಳಸಬೇಕು, ಇದ್ರ ಉಪಯೋಗ ಪಡಿಬೇಕು ಅನ್ನೋದು ಸರ್ಕಾರದ ಆಸೆ ಆಗಿತ್ತು. ಅದೇ ಒಂದು ಟ್ರಸ್ಟಿನ ಉದ್ದೇಶನೂ ಆಗಿತ್ತು. ಅದಕ್ಕೋಸ್ಕರವಾಗಿ ಬಹಳಷ್ಟು ವರ್ಷಗಳು ನಮ್ಮ ಟ್ಯಾಗೂರ್ ಅವರು ಶ್ರಮ ವಹಿಸಿದ್ರು. ಇದ್ರ ಕಾಲದಲ್ಲಿ ನಾವು ಯಾವ ಒಂದು ಸಂದಿಗ್ಧ ಪರಿಸ್ಥಿತಿ ಇತ್ತು. ಇಲ್ಲಿ ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕೇನು ಅಂತಂದರೆ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾಯಿದ್ರು. ನಮ್ಮ ಥಿಯೇಟರು ಇವತ್ತು ಏನಿದೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಎನಿ PVR ಥಿಯೇಟರು. ಟೆಕ್ನಾಲಜಿನ ಮೊದಲಿಂದನೂ ಕೂಡ ಫಿಲ್ಮ್ ಸೊಸೈಟಿ ಸುಚಿತ್ರ ಪ್ರಾರಂಭದಿಂದ ನಾವೆಲ್ಲರೂ ಕೂಡ ಏನು ಒಬ್ಬ ಚಿತ್ರ ತಯಾರಿಕ ಮಾಡ್ತಾನೋ ಅದನ್ನು ಆ ಎಕ್ಸ್ಪೀರಿಯನ್ಸನ್ನು ನಾವು ಕೊಡಬೇಕು. ಎವ್ರಿ ಟೆಕ್ನಿಷಿಯನ್ ಟೆಕ್ನಾಲಜಿಸ್ಟ್ ಹೂ ಹ್ಯಾವ್ put their effort in making the film should feel happy that we are giving a right kind. ಏನು ಅಡುಗೆ ತಯಾರಾಗುತ್ತೋ ಅದನ್ನೇ ಬಡಿಸ್ತೀವಿ ಅನ್ನೋ ಮಟ್ಟಿಗೆ ನಾವು ಯಾವಾಗಲೂ ಕೂಡ ಫ್ಯೂಚರ್ ರೆಡಿ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಥಿಯೇಟ್ರನ್ನ ಭಾಳಷ್ಟು 3 ರಿಂದ 4 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿ ಸಿದ್ಧತೆ ಮಾಡಿದೆ. ಅದರಿಂದ ಇದು ನಮಗೇನು ಭಾಳ ಯಾವುದೇ ಒಂದು ಫಿಲ್ಮ್ ಸೊಸೈಟಿ ಫಿಲ್ಮ್ ಫೆಡರೇಷನ್ ಬಂದವರು ಕೂಡ ನಮ್ಮ ಥಿಯೇಟ್ರ್ ಬಗ್ಗೆ ಬಹಳ ಮೆಚ್ಕೊಳ್ತಾರೆ. ಯಾಕೆಂದರೆ ದೇ ಫೀಲ್ ಹ್ಯಾಪಿ ದಟ್ ದೇ ಕುಡ್ ಸಿ ಗುಡ್ ವಿಜುವಲ್ಸ್ ಆ್ಯಸ್ ವೆಲ್ ಆ್ಯಸ್ ಆಡಿಷನ್ ಎರಡೂ ಕೂಡ ಭಾಳ ಚೆನ್ನಾಗಿ ಮಾಡಿರೋದ್ರಿಂದ ಅದನ್ನು ಮೆಚ್ಕೋತಾರೆ.
ಅದಕ್ಕೆ ಮುಖ್ಯ ಕಾರಣ ನಮ್ಮ ಟ್ಯಾಗೂರ್ ಅವರ ಮತ್ತು ವಿ ಎನ್ ಸುಬ್ರಾ ಅವರ ನಾಯಕತ್ವದಲ್ಲಿ ಇದು ಪ್ರಾರಂಭ ಆಯಿತು. ಮುಖ್ಯವಾಗಿ ಪ್ರಕಾಶ್ ಬೆಳವಾಡಿಯವರು ಭಾಳ ದೊಡ್ಡ ಸಹಾಯ ಮಾಡಿದ್ದಾರೆ ಟು ಕಾಂಟ್ಯಾಕ್ಟ್ ದ ರೈಟ್ ಕೈಂಡ್ ಆಫ್ ಪೀಪಲ್ ಟು ಹೆಲ್ಪ್. ಇಲ್ಲದೆ ಹೋದರೆ ಯಾರು ಇಷ್ಟು ದೊಡ್ಡ ಇದನ್ನು ಮೊತ್ತವನ್ನು ವಿನಿಯೋಗ ಮಾಡೋದಕ್ಕೆ ಮುಂದುವರಿತಾರೆ. ಇದನ್ನು ಯಾತಕ್ಕೆ ಸ್ಮರಿಸ್ತಾ ಇದ್ದೇನೆ ಅಂದರೆ, ನಮಗೆ ಟ್ಯಾಗೂರ್ ಅವರಿಗೆ ಭಾಳ ದೊಡ್ಡ ಆಸೆ ಇತ್ತು. ಇಲ್ಲಿ ಒಂದು ಬಾಲಜಗತ್ತು, ಮಕ್ಕಳಿಗೆ ಒಂದು ಸಿನಿಮಾ ಮತ್ತು ವಿಷುವಲ್ ಮೀಡಿಯಮ್ ಏನು ಹೇಳ್ತೀವಿ ಅದರಲ್ಲಿ ಪಕ್ಕಾ ಮಾಡಬೇಕು ಅನ್ನೋ ಒಂದು ಆಸೆ ಅವರಿಗೆ ದೊಡ್ಡದಾಗಿತ್ತು. ಅದು ನಡೆಸಾಗಲಿಲ್ಲ. ಆದರೆ ನಾವು ಈ ಟ್ರಸ್ಟ್ನಲ್ಲಿ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಇದನ್ನು ಮುಂದುವರಿಸೋಣ. ಇದನ್ನು ಸಾರ್ವಜನಿಕರ ಉಪಯೋಗ ಪಡೆಯೋದಕ್ಕೆ ಯಾವಾಗಲೂ ಕೂಡ ನಾವು ವಿನಿಯೋಗ ಮಾಡೋದಕ್ಕೆ ಸಿದ್ಧರಾಗೋಣ ಅಂತ ಹೇಳಿ, ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ದಯವಿಟ್ಟು ಬನ್ನಿ. ಮತ್ತು ನಿಮಗೆ ಯಾವುದಾದ್ರು ಒಂದು ಸಲಹೆಗಳಿದ್ದರೆ ಮತ್ತು ಈ ಸಂಸ್ಥೆಯನ್ನು ಬಳಸ್ಕೊಳ್ಳೋದಾದರೆ, ಉಪಯೋಗ ಮಾಡ್ಕೊಳ್ಳೋದಾದರೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಈ ಸಂಸ್ಥೆಯನ್ನು ನಮ್ಮಲ್ಲಿರೋ ಸವಲತ್ತುಗಳು ಏನೇನಿದೆ ಅದನ್ನು ತಾವು ನೋಡ್ಬೋದು ಮತ್ತು ಇದನ್ನು ಬಳಸ್ಕೊಳ್ಳಿ ಅಂತ ಮತ್ತೊಮ್ಮೆ ನಾನು ಕೇಳಿಕೊಂಡು, ಇವತ್ತಿನ ಈ ಮಾತುಕತೆಗಳು ಏನು ಪ್ರಕಾಶ್ ಬೆಳವಡಿಗೆಯವರು ಭಾಳ ಮಹತ್ವವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಯಾಕೆಂದರೆ ನಾವು ಎಲ್ಲಿದ್ದೀವಿ ಅನ್ನೋದನ್ನು ಅರ್ಥಕೊಳ್ಳೋದು ಬಹಳ ಮುಖ್ಯವಾಗಿ ಪ್ರಕಾಶ್ ಅವ್ರಿಗೆ ನೆಕ್ಸ್ಟ್ ಹೇಳಬೇಕು ಅನ್ನೋದು, ಈ ವಾಸ್ ಟಾಕಿಂಗ್ ಅಬೌಟ್ ವಿಷುವಲ್ ಲ್ಯಾಂಗ್ವೇಜ್, ವಿಷುವಲ್ ಲಿಟ್ರಸಿ. ನಮ್ಮಲ್ಲಿ ಇವತ್ತು ಪ್ರತಿಯೊಬ್ಬರೂ ಕೂಡ ಇದನ್ನು ಇದನ್ನು ನೋಡಲೇಬೇಕು. ಮಕ್ಕಳಿಗೆ ಹಿಂದೆ ಇದು ಕಂಪ್ಯೂಟರ್ ನೋಡ್ತೀಯಾ, ಟಿ ವಿ ನೋಡ್ತೀಯಾ ಅಂತ ಹೇಳ್ತಾಯಿದ್ವಿ. ಇವತ್ತು ಟಿ ವಿ ಮುಂದೆ ಕೂತ್ಕೋ, ಕಂಪ್ಯೂಟರ್ ಮುಂದೆ ಕೂತ್ಕೋ ಅಂತ ನಾವು ಬಲವಂತ ಮಾಡ್ತೇವೆ. ಅದರದ್ದನ್ನು ಅಸಿಮಿಲೇಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಈವನ್ ಟೀಚರ್ಸ್, ನಾನು ಐ ಹ್ಯಾವ್ ಇಂಟ್ರ್ಯಾಕ್ಟೆಡ್ ವಿತ್ ದ ಟೀಚರ್ಸ್. ನೀವು ಇದೆಲ್ಲ ಮಾತಾಡ್ತೀರ, ಹೇಗೆ ಸರ್ ಅಸಿಮಿಲೇಟ್ ಮಾಡ್ಕೊಳ್ಳೋದು ಹೆಂಗೆ? ಓದಿದ್ದನ್ನು ಅಸಿಮಿಲೇಟ್ ಮಾಡ್ಕೊಳ್ತಾರೆ. ಇದಕ್ಕೂ ಕೂಡ ವಿಷುವಲ್ ಮೀಡಿಯಮ್ ಹ್ಯಾಸ್ ಗಾಟ್ ಎ ಗ್ರಾಮರ್. ಈ ಗ್ರಾಮರನ್ನು ನಾವು ಹೇಳ್ಕೊಡ್ಬೇಕು, ತರಬೇತಿ ಕೊಡಬೇಕು ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಮ್ಮ ಪ್ರಕಾಶ್ ಬೆಳವಾಡಿಯವರು ಮುಂದಿನ ಇದರೊಳಗೆ ಅದರ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಇಷ್ಟು ಹೊತ್ತು ತಾವೆಲ್ಲರೂ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಕ್ಕೆ ಅನಂತ ವಂದನೆಗಳು. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಒಂದು ನಿಮಿಷ. ನಮ್ಮ ಸುಚಿತ್ರ ಸಿನಿಮಾ ಕಲ್ಚರಲ್ ಫೌಂಡೇಶನ್, ಈಗ ಅದರ ಹೊಸ ಹೆಸರು ಫೌಂಡೇಶನ್ ಅಂತ ಹೇಳಿ, ಸುಚಿತ್ರ ಸಿನಿಮಾ ಕಲ್ಚರಲ್ ಫೌಂಡೇಶನ್, ಸುಚಿತ್ರ ಪೂರ್ವಂಕರ ಸಿನಿಮಾ ಕಲ್ಚರಲ್ ಫೌಂಡೇಶನ್. ಅದ್ರ ಪರವಾಗಿ ಅದರ ನಮ್ಮ ಫೌಂಡೇಶನ್ ಅಂದರೆ ಸುಚಿತ್ರ ಪೂರ್ವಂಕರ ಸಿನಿಮಾ ಕಲ್ಚರಲ್ ಫೌಂಡೇಶನ್ ಪರವಾಗಿ ನಾನು ಈ ಕಾಣಿಕೆಯನ್ನು ಪ್ರಥಮ ಕಾಣಿಕೆಯಾಗಿ ನಮ್ಮ ತಾಂಬೂಲವನ್ನು ಸಮರ್ಪಿಸುತ್ತೇನೆ. ಸ್ನೇಹಿತರೆ, ರಾಘವೇಂದ್ರ ರಾಯರು, ನಿಮಗೆ ರಾಘವೇಂದ್ರ ಅಂತಿದ್ದಂಗೆ ನೆನಪಾಗೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ರಾಘವೇಂದ್ರ ರಾಯರು ಸುಚಿತ್ರದ ಆರಂಭಿಕ ಕಾಲದಿಂದನೂ ಬಹಳ ಸುದೀರ್ಘ ಕಾಲ ಖಜಾಂಚಿಯಾಗಿ, ಇದು ಎಲ್ಲೂ ಹಳಿ ತಪ್ಪದ ಹಾಗೆ, ಯಾವುದೇ ದುಂದು ವೆಚ್ಚ ಆಗದ ಹಾಗೆ, ಯಾವುದೇ ಅಪವ್ಯಯ ಆಗದೇ ಇದ್ದ ಹಾಗೆ ಭಾಳ ಸಮರ್ಥವಾಗಿ ಸುಚಿತ್ರದ ದುಡ್ಡು ಕಾಸಿನ ವ್ಯವಹಾರಗಳನ್ನು ಭಾಳ ಗಂಭೀರವಾಗಿ ಅತ್ಯಂತ ಆಸಕ್ತಿಯಿಂದ ನಡೆಸ್ಕೊಂಡು ಬಂದಿರೋರು. ಹಾಗಾಗಿಯೇ ಇಂಥದ್ದೊಂದು ಪ್ರೈಮ್ ಜಾಗದಲ್ಲಿರುವಂಥ ಇಂಥ ಸೈಟು ಕಮರ್ಷಿಯಲ್ ಆಗಿ ದುರುಪಯೋಗ ಆಗದೆ ಸಾರ್ವಜನಿಕವಾಗಿ ಬಳಕೆ ಆಗೋದಕ್ಕೆ ಅವಕಾಶ ಆಗಿದೆ. ಈಗ ನಮ್ಮ ಅತಿ ಜನಪ್ರಿಯ ಅಧ್ಯಕ್ಷರಾಗಿದ್ದ ಟ್ಯಾಗೂರ್ ಅವರ ನಿರ್ಗಮನದ ನಂತರ ಅವರು ಟ್ರಸ್ಟಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಮತ್ತು ಹೆಚ್ಚು ನೀವು ನಮ್ಮ ಪಾರದರ್ಶಕತೆಯ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಕಾಗಿಲ್ಲ. ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಅವಕಾಶ ಇದೆ. ಬನ್ನಿ, ನಾವೆಲ್ಲರೂ ಸೇರಿ ಸಾರ್ವಜನಿಕರಿಗೆ ಮತ್ತೊಂದಷ್ಟು ಅರಿವನ್ನು ಹಂಚುವ ಕೆಲಸನ ಮುಂದುವರಿಸೋಣ ಅಂತ ಹೇಳ್ತೀನಿ. ಇದು ಪ್ರಾರಂಭ, ಇನ್ನು ಹಲವಾರು ಕಾರ್ಯಕ್ರಮಗಳು ಬರೋದಿದೆ. ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲ ಸ್ನೇಹಿತರಿಗೂ ಸುಚಿತ್ರದ ಬಾಗಿಲು ಸದಾಕಾಲ ತೆಗೆದಿರುತ್ತೆ. ನಮಸ್ಕಾರ.